ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಾವು ಟೆರಾಫಾರ್ಮ್ನ ಒಂದು ಝೀರೋ ಟು ಹೀರೋ ಸೀರೀಸ್ ನಾವು ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಕಂಪ್ಲೀಟ್ ಟೆರಾಫಾರ್ಮ್ ಲೈಕ್ ಹೇಗೆ ಯೂಸ್ ಮಾಡೋದು ಆ್ಯಂಡ್ ಯಾವ ರೀತಿ ಆಟೋಮೇಷನ್ ಮಾಡೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಡ್ ಆಗಿ ನೋಡ್ತೀವಿ. ಸೊ ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಈ ಪರ್ಟಿಕ್ಯುಲರ್ ಕೋರ್ಸ್ ಇಸ್ ಕಂಪ್ಲೀಟ್ ಫಾರ್ ಬಿಗಿನರ್ ಟು ಅಡ್ವಾನ್ಸ್ ಲೆವೆಲ್, ಯಾರು ಕೂಡ ಬೇಕಾದ್ರೂ ನೋಡ್ಬೋದು. ಆ್ಯಂಡ್ ನಾವು ಇದರಲ್ಲಿ ಬೇಸಿಕ್ಕಿಂದ ಅಡ್ವಾನ್ಸ್ವರೆಗೂ ನಾವು ಕವರ್ ಮಾಡ್ತಾ ಹೋಗ್ತೀವಿ. ಸೊ ಹಾಗಾದರೆ ಫಸ್ಟ್ ಆಫ್ ಆಲ್ ಟೆರಾಫಾರ್ಮ್ ಏನಕ್ಕೆ ಬೇಕು ಅಂತ ಹೇಳಿದ್ರೆ, ಇನ್ ಸಿಂಪಲ್ ವರ್ಡ್ಸ್ ಹೇಳೋದಾದ್ರೆ ಟೆರಾಫಾರ್ಮ್ ನಮಗೆ ಇನ್ಫ್ರಾಸ್ಟ್ರಕ್ಚರ್ ಮೈಂಟೈನ್ ಮಾಡಲಿಕ್ಕೆ ಬೇಕಾಗುತ್ತೆ. ಆ್ಯಂಡ್ ಇದನ್ನ ಯಾರು ಡೆವಲಪ್ ಮಾಡ್ತಾರೆ ಅಂತ ಹೇಳಿದ್ರೆ, ಇದನ್ನ ಡೆವಲಪ್ ಮಾಡಿರೋದು ಬಂದ್ಬಿಟ್ಟು ಅಶಿಕಾ ಫೌಂಡೇಶನ್ ಅವರು ಡೆವಲಪ್ ಮಾಡಿದ್ದಂಥದ್ದು. ಸೊ ಅವ್ರೇನು ಮಾಡ್ತಾರೆ, ಅವ್ರದ್ದೇ ಆದಂತಹ ಎಕ್ಸೆಲ್ ಲ್ಯಾಂಗ್ವೇಜಲ್ಲಿ ಆ ಒಂದು ಕೋಡ್ನ, ಅಂದರೆ ಇಲ್ಲಿ ಏನಂತ ಹೇಳ್ತಿದ್ರೆ ಡೆವಾಪ್ಸ್ ಅಲ್ಲಿ ಕಾನ್ಫಿಗರೇಷನ್ ಆಸ್ ಅ ಕೋಡ್ ಅಂತ ಕರಿತೀವಿ. ಇಲ್ಲಿ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಕೋಡ್. ಅಂದರೆ ಒಂದು ಇನ್ಫ್ರಾಸ್ಟ್ರಕ್ಚರ್ನ ಕೋಡ್ ರೂಪದಲ್ಲಿ ಬರೆದು ಕನ್ಸಿಸ್ಟೆಂಟ್ ಆಗಿ ನಾವು ಮ್ಯಾನೇಜ್ ಮಾಡೋದು, ಕನ್ಸಿಸ್ಟೆಂಟ್ಲಿ ಅಕ್ರಾಸ್ ಆಲ್ ದ ಎನ್ವೈರನ್ಮೆಂಟ್. ಸೊ ಬೇಸಿಕಲಿ ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ, ಇಮ್ಯಾಜಿನ್ ನಮ್ಮ ಹತ್ರ ಪ್ರೊಡಕ್ಷನ್ ಎನ್ವೈರನ್ಮೆಂಟ್ ಇದೆ, ಡೆವ್ ಎನ್ವೈರನ್ಮೆಂಟ್ ಇದೆ, ಅದೇ ರೀತಿ ಇವಾಟ್ ಎನ್ವೈರನ್ಮೆಂಟ್ ಇದೆ ಅಥವಾ ಸ್ಟೇಜಿಂಗ್ ಎನ್ವೈರನ್ಮೆಂಟ್ ಇದೆ ಅಂತ ಅನ್ಕೊಂಡ್ರೆ, ಆ ಮೂರು ಎನ್ವೈರನ್ಮೆಂಟ್ ಸಿಮಿಲರ್ ಆಗಿರಬೇಕು ವಿತ್ ರೆಸ್ಪೆಕ್ಟ್ ಟು ಆಲ್ ದ ಕಾನ್ಫಿಗರೇಷನ್. ಓನ್ಲಿ ನೋಡ್ ವೈಸ್, ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಾನೊಂದು EKS ಕ್ಲಸ್ಟರ್ ಮೇಂಟೈನ್ ಮಾಡ್ತಿದ್ದೀನಿ ಪ್ರಾಡ್ ಅಂತ ಹೇಳಿದ್ರೆ, ಆ ಪ್ರಾಡಲ್ಲಿ ಲೆಟ್ಸ್ ಸೇ ನನ್ನ ಹತ್ರ ಒಂದು 100 ನೋಟ್ಸ್ ಇದೆ ಅಂತ ಹೇಳಿದ್ರೆ, ಅದೇ ನಾವು ಸ್ಟೇಜಿಂಗ್ ಅಂತ ಬಂದಾಗ ವಿ ಶುಡ್ ಹ್ಯಾವ್ 20 ನೋಟ್ಸ್. ಆದರೆ ಕಾನ್ಫಿಗರೇಷನ್ಸ್ ಏನೇನಿರುತ್ತೆ ಅದು ಎಕ್ಸಾಕ್ಟ್ಲಿ ಮ್ಯಾಚ್ ಆಗಬೇಕು. ಈ ಥರದ ಇನ್ಫ್ರಾಸ್ಟ್ರಕ್ಚರ್ ಮೇಂಟೈನ್ ಮಾಡೋದು ನಾವು ವಯಾ ಟೆರಾಫಾರ್ಮ್. ಸೊ ಅದಕ್ಕೋಸ್ಕರ ಟೆರಾಫಾರ್ಮ್ ಅನ್ನೋದು ಡೆವಾಪ್ಸ್ ರೋಲಲ್ಲಿ ಇಟ್ ಈಸ್ ವೆರಿ ಕೀ ಅಂತ ಹೇಳ್ಬೋದು. ಸೊ ಹಾಗಾದರೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಏನೇನಿರುತ್ತೆ ಡೆವಾಪ್ಸ್, ಏನೇನಿರುತ್ತೆ ಟೆರಾಫಾರ್ಮ್ ಅಲ್ಲಿ ಅಂತ. ಸೊ ಲೆಟ್ ಮೀ ಶೇರ್ ಮೈ ಸ್ಕ್ರೀನ್. ನಾರ್ಮಲ್ ಆಗಿ ಟೆರಾಫಾರ್ಮ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ನೋಡಿ, ನಾವು ಟೆರಾಫಾರ್ಮ್ ಅಂತ ಹೇಳಕ್ ಬಂದ್ರೆ, ಓಕೆ, ಟೆರಾಫಾರ್ಮ್ ಅಂತ ಹೇಳಿದಾಗ ನಾನೇನು ಹೇಳಿದೆ, ಇದನ್ನ IAC ಅಂತ ಹೇಳ್ತೇವೆ. ಅಂದರೆ IAC ಆಸ್ ಅ ಟೂಲ್ ಅಂತ, IAC ಟೂಲ್ ಅಂತ ಕೂಡ ಕರಿತೀವಿ ನಾವು. ಸೊ ಇಲ್ಲಿ IAC ಟೂಲ್ ಅಂತ ಹೇಳಿದ್ರೆ ಇದನ್ನ ನಾವು ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಕೋಡ್ ಅಂತ ಹೇಳ್ತೀವಿ. ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಕೋಡ್ ಅಂದ್ರೆ ಅರ್ಥ ಏನು? ಈಗ ಸಪೋಸ್ ನನ್ನ ಹತ್ರ AWS ಎನ್ವೈರನ್ಮೆಂಟ್ ಇದೆ ಅಂತ ಅನ್ಕೊಳ್ಳೋಣ. ಸೊ ಲೆಟ್ಸ್ ಸೇ ನಾ ಏನ್ ಮಾಡ್ತೀನಿ ಇಲ್ಲಿ ಅಂದ್ರೆ, ಸೊ ಇಲ್ಲಿ ಹೋಗಿ, ಸೊ ನನ್ನ ಹತ್ರ AWS ಎನ್ವೈರನ್ಮೆಂಟ್ ಇದೆ ಅಂತ ಅನ್ಕೊಂಡ್ರೆ, ಇದು ತುಂಬಾ ದೊಡ್ಡದಾಯ್ತು. ಓಕೆ, ಇದು ನನ್ನ AWS ನ ಒಂದು ಎನ್ವೈರನ್ಮೆಂಟ್. ಈಗ ನೋಡಿ, ಇದು ನನ್ನ ಕ್ಲೌಡ್ ಆಯ್ತಾ. ಈ ತರ ಎಷ್ಟು ಕ್ಲೌಡ್ ಆದ್ರೂ ಆಗಿರ್ಲಿ, ಈ AWS ಕ್ಲೌಡ್ ಅಲ್ಲಿ ನಾನೇನ್ ಮಾಡ್ತೀನಿ, ಸಪೋಸ್ ನಾನೊಂದು EC2 ಇನ್ಸ್ಟೆನ್ಸ್ ನ ಲಾಂಚ್ ಮಾಡಬೇಕು ಅಂತ ಅನ್ಕೊಳ್ಳೋಣ. ನಾವು ದಿಸ್ ಇಸ್ ಮೈ EC2 ಇನ್ಸ್ಟೆನ್ಸ್. ಅದೇ ತರ ಸಪೋಸ್ ನನಗೆ EKS ನ ಮಾಡಬೇಕು ಅಂತ ಹೇಳಿದ್ರೆ, ಇದ್ರೆ EKS ನ ಕ್ರಿಯೇಟ್ ಮಾಡಬೇಕು ಅಂದ್ರೆ ದಿಸ್ ಇಸ್ ಮೈ EKS. ಅಂಡ್ ಸಿಮಿಲರ್ಲಿ S3. ಸೊ ಸಪೋಸ್ ದಿಸ್ ಇಸ್ ಮೈ S3 ಬಕೆಟ್. ಅಂಡ್ ಅದಾದ್ಮೇಲೆ ಅದಾದ್ಮೇಲೆ ಸಪೋಸ್ VPC ಇದೆ ಅಂತ ಅನ್ಕೊಳ್ಳೋಣ. ಸೊ ದಿಸ್ ಈಸ್ ಮೈ VPC. ಈಗ ಇದು ನನ್ನ AWS ಅನ್ನೋದು ನನ್ನ ಸರ್ವರ್, ನನ್ನ ಕ್ಲೌಡ್. ಓಕೆ, ಈ ಕ್ಲೌಡ್ ಅಲ್ಲಿ ಇಫ್ ಐ ವಾಂಟ್ ಟು ಕ್ರಿಯೇಟ್ ಎನಿ ಆಫ್ ದಿಸ್ ರಿಸೋರ್ಸಸ್, ಅವಾಗ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಅವಾಗ ನಾನು ಐ ಆಮ್ ಗೋಯಿಂಗ್ ವಿತ್ ಟೆರಾಫಾರ್ಮ್ ಮಾಡೆಲ್. ಯಾಕೆ ಟೆರಾಫಾರ್ಮ್ ಅಂತ ಹೇಳಿದ್ರೆ, ಟೆರಾಫಾರ್ಮ್ ಅಲ್ಲಿ ಮಲ್ಟಿ ಕ್ಲೌಡ್ಗೂ ಕೂಡ ಸೇಮ್ ಕೋಡೇನೆ ಇರುತ್ತೆ. ಅಂದ್ರೆ ಈವನ್ ಇಫ್ ಇಟ್ ಈಸ್ ಅ ಆಲಿಬಾಬಾ, ಫಸ್ಟ್ ಆಫ್ ಆಲ್ ನಾವು ಟೆರಾಫಾರ್ಮ್ ಏನಕ್ಕೆ ಯೂಸ್ ಮಾಡ್ತಿದೀವಿ ಅಂದ್ರೆ ಬಿಕಾಸ್ ಆಫ್ ಮಲ್ಟಿ ಕ್ಲೌಡ್ ಸಪೋರ್ಟ್. ನಾವು ಇಮ್ಯಾಜಿನ್ ನಿಮ್ಮ ಹತ್ರ AWS ಇದೆ, ನಾಳೆ ನೆಕ್ಸ್ಟ್ ಕಂಪ್ನಿಗೆ ಹೋಗ್ತೀರಾ, ಅಲ್ಲಿ ಅಜೂರ್ ಇದೆ ಅಥವಾ GCP ಇದೆ. ಈ ತರ ಯಾವುದೇ ಕ್ಲೌಡ್ ಆಗಿದ್ರು ಕೂಡ ಇದು ಸಪೋರ್ಟ್ ಮಾಡುತ್ತೆ ಅಂಡ್ ಕೋಡ್ ವಿಲ್ ಬಿ ದ ಸಿಮಿಲರ್, ಆಯ್ತಾ. ಸೊ ಹಾಗಾಗಿ ನಾವು ಈ AWS ಎನ್ವೈರನ್ಮೆಂಟ್ ಅಂದ್ರೆ ಇಲ್ಲಿ EC2 ಈ ತರ ಏನೇ ರಿಸೋರ್ಸ್ ಆಗಿರಲಿ ಅದನ್ನ ವಯಾ ಟೆರಾಫಾರ್ಮ್ ನಾವು ಈಸಿಯಾಗಿ ಕ್ರಿಯೇಟ್ ಮಾಡಬಹುದು. ಹೇಗೆ ಟೆರಾಫಾರ್ಮ್ ಅಂದ್ರೆ, ಈಗ ನಾನು ಹೇಳಿದೆ ಕೋಡ್ ಆಗಿ ಕನ್ವರ್ಟ್ ಮಾಡಿ ನಾವು ಕ್ರಿಯೇಟ್ ಮಾಡ್ಬೋದು ಅಂತ.
ಈಗ ಈ ಏನ್ ಇನ್ಫ್ರಾಸ್ಟ್ರಕ್ಚರ್ ಇದೆಯಲ್ಲ, ಇದೇನ್ ರಿಸೋರ್ಸಸ್ ಇದೆಯಲ್ಲ, ಇದನ್ನ ನಾವ್ ಏನ್ ಮಾಡ್ತೀವಿ, ಒಂದು ಇನ್ಫ್ರಾಸ್ಟ್ರಕ್ಚರ್ ಅಥವಾ ಒಂದು ಕೋಡ್ ಅಲ್ಲಿ ನಾವು ಬಿಲ್ಡ್ ಮಾಡ್ತೀವಿ. ಸೊ ಲೆಟ್ಸ್ ಸೇ ನಾನು ಹೇಳ್ತೀನಿ ಫೈಲ್ ಅಂತ. ಸೊ ನನ್ನ ಎಲ್ಲಾ ಕಾನ್ಫಿಗರೇಷನ್ ನಾನು ಏನ್ ಮಾಡ್ತೀನಿ, ಈ ಕೋಡ್ ಅಲ್ಲಿ ಈ main.tf ಅಲ್ಲಿ ಬರೀತೀನಿ. ಬೇಸಿಕಲಿ ನೀವು ಶೆಲ್ ಸ್ಕ್ರಿಪ್ಟಿಂಗ್ಗೆ .sh ಅಂತ ಹೇಗೆ ಮಾಡ್ತೀರೋ ಹಾಗೆ ಟೆರಾಫಾರ್ಮ್ ಫೈಲ್ಸ್ ಎಲ್ಲ ಕೂಡ ನಾವು main.tf ಅಂತ, ಅಂದ್ರೆ ಲೈಕ್ ನಾರ್ಮಲಿ ಮೇನ್ ಅಂತ ಹೇಳ್ತಾರೆ. ಲೈಕ್ ಯಾವ್ದಾದ್ರು ಒಂದು ಪೈಥಾನ್ ಪ್ರೋಗ್ರಾಮ್ ನೀವು ಬರೀತಾ ಇದ್ದೀರಾ ಅಂದ್ರೆ app.py ಅಂತ ಏನ್ ಹೇಳ್ತೀರಾ, ಹಾಗೆ ಇಲ್ಲಿ main.tf ಅಂತ ಹೇಳ್ತೇನೆ. TF ಅಂದ್ರೆ ಟೆರಾಫಾರ್ಮ್ ಎಕ್ಸ್ಟೆನ್ಷನ್ ಅಂತ. ಸೊ ಇಲ್ಲಿ ಏನಾಗುತ್ತೆ, ಈಗ ನಾನು ಏನ್ ರಿಸೋರ್ಸ್ ಇಲ್ಲಿ ನಾನು ಬಿಲ್ಡ್ ಮಾಡಬೇಕು, ಆ ರಿಸೋರ್ಸ್ ಎಲ್ಲಾ ಕಾನ್ಫಿಗರೇಷನ್ ಡೀಟೇಲ್ಸ್ ನಾನು ಈ ಟೆರಾಫಾರ್ಮ್ ಫೈಲ್ ಅಲ್ಲಿ ಬರೀತೀನಿ. ಈ ಕಾನ್ಫಿಗರೇಷನ್ ಫೈಲ್ ನಾನು ಅಪ್ಲೈ ಮಾಡಿದಾಗ ಈ ಕಾನ್ಫಿಗರೇಷನ್ ಫೈಲ್ ಏನ್ ಮಾಡುತ್ತೆ, AWS ಹೋಗಿ ಆ ಪರ್ಟಿಕ್ಯುಲರ್ ರಿಸೋರ್ಸ್ ಕ್ರಿಯೇಟ್ ಮಾಡುತ್ತೆ. ಅದಕ್ಕೆ ನನ್ಗೆ ಏನ್ ಬೇಕು, ಟೆರಾಫಾರ್ಮ್ ಬೇಕಾಗತ್ತೆ. ಸೊ ಆ ಟೆರಾಫಾರ್ಮ್ ಫೈಲ್ ಟೆರಾಫಾರ್ಮ್ ಇನ್ಸ್ಟಾಲ್ಡ್ ಇರಬೇಕು. ಸೊ ವಾಟ್ ಐ ಡು, ಐ ಸೇ ಟೆರಾಫಾರ್ಮ್ ಅಂತ ಇಲ್ಲಿ. ಸೊ ಅದನ್ನ ನಾನು ಇಲ್ಲಿ ತಗೊಳ್ತೀನಿ. ಸೊ ಟೆರಾಫಾರ್ಮ್ ಮುಖಾಂತರ ನಾನೇನಾದ್ರೂ ಅಪ್ಲೈ ಅಂತ ಮಾಡಿದ್ರೆ, ಓಕೆ, ಟೆರಾಫಾರ್ಮ್ ಇನ್ಸ್ಟಾಲ್ ಮಾಡಿ ನಾನೇನಾದ್ರೂ ಈ ಕಾನ್ಫಿಗರೇಷನ್ ಫೈಲ್ನ ಡಿಪ್ಲಾಯ್ ಮಾಡಿದ್ರೆ, ಓಕೆ, ಕಾನ್ಫಿಗರೇಷನ್ ಫೈಲ್ನ ಡಿಪ್ಲಾಯ್ ಮಾಡಿದ್ರೆ ನೀವು ಯಾವ ಕ್ಲೌಡ್ ಅಥವಾ ನೀವು ಯಾವ ಪ್ರೊವೈಡರ್ನ ಯೂಸ್ ಮಾಡಿರ್ತೀರಾ ಆ ಪ್ರೊವೈಡರ್ ಮೇಲೆ ಹೋಗಿ ನೀವು ಈ ಕಾನ್ಫಿಗರೇಷನ್ ಫೈಲಲ್ಲಿ ಏನು ಡಿಫೈನ್ ಮಾಡಿರ್ತೀರಾ ಅದನ್ನ ಇದರಲ್ಲಿ ಆ ಕ್ಲೌಡಲ್ಲಿ ಹೋಗಿ ಕ್ರಿಯೇಟ್ ಮಾಡಿ ಕೊಡುತ್ತೆ. ದಟ್ ಈಸ್ ಲೈಕ್ ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಕೋಡ್. ಒಂದು ಇನ್ಫ್ರಾಸ್ಟ್ರಕ್ಚರ್ನ ಕೋಡ್ ರೂಪದಲ್ಲಿ ಬರೆಯೋದನ್ನೇ ನಾವು ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಕೋಡ್ ಅಂತ ಕರಿತೀವಿ. ಅದನ್ನ ನಾವು ಯಾವ ಟೂಲ್ ಯೂಸ್ ಮಾಡ್ಕೊಂಡು ಬರಿತಾ ಇದೀವಿ, ಟೆರಾಫಾರ್ಮ್ ಅನ್ನೋ ಟೂಲ್ನ. ಟೆರಾಫಾರ್ಮ್ ಯಾರು ಡೆವಲಪ್ ಮಾಡಿದ್ದು, ಆಶಿಕಾ ಫೌಂಡೇಶನ್ ಅವರು ಟೆರಾಫಾರ್ಮ್ನ ಡೆವಲಪ್ ಮಾಡ್ತಾರೆ. ಈ ಕಾನ್ಫಿಗರೇಷನ್ ಫೈಲ್ನ ಹೇಗೆ ಬರಿತೀವಿ, ವಯಾ HCL ಲ್ಯಾಂಗ್ವೇಜ್. HCL ಲ್ಯಾಂಗ್ವೇಜ್ ಅಂದ್ರೆ ಅದೇನು ಡಿಫ್ರೆಂಟ್ ಆಗಿರೋದಿಲ್ಲ, ಇಟ್ಸ್ ಕೀ ವ್ಯಾಲ್ಯೂ ಪೇರ್ ಬೇಸ್ಡ್ ಮೇಲೆ ರನ್ ಆಗುತ್ತೆ. ಐ ವಿಲ್ ಶೋ ಯು ಆಲ್ ದ ಕೋಡ್ಸ್, ಓಕೆ, ಯು ನೋ ನೀಡ್ ಟು ವರಿ. ಸೊ ಇದು ನನ್ನ ಕಂಪ್ಲೀಟ್ ಇಂಟ್ರೋ ಪಾರ್ಟ್ ನಾನು ಹೇಳ್ತಾರೆ. ಈ ತರ ಆಗುತ್ತೆ. ಈಗ IAC ಅಂತ ಹೇಳಿದ್ನಲ್ಲ, ಈ IAC ನಾನು ಯಾವುದೇ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಲಿ, ನಾಳೆ ಈ EKS ಡೆವ್ ಎನ್ವೈರನ್ಮೆಂಟ್ ಅಲ್ಲೂ ಕ್ರಿಯೇಟ್ ಮಾಡ್ತೀನಿ, ಲೈಕ್ ಪ್ರಾಡಲ್ಲೂ ಕ್ರಿಯೇಟ್ ಮಾಡ್ತೀನಿ, ಅದೇ ತರ ಲೆಟ್ಸ್ ಟೆಸ್ಟಿಂಗ್ ಅಲ್ಲೂ ಕ್ರಿಯೇಟ್ ಮಾಡ್ತೀನಿ ಅಂತಂದಾಗ ಇವೆಲ್ಲ ಎನ್ವೈರನ್ಮೆಂಟ್ಸ್ ಅಲ್ಲೂ ಸಿಮಿಲರ್ ಆಗಿರಬೇಕು ವಿತ್ ರೆಸ್ಪೆಕ್ಟ್ ಟು ಆಲ್ ದ ಕಾನ್ಫಿಗರೇಷನ್. ಅಂಡ್ ಕಾನ್ಫಿಗರೇಷನ್ ಸಿಮಿಲರ್ ಆಗಿದ್ದು ಅದನ್ನ ಮೇಂಟೆನೆನ್ಸ್ ಮಾಡಬೇಕು. ಹೇಗೆ ಮೇಂಟೈನ್ ಮಾಡ್ತೀವಿ, ವಯಾ ಗಿಟ್ ವರ್ಷನಿಂಗ್ ನ ಎನೇಬಲ್ ಮಾಡಬೇಕು ಫಾರ್ ದಿಸ್ ಫೈಲ್. ಅದೆಲ್ಲ ಹೇಗೆ ಮಾಡೋದು ನಾವು ಮುಂದೆ ಹೋಗ್ತಾ ನೋಡ್ತೀವಿ. ಜಸ್ಟ್ ನಾನು ನಿಮಗೆ ಥಿಯರಿಟಿಕಲ್ ಆಗಿ ಹೇಗೆ IAC ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಓಕೆ, ಇದು ಸಿಂಪಲ್ ಆಗಿ ಒಂದು ಟೆರಾಫಾರ್ಮ್ನ ಬೇಸಿಕ್ಸ್ ಆಯ್ತಾ. ಇವಾಗ ಈ ಟೆರಾಫಾರ್ಮ್ನ ಹೇಗೆ ಇನ್ಸ್ಟಾಲ್ ಮಾಡೋದು, main.tf ಫೈಲ್ನ ಹೇಗೆ ಕ್ರಿಯೇಟ್ ಮಾಡೋದು, ಅಥವಾ ಯಾವ ರೀತಿ ಇನಿಷಿಯಲೈಸ್ ಮಾಡೋದು ಅನ್ನೋದ್ರ ಬಗ್ಗೆ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗ್ತೀವಿ. ಓಕೆ, ಫಸ್ಟ್ ನಾನು ಏನು ಮಾಡ್ತೀನಿ, ಟೆರಾಫಾರ್ಮ್ನ ಲೈನೆಕ್ಸ್ ಮೇಲೆ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ತೋರಿಸ್ತೀನಿ. ಸೊ ಆಮೇಲೆ ನೀವು ಏನು ಮಾಡಬಹುದು ಅಂತ ಹೇಳಿದ್ರೆ, ಯು ಕ್ಯಾನ್ ಡೈರೆಕ್ಟ್ಲಿ ಇನ್ಸ್ಟಾಲ್ ಆನ್ ಯುವರ್ ವಿಂಡೋಸ್. ನಾನು ಅದನ್ನು ಸಪ್ರೇಟ್ ವಿಡಿಯೋ ಆಗಿ ಕೊಡ್ತೀನಿ. ಬಟ್ ಆಸ್ ಪಾರ್ಟ್ ಆಫ್ ಅವರ್ ಕರಿಕ್ಯುಲಮ್ ನಾವೇನು ಮಾಡೋಣ ಅಂತ ಹೇಳಿದ್ರೆ, ಕಂಪ್ಲೀಟ್ಲಿ ವಿಲ್ ವರ್ಕ್ ಆನ್ ಲೈನೆಕ್ಸ್ ಪಾರ್ಟ್. ಯಾಕೆಂದರೆ ನಾಳೆ ನಾವು IAC ಆಟೋಮೇಷನ್ ಲೈಕ್ ಮಾಡಬೇಕಾದ್ರೂ ಕೂಡ ವಿ ನೀಡ್ ಕ್ಲಸ್ಟರ್. ಸೊ ನಾವು ಮ್ಯಾನ್ಯುಯಲ್ ಆಗಿ ಏನೂ ಮಾಡೋದಿಲ್ಲ. ಸೊ ಹಾಗಾಗಿ ಇನ್ಸ್ಟೆಡ್ ಆಫ್ ಮ್ಯಾನ್ಯುಯಲ್ ವಿಲ್ ಟ್ರೈ ಟು ಫೋಕಸ್ ಮೋರ್ ಆನ್ ವರ್ಷನ್ ಕಂಟ್ರೋಲ್. ಈವನ್ ಇನ್ ಇಂಟರ್ವ್ಯೂಸ್ಗಳು ಕೂಡ ನಮಗೆ ವರ್ಷನ್ ಕಂಟ್ರೋಲ್ ಹೇಗೆ ಮಾಡ್ತೀರಾ ಟೆರಾಫಾರ್ಮ್ ಸ್ಕ್ರಿಪ್ಟ್ಸ್ಗಳನ್ನ ಅಂತಾನೆ ಕೇಳೋದು. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ, ನಾನು ನಾರ್ಮಲ್ ಆಗಿ AWS ಅಕೌಂಟ್ಗೆ ಲಾಗಿನ್ ಆಗಿದ್ದೀನಿ. ಇಲ್ಲಿ ಇಫ್ ಯು ಸಿ ಮೈ ಡ್ಯಾಶ್ಬೋರ್ಡ್, ಐ ಡೋಂಟ್ ಹ್ಯಾವ್ ಎನಿಥಿಂಗ್. ಸೊ ವಾಟ್ ಐ ಡು, ಐ ಲಾಂಚ್ ಅನ್ ಇನ್ಸ್ಟೆನ್ಸ್ ಸೇಯಿಂಗ್ ದ್ಯಾಟ್ ಇದನ್ನ ನಾನು ಟೆರಾಫಾರ್ಮ್ ಸರ್ವರ್ ಅಂತ ಹೇಳ್ತಾ ಇದ್ದೀನಿ. ಓಕೆನಾ, ಟೆರಾಫಾರ್ಮ್ ಸರ್ವರ್ ಉಬುಂಟು ಚೂಸ್ ಮಾಡ್ತಾ ಇದ್ದೀನಿ. ಇದು 2204 ಇದೆಲ್ಲ, 2204 ತಗೊಳ್ಳಿ. ಇಲ್ಲಿ T3 ಮೈಕ್ರೋ ಇದೆ, ಫಾರ್ ನಾವು T3 ಮೈಕ್ರೋ ಇಸ್ ಎನಫ್. ಅದಾದ್ಮೇಲೆ ನಾನು ನನ್ನ ಕೀಪೇರ್ನ ತಗೊಳ್ತಾ ಇದ್ದೀನಿ. ಆ್ಯಂಡ್ ಸೆಕ್ಯೂರಿಟಿ ಗ್ರೂಪ್ ಬೈ ಡಿಫಾಲ್ಟ್ ತಗೊಳ್ತಾ ಇದ್ದೀನಿ, ಯಾಕೆಂದ್ರೆ ಅದ್ರಲ್ಲಿ ನಾನು ಎಲ್ಲ ಪೋರ್ಟ್ಗಳನ್ನ ಅಲೋ ಮಾಡಿದ್ದೀನಿ. ಎಗೇನ್ ಹೇಳ್ತಾ ಇದ್ದೀನಿ, ಇಲ್ಲಿ ಡಿಫಾಲ್ಟ್ ಅಲ್ಲಿ ನಾನು ಎಲ್ಲ ಪೋರ್ಟ್ಸ್ಗಳನ್ನ ಅಲೋ ಮಾಡಿದ್ದೀನಿ. ಆ್ಯಂಡ್ ಅದೇ ಥರ ನಾನಿಲ್ಲಿ 30 GB ಅಂತ ಕೊಟ್ಟಿದ್ದೀನಿ. ನಾನು ನಿಮಗೆ ಆ ಡಿಫಾಲ್ಟ್ನ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಅಂಡ್ ಆಲ್ಸೋ ಇಲ್ಲಿ ನಾನು ಡಿಫಾಲ್ಟ್ VPCನ ತಗೊಂಡಿದ್ದೀನಿ. ಓಕೆನಾ, ಸೊ ಅದಾದ್ಮೇಲೆ ಲಾಂಚ್ ಅನ್ ಇನ್ಸ್ಟೆನ್ಸ್. ಓಕೆ, ಇದು ಲಾಂಚ್ ಮಾಡಿದಾದ್ಮೇಲೆ ಸೊ ಓಕೆ ದಿಸ್ ಇಸ್ ರನ್ನಿಂಗ್. ನಾ ಏನು ಮಾಡ್ತೀನಿ, ಇದನ್ನು ಕನೆಕ್ಟ್ ಮಾಡ್ತಾ ಇದ್ದೀನಿ.
ಸೊ ನಾನೇನು ಮಾಡಿದೆ, ಎಕ್ಸಾಂಪಲ್ ಇದೆಲ್ಲ SSH ಕ್ಲೈಂಟ್ನ ಕಾಪಿ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಯಾವುದೇ ಟರ್ಮಿನಲ್ ನೀವು ಹೇಗೆ ಬೇಕಾದರೂ ಕನೆಕ್ಟ್ ಆಗ್ಬೋದು. ನಿಮ್ಮ ಹತ್ರ ಮೊಬೈಲ್ ಎಕ್ಸ್ಟರ್ಮ್, ಪುಟ್ಟಿ ಆರ್ ಎನಿಥಿಂಗ್ ಯಾವುದ್ರಲ್ಲಿ ಬೇಕಾದ್ರೂ ಕನೆಕ್ಟ್ ಆಗಿ ನಾನೇನು ಮಾಡ್ತಾ ಇದ್ದೀನಿ, ನನ್ನ ಲೋಕಲ್ ಟರ್ಮಿನಲ್ ಆಗಿರುವಂತಹ ಐಟಮಲ್ಲಿ ನಾನೇನು ಮಾಡ್ತಿದ್ದೀನಿ, ಅಲ್ಲಿ ನನ್ನ ಡೌನ್ಲೋಡ್ಸ್ ಫೋಲ್ಡರಲ್ಲಿ ನನ್ನ ಈ ಪೆಂಪ್ ಕೀ ಇದೆ. ಸೊ ಅಲ್ಲಿಂದ ನಾನು SSH ಆಕ್ಸೆಸ್ ಮಾಡ್ತಾ ಇದ್ದೀನಿ ಟು ಮೈ ಕ್ಲಸ್ಟರ್, ಐ ಮೀನ್ ಟು ಮೈ EC2 ಇನ್ಸ್ಟೆನ್ಸ್. ಆ ಥರ ಮಾಡಿದಾಗ ವೆರಿಫಿಕೇಶನ್ ಕೇಳುತ್ತೆ, ಎಸ್ ಅಂತ ಕೊಡಿ. ಇವಾಗ ನನಗೆ ನನ್ನ ಲೋಕಲಿಂದ ಐ ಆಮ್ ಏಬಲ್ ಟು ಆಕ್ಸೆಸ್ ಉಬುಂಟು ಸಿಸ್ಟಮ್. ಓಕೆನಾ? ಇವಾಗ ಇಲ್ಲಿ ಒಮ್ಮೆ ನೋಡಿ, ನಾ ಹೇಳ್ತಿದ್ದೆ ನಿಮಗೆ, ಇಲ್ಲಿ ಸೆಕ್ಯೂರಿಟಿಗೆ ಬಂದಾಗ ಡಿಫಾಲ್ಟ್ ಸೆಕ್ಯೂರಿಟಿ ಗ್ರೂಪಲ್ಲಿ ನೋಡಿ ಇಷ್ಟು ಪೋರ್ಟ್ಗಳನ್ನ ನಾನು ಅಲೋ ಮಾಡಿದ್ದೀನಿ. 8080 22. ನಮಗೆ ಸದ್ಯಕ್ಕೀಗ 2280 ಇದ್ರೆ ಸಾಕು, ನೋ ನೀಡ್ ಟು ವರಿ ಮಚ್. ಓಕೆನಾ? ಸೊ ಈ SSH ಆದರೆ ಸಾಕು ನಮಗೆ. ಓಕೆ, ಈ ಥರ ಆಗಿದೆ. ಈಗ ನಾನು ಏನು ಮಾಡ್ತೀನಿ, ಇದನ್ನ ಲಾಗಿನ್ ಆದರೆ, ಸೊ ನಾವು ರೂಟ್ಗೆ ಹೋಗೋಣ. ರೂಟಲ್ಲಿ ನಾರ್ಮಲ್ ಆಗಿ ರೂಟ್ಗೆ ಹೋಗಬಾರ್ದು, ಬಟ್ ಜಸ್ಟ್ ಟು ಹ್ಯಾವ್ ಲೈಕ್ ನಾವು ಕಲಿಯೋ ಲೈಕ್ ಇನ್ ಲೈಕ್ ಲರ್ನಿಂಗ್ ಸ್ಟೇಜಲ್ಲಿ ಇರೋದ್ರಿಂದ ರೂಟಲ್ಲೇ ಮಾಡಿ. ಆಮೇಲಿಂದ ನಿಮ್ಗೆ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ ನಾನ್ ರೂಟ್ ಯೂಸರ್ ಆಗಿ ಹೇಗೆ ವರ್ಕ್ ಮಾಡಬೇಕು ಅಂತ. ಓಕೆ, ಸೊ ಈಗ ನೀವು ಇನ್ಸ್ಟಾಲೇಷನ್ ಎಲ್ಲ ಪಟಾಫಟ್ ಅಂತ ಮಾಡ್ಬೋದು. ನಾನು ಏನು ಮಾಡ್ತೀನಿ, ಐ ವಿಲ್ ಗೋ ಟು ಹಿಯರ್. ನಾನು ಇಲ್ಲಿ ಟೆರಾಫಾರ್ಮ್ ಇನ್ಸ್ಟಾಲೇಷನ್ ಅಂತ ಕೊಡ್ತೀನಿ. ಸೊ ಟೆರಾಫಾರ್ಮ್ ಇನ್ಸ್ಟಾಲೇಷನ್ ಅಂತ ಕೊಟ್ಟರೆ ನಾನು ನಿಮಗೆ ಅಲಾಂಗ್ ವಿತ್ ದಿಸ್ ನಾನು ನೋಟ್ಸ್ನ ಕೂಡ ಪ್ರೊವೈಡ್ ಮಾಡ್ತೀನಿ. ಸೊ ಇಲ್ಲಿ, ಸೊ ಇದರಲ್ಲಿ ಐ ವಿಲ್ ಕ್ರಿಯೇಟ್ ಒನ್ ರೆಪಾಸಿಟರಿ. ಸೊ ಇದನ್ನ ಟೆರಾಫಾರ್ಮ್ 0 to hero ಸೀರೀಸ್ ಅಂತ ಹಾಕೋಣ. ಓಕೆ, ಸೀರೀಸ್ ಇನ್ IT ಕನ್ನಡಿಗರು. ಓಕೆ, ಸೊ ಇದು ಮಾಡಿ ವಿಸಿಬಿಲಿಟಿ ಪಬ್ಲಿಕ್ ಇದೆ, ಇದೆಲ್ಲ ಓಕೆ. ಕ್ರಿಯೇಟ್ ರೆಪಾಸಿಟರಿ. ಸೊ ರೆಪಾಸಿಟರಿ ಕ್ರಿಯೇಟ್ ಆದಮೇಲೆ ಇಲ್ಲಿ HTTPS ಇದೆಲ್ಲ, HTTPS ತಗೊಳ್ಳಿ. ನನಗೆ ಈ ಲಿಂಕ್ ಬೇಕು, ಈ ಲಿಂಕ್ನ ಕಾಪಿ ಮಾಡ್ಕೊಳ್ಳಿ ಡೈರೆಕ್ಟಾಗಿ. ಗೋ ಟು ವಿಜುವಲ್ ಸ್ಟುಡಿಯೋ ಕೋಡ್. ಈ ಸೋರ್ಸ್ ಕಂಟ್ರೋಲ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲೋನ್ ರೆಪಾಸಿಟರಿ, ಆ ಕ್ಲೋನ್ ಅಂತ ಕೊಟ್ಟು ಎಂಟರ್ ಕೊಡಿ. ಅದು ಎಲ್ಲಿ ನೀವು ಮಾಡಬೇಕು ಅಂತ ಅಂದರೆ ಲೈಕ್ ಯಾವ ಫೋಲ್ಡರಲ್ಲಿ ನೀವು ಆಕ್ಸೆಸ್ ಮಾಡಬೇಕು ಅಂತ ಕೇಳುತ್ತೆ, ಅಥವಾ ಎಲ್ಲಿ ನಿಮ್ಮ ಕ್ಲೋನ್ ಮಾಡ್ಕೋಬೇಕು ಅಂತ ಕೇಳುತ್ತೆ. ಆ ಲೊಕೇಶನ್ ಕೊಡಿ, ಕ್ಲೋನ್ ಆಗುತ್ತೆ. ಈ ಥರ ಬರುತ್ತೆ. ಈಗ ನನಗೆ ಮೊದಲನೇದಾಗಿ ಏನು ಬೇಕು ಅಂದರೆ, ಫಸ್ಟ್ ನಾನೊಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಟೆರಾಫಾರ್ಮ್ ಸ್ಕ್ರಿಪ್ಟ್ಸ್ ಅಂತ ಒಂದು ಫೋಲ್ಡರ್ನ ಹಾಕ್ಕೊಳ್ತೀನಿ. ಟೆರಾಫಾರ್ಮ್ ಸ್ಕ್ರಿಪ್ಟ್ಸ್ ಆದಮೇಲೆ ಇಲ್ಲಿ ನಾನು ಹೇಳ್ತೀನಿ notes.md ಅಂತ. ಸೊ ಈ notes.md ಅಲ್ಲಿ ನಾನು ನೀಟಾಗಿ ಎಲ್ಲ ಯೂಸ್ ಅಂದರೆ ಲೈಕ್ MD ಸ್ಕ್ರಿಪ್ಟ್ಸ್ಗಳನ್ನೆಲ್ಲ ಇಲ್ಲಿ ಹಾಕೋಣ. ಓಕೆನಾ? ಸೊ ಇದಾದಮೇಲೆ ನಾ ಹೇಳ್ತೀನಿ ಇಲ್ಲಿದೆ ಹೋಗಿ ಟೆರಾಫಾರ್ಮ್ ಇನ್ಸ್ಟಾಲೇಷನ್ ಅಲ್ಲ. ಸೊ ಇನ್ಸ್ಟಾಲ್ ಟೆರಾಫಾರ್ಮ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದು ಅಫಿಷಿಯಲ್ ಡಾಕ್ಯುಮೆಂಟ್. ಓಕೆ, ಒನ್ ಸೆಕೆಂಡ್. ಇದು ಅಫಿಷಿಯಲ್ ಡಾಕ್ಯುಮೆಂಟ್. ಸೊ ಇಲ್ಲಿ ನಾ ಹೇಳ್ತೀನಿ, ಸೊ ದಿಸ್ ಈಸ್ ದಿ ಅಫಿಷಿಯಲ್ ಡಾಕ್. ಸೊ ಇದರಲ್ಲಿ ಈ ಥರ ಐಫೋನ್ ಕೊಟ್ಟು ಈ ಥರ ಹೇಳ್ತೀನಿ. ಇದಾದ್ಮೇಲೆ ನೀವು ಬೇಕಾದ್ರೆ ಇದನ್ನ ರೈಟ್ ಕ್ಲಿಕ್ ಕೊಟ್ಟು ಪ್ರಿವ್ಯೂ ಅಂತ ಕೊಟ್ಟರೆ, ನಿಮಗೆ ಓಪನ್ ಇನ್ ಪ್ರಿವ್ಯೂ ಮೋಡ್ ಅಂತ ಕೊಟ್ಟರೆ ನೋಡಿ ಈ ಥರ ಬರುತ್ತೆ. ಓಕೆ, ಅಂದರೆ ನಾವು ನೋಟ್ಸ್ ಮಾಡಬೇಕಾದ್ರೂ ಕೂಡ MD ಫಾರ್ಮ್ಯಾಟಲ್ಲಿ ಮಾಡ್ಕೊಳ್ಳಿ, ಸೊ ದಟ್ ನಿಮಗೆ ತುಂಬ ಚೆನ್ನಾಗಿ ನೋಟ್ಸ್ ಮಾಡ್ಕೊಳ್ಬೋದು. ಸೊ ಇದಾದಮೇಲೆ ನನಗೆ ಐ ನೀಡ್ ಟು ಇನ್ಸ್ಟಾಲ್ ಆನ್ ಲೈನೆಕ್ಸ್, ಅದರಲ್ಲೂ ಸ್ಪೆಷಲಿ ಆನ್ ಉಬುಂಟು. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಐ ವಿಲ್ ಕಾಪಿ ದಿಸ್ ಕಮಾಂಡ್. ಓಕೆ, ಸೊ ಜಸ್ಟ್ ಗಿವ್ ಮಿ ಅ ಸೆಕೆಂಡ್. ಸೊ ಈಗ ನಾ ಏನು ಮಾಡ್ತೀನಿ ಅಂತಂದ್ರೆ ನೋಡಿ, ಸೊ ಈ ಥರ ನಾನು ಫಸ್ಟ್ ಅಪ್ಡೇಟ್ ಮಾಡ್ಕೋಬೇಕು ಸಿಸ್ಟಮ್. ಸೊ ಐ ವಿಲ್ ಗೋ ಹಿಯರ್, ಇದನ್ನ ತಗೊಳ್ತೀನಿ. ಸೊ ಡೈರೆಕ್ಟಾಗಿ ನೀವು ಈ ಥರ ಒಂದೇ ಸ್ಕ್ರಿಪ್ಟ್ನ ಮಾಡ್ಕೊಳ್ಳಿ, ಬೆಟರ್. ಓಕೆ, ಇದನ್ನ ಡೈರೆಕ್ಟಾಗಿ ನೀವು ಕಾಪಿ ಪೇಸ್ಟ್ ಮಾಡೋದು ಕೂಡ ನಿಮಗೆ ಬರಬೇಕು. ಸೊ ಸಿಮಿಲರ್ಲಿ ಇದನ್ನು ಕೂಡ ನಾನು ಹಾಕ್ತೀನಿ, ಆ್ಯಂಡ್ ವೆರಿಫಿಕೇಶನ್ ಕೂಡ ಹಾಕ್ತೀನಿ. ಆ್ಯಂಡ್ ಅದೇ ರೀತಿ ಆಶಿಕಾಪ್ ಇದು ಬೇಕು ನನಗೆ. ಆಮೇಲಿಂದ ಅಗೇನ್ ಆಸ್ಕಿಂಗ್ ಫಾರ್ ಅಪ್ಡೇಟ್, ಆ್ಯಂಡ್ ಅದಾದಮೇಲೆ ಇಲ್ಲಿ ಇನ್ಸ್ಟಾಲ್ ಟೆರಾಫಾರ್ಮ್ -y ಅಂತ ಕೊಡಿ. ಈಗ ನೋಡಿ, ಸೇವ್ ಮಾಡ್ಕೊಳ್ಳಿ ಇದನ್ನ ಪ್ರಿವ್ಯೂ ಅಲ್ಲಿ ಓಪನ್ ಮಾಡ್ಕೊಂಡ್ರೆ ಯಾವುದೇ ರೀತಿ ಕಾಣುತ್ತೆ ಅಂತಂದರೆ, ಸೊ ಓಪನ್ ಇನ್ ಪ್ರಿವ್ಯೂ ಈ ರೀತಿ ಕಾಣುತ್ತೆ. ಯು ಕ್ಯಾನ್ ಡೈರೆಕ್ಟ್ಲಿ ಕಾಪಿ ದಿ ಸ್ಕ್ರಿಪ್ಟ್ ಹಿಂಗೆ. ಓಕೆ, ಇದು ಇನ್ ಸಿಂಪಲ್ ಆಗಿ ನಾವು ಮಾಡ್ಕೊಳ್ಳೋಂಥದ್ದು. ಸೊ ನಾನು ಡೈರೆಕ್ಟಾಗಿ ಇಲ್ಲಿ, ಸೊ
ಓಕೆ, ಇನ್ಸ್ಟಾಲೇಷನ್ ಸ್ಕ್ರಿಪ್ಟ್ ಅಂತ ಹಾಕ್ತೀನಿ. ಇದಾಯ್ತಲ್ಲ. ಸೊ ನಾವು ಈಗ ಇದನ್ನು ತಗೊಳ್ಳೋಣ. ಗೋ ಬ್ಯಾಕ್. ಸೊ ಇದನ್ನು ತಗೊಳ್ತಾ ಇದ್ದೀನಿ ನಾನು. ನಾವು ಗೋ ಬ್ಯಾಕ್ ಇಲ್ಲಿಗೆ. ನಾವು ಇದರಲ್ಲಿ ಸ್ವಲ್ಪ ದೊಡ್ಡದು ಮಾಡ್ತಾ ಇದ್ದೀನಿ. ನಾವು VA script.sh ನಾವು ಇನ್ಸರ್ಟ್ ಪೇಸ್ಟ್ ಇಟ್. ನಾವು ಎಸ್ಕೇಪ್ ಸೇವ್ ಮಾಡಿ ಇದನ್ನ ಡೈರೆಕ್ಟ್ ಆಗಿ ನೀವು SH ಆದ್ರೂ ಮಾಡ್ಬೋದು, ಇಲ್ಲ chmod 777 script.sh ಅಂತ ಕೊಡಿ. ನಾವು ಇದನ್ನ script.sh ಅಂತ ಹಾಕಿ. ನಾವು ಈಗ ಇನ್ಸ್ಟಾಲೇಷನ್ ಅನ್ನೋದು ಆಗ್ತಾ ಇದೆ, ರೈಟ್? ನಾವು ಸೊ ಇದು ಇನ್ಸ್ಟಾಲೇಷನ್ ಆಗ್ತಾ ಇರಲಿ ಮೀನ್ವೈಲ್. ಓಕೆ, ಇನ್ಸ್ಟಾಲೇಷನ್ ಆಯ್ತಲ್ಲ, ಇಲ್ಲಿ ನೋಡಿ ಇನ್ಸ್ಟಾಲೇಷನ್ ಆಯ್ತು. ಜಸ್ಟ್ ಟೆರಾಫಾರ್ಮ್ ಅಂತ ಕಮಾಂಡ್ ಹಾಕಿ, ಟೆರಾಫಾರ್ಮ್ ಅಂತ ಕಮಾಂಡ್ ಹಾಕಿದ್ರೆ ಮೇನ್ ಕಮಾಂಡ್ಸ್ ಅಂತ ಬಂತು, ಅದರ್ ನಾರ್ಮಲ್ ಕಮಾಂಡ್ಸ್ ಅಂತ ಹೇಳ್ತಾ ಇದೆ. ನಮಗೆ ಈ ಮೇನ್ ಕಮಾಂಡ್ಸ್ ಅರ್ಥ ಆಗ್ಬೇಕು ಇವಾಗ, ಆಯ್ತಾ? ಇಷ್ಟೇ, ಇನ್ನೇನಿಲ್ಲ. ಟೆರಾಫಾರ್ಮ್ ಇನ್ಸ್ಟಾಲೇಷನ್ ಇನ್ ಒನ್ ಸ್ಕ್ರಿಪ್ಟ್ ಡನ್. ನಾವು ಗೋ ಬ್ಯಾಕ್ ಹಿಯರ್. ನಾ ಹೇಳ್ತೀನಿ, ಈ ಕಮಾಂಡ್ಸ್ಗಳೆಲ್ಲ ತಗೊಳ್ತೀನಿ. ನಾರ್ಮಲ್ ಆಗಿ ಕಮಾಂಡ್ಸ್ಗಳು ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ನಮಗೆ ಹೇಗೆ ಟೆರಾಫಾರ್ಮ್ ಅಲ್ಲಿ ಕ್ರಿಯೇಟ್ ಮಾಡ್ತೀವಿ ಅಂತಂದ್ರೆ ಸಿಂಪಲ್, ವೆರಿ ಸಿಂಪಲ್. ನೋಡಿ, ಸೊ ನನ್ನ ಮೊದಲನೇ ಕಮಾಂಡ್ ಏನಪ್ಪ ಅಂತ ಹೇಳಿದ್ರೆ ಟೆರಾಫಾರ್ಮ್ ಇನಿಟ್ ಅಂತ. ಯಾವುದೇ ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡಿ. ಸೊ ಸಪೋಸ್ ನಾನೊಂದು ಫೋಲ್ಡರ್ನ ಕ್ರಿಯೇಟ್ ಮಾಡಿದೆ. ಆ ಫೋಲ್ಡರ್ ಅಲ್ಲಿ ನನ್ನ ಕಾನ್ಫಿಗರೇಷನ್ ಫೈಲ್ ಯಾವುದು ಅಂತಂದ್ರೆ main.tf ಅನ್ನೋದು ನನ್ನ ಕಾನ್ಫಿಗರೇಷನ್ ಫೈಲ್. ಈ ಕಾನ್ಫಿಗರೇಷನ್ ಫೈಲ್ ಇಟ್ಟು ಅಲ್ಲಿ ನಾನು ಏನಂತ ಹೇಳಬೇಕು ಅಂತ ಹೇಳಿದ್ರೆ ಟೆರಾಫಾರ್ಮ್ ಇನಿಟ್ ಅಂತ ಹೇಳಬೇಕು. ಇನಿಷಿಯಲೈಸ್ ಆದ್ಮೇಲೆ ಏನಾಗುತ್ತೆ, ನಾರ್ಮಲ್ ಆಗಿ ಒಂದು ಎಂಟಿ ಗಿಟ್ ಡೈರೆಕ್ಟರಿ ಏನಿರುತ್ತಲ್ಲ, ಸೊ ಲೆಟ್ಸ್ ಸಪೋಸ್ ಡೈರೆಕ್ಟರಿ ಅಥವಾ ಒಂದು ಫೋಲ್ಡರ್ನ ತಗೊಳ್ತಾ ಇದ್ದೀನಿ. ಸೊ ನಾರ್ಮಲ್ ದಿಸ್ ಈಸ್ ಮೈ ಫೋಲ್ಡರ್ ಹಿಂಗಿರುತ್ತೆ. ಈ ಫೋಲ್ಡರ್ ಅಲ್ಲಿ ನಾವು ಓಕೆ, ಈ ಫೋಲ್ಡರ್ ಅಲ್ಲಿ ನನ್ನ ಹತ್ರ ಕಾನ್ಫಿಗರೇಷನ್ ಫೈಲ್ ಇರುತ್ತೆ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಲೆಟ್ಸ್ ಸೇ ಫೈಲ್ ಅಂತ ಹಾಕ್ತೀನಿ. ಸೊ ಬೇಸಿಕಲಿ ನಾನು ಈ ಕಾನ್ಫಿಗರೇಷನ್ ಫೈಲ್ ಈ ಫೋಲ್ಡರ್ ಅಲ್ಲಿ ಇಟ್ಟಿರ್ತೀನಿ, ಆಯ್ತಾ? ಇದು ನಾರ್ಮಲ್ ಫೋಲ್ಡರ್. ಸೊ ಈ ನಾರ್ಮಲ್ ಫೋಲ್ಡರ್ ಅಲ್ಲಿ ನಾನು ಯಾವಾಗ ಗಿಟ್ ಇನಿಟ್ ಅಂತ ಮಾಡ್ತೀನೋ, ಐ ಮೀನ್ ಟೆರಾಫಾರ್ಮ್ ಇನಿಟ್ ಅಂತ ಮಾಡ್ತೀನೋ, ಅವಾಗ ಏನ್ ಮಾಡುತ್ತೆ, ಇದು ಟೆರಾಫಾರ್ಮ್ ಡೈರೆಕ್ಟರಿ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದು ನಾರ್ಮಲ್ ಡೈರೆಕ್ಟರಿ. ಓಕೆ, ಇದು ನಾರ್ಮಲ್ ಡೈರೆಕ್ಟರಿ ವಿತ್ ಕಾನ್ಫಿಗರೇಷನ್ ಫೈಲ್. ಈಗ ಇದನ್ನ ಟೆರಾಫಾರ್ಮ್ ಡೈರೆಕ್ಟರಿ ಆಗಿ ಕನ್ವರ್ಟ್ ಮಾಡಬೇಕು ಅಂತಂದ್ರೆ ಸೊ ಟೆರಾಫಾರ್ಮ್ ಇನಿಟ್ ಅಂತ ಮಾಡಬೇಕು. ಟೆರಾಫಾರ್ಮ್ ಇನಿಟ್ ಅಂತ ಯಾವಾಗ ಮಾಡ್ತೀವೋ ಅವಾಗ ಈ ತರ ಕ್ರಿಯೇಷನ್ ಆಗುತ್ತೆ. ನಾನು ತೋರಿಸ್ತೀನಿ ಟೆರಾಫಾರ್ಮ್ ಇನಿಟ್ ಹೆಂಗಾಗುತ್ತೆ ಅಂತ. ಓಕೆ, ಓಕೆ, ಸೊ ನಾನು ಏನ್ ಮಾಡಿದೆ, ಈಗ ನಾರ್ಮಲ್ ಆಗಿ ನಾವು ಗಿಟ್ ಇನಿಟ್ ಮಾಡಿದಾಗ್ಲೂ ಏನಾಗುತ್ತೆ, ನಾರ್ಮಲ್ ಗಿಟ್ ಫೋಲ್ಡರ್ ಐ ಮೀನ್ ನಾರ್ಮಲ್ ಡೈರೆಕ್ಟರಿ ಏನಾಗುತ್ತೆ, ಅದು ಗಿಟ್ ಡೈರೆಕ್ಟರಿ ಆಗಿ ಕನ್ವರ್ಟ್ ಆಗುತ್ತೆ, ರೈಟ್? ಸೊ ಇದು ನನ್ನ ನಾರ್ಮಲ್ ಆಗಿ ಟೆರಾಫಾರ್ಮ್ ಇನಿಟ್ ಮಾಡಿದಾಗ ಆಗುವಂಥದ್ದು. ಯಾವಾಗ ಇನಿಷಿಯಲೈಸ್ ಮಾಡ್ತೀವೋ ಅವಾಗ ಇಲ್ಲೊಂದು ಡಾಟ್ ಟೆರಾಫಾರ್ಮ್ ನಾನು ಈಗ ರ್ಯಾಂಡಮ್ ಆಗಿ ಹೇಳ್ತಾ ಇದ್ದೆ, ಲೈಕ್ ನಾನು ಥಿಯರಿಟಿಕಲ್ ವೇ ಅಲ್ಲಿ ಹೇಳ್ತಾ ಇದ್ದೀನಿ. ಈಗ ನನ್ಗೇನು ಅಂತ ಹೇಳಿದ್ರೆ, ಈ ಟೆರಾಫಾರ್ಮ್ ಕ್ರಿಯೇಟ್ ಆಯ್ತಲ್ಲ, ಡಾಟ್ ಟೆರಾಫಾರ್ಮ್ ಫೋಲ್ಡರ್ ಕ್ರಿಯೇಟ್ ಆಗುತ್ತೆ. ಇದು ಡಿಸೈಡ್ ಮಾಡುತ್ತೆ ಯಾವ ಪ್ರೊವೈಡರ್ ಇದೆ ಅಂಡ್ ನಾನು ಏನ್ ಮಾಡ್ಬೇಕು ಅಂತ. ಇಲ್ಲಿ ಡಾಟ್ ಇನಿಟ್ ಅಲ್ಲೇ ಆಗೋಗುತ್ತೆ. ಅಂಡ್ ಅದಾದ್ಮೇಲಿಂದ ನಾವೇನ್ ಮಾಡ್ತೀವಿ, ಇನ್ನೊಂದು ಕಮಾಂಡ್ ಇದೆ, ಅದು ಟೆರಾಫಾರ್ಮ್ ಪ್ಲಾನ್ ಅಂತ. ಓಕೆ, ಒಂದ್ ನಿಮಿಷ. ಓಕೆ, ಸೊ ಸೆಕೆಂಡ್ ಕಮಾಂಡ್ ಏನಪ್ಪಾ ಅಂತಂದ್ರೆ, ಓಕೆ, ಸೆಕೆಂಡ್ ಕಮಾಂಡ್ ಏನಂತಂದ್ರೆ, ನಾನು ಒಂದ್ಸತಿ ಇನಿಟ್ ಮಾಡಾದ್ಮೇಲೆ ಸೆಕೆಂಡ್ ಬಂದ್ಬಿಟ್ಟು ಟೆರಾಫಾರ್ಮ್ ಪ್ಲಾನ್ ಅಂತ ಇರುತ್ತೆ. ಸೊ ಬೇಸಿಕಲಿ ಟೆರಾಫಾರ್ಮ್ ಪ್ಲಾನ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಇದು ಸಪೋಸ್ ನಾನು AWS ಪ್ರೊವೈಡರ್ ಕೊಟ್ಟಿದ್ದೀನಿ. ಆ AWS ಪ್ರೊವೈಡರ್ ಅಲ್ಲಿ ಇಫ್ ಐ ಎಕ್ಸಿಕ್ಯೂಟ್ ದಿಸ್ ರಿಸೋರ್ಸ್, ಅವಾಗ ಏನ್ ಮಾಡುತ್ತೆ, ನನಗೆ ಆ ಪ್ಲಾನ್ ಅಲ್ಲಿ ಏನೇನ್ ಡೀಟೇಲ್ಸ್ ಬರುತ್ತೆ. ಈಗ ಸಪೋಸ್ ನಾನು ಒಂದು EC2 ಇನ್ಸ್ಟೆನ್ಸ್ ನ ಕ್ರಿಯೇಟ್ ಮಾಡಬೇಕು ಅಂದ್ರೆ ಅದರ AMI ID ಮತ್ತೆ ರೂಟ್ ವ್ಯಾಲ್ಯೂಮು ಮತ್ತೆ ARN ನಂಬರ್ಸು ಇದೆಲ್ಲ ಕೂಡ ಡಿಸ್ಪ್ಲೇ ಮಾಡಿ ಹೇಳುತ್ತೆ, ನೋಡು ನೀನ್ ಏನಾದ್ರೂ ಈ ಟೆರಾಫಾರ್ಮ್ ಫೈಲ್ ನ ಎಕ್ಸಿಕ್ಯೂಟ್ ಮಾಡಿದ್ರೆ ಈ ತರದನ್ನೆಲ್ಲ ನಾನು ಕ್ರಿಯೇಟ್ ಮಾಡ್ತೀನಿ ಅಂಡ್ ಕೆಲವೊಂದನ್ನೆಲ್ಲ ಕೂಡ ನಾನು ಕ್ರಿಯೇಟ್ ಆದ್ಮೇಲೆ ನಾನು ತಿಳಿಸ್ತೀನಿ ಅಂತ ಟೆರಾಫಾರ್ಮ್ ಪ್ಲಾನ್ ಹೇಳುತ್ತೆ. ಟೆರಾಫಾರ್ಮ್ ಪ್ಲಾನ್ ಆಯ್ತು. ನನಗೆ ಟೆರಾಫಾರ್ಮ್ ಪ್ಲಾನ್ ಓಕೆ ಆದ್ಮೇಲೆ ನಾವೇನ್
ಮಾಡ್ತೀವಿ ಅಂತಂದ್ರೆ ಟೆರಾಫಾರ್ಮ್ ಅಪ್ಲೈ ಅಂತ ಮಾಡ್ಬೇಕಾಗತ್ತೆ. ಟೆರಾಫಾರ್ಮ್ ಅಪ್ಲೈ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಈಗ ನಾನು ಏನ್ ಪ್ಲಾನ್ ನೋಡ್ತೀನಿ ಆ ಪ್ಲಾನ್ ನ ಎಕ್ಸಿಕ್ಯೂಷನ್ ಮಾಡುತ್ತೆ ಅಂದಾಗ ಇದು AWS ಎನ್ವೈರನ್ಮೆಂಟಿಗೆ ಹೋಗ್ಬಿಟ್ಟು ಅಲ್ಲಿ ನನಗೆ ನನ್ನ ರಿಸೋರ್ಸ್ನ ಕ್ರಿಯೇಟ್ ಮಾಡಿ ಕೊಡುತ್ತೆ ಅಂತ ಅರ್ಥ. ಸರಿನಾ? ಇದು ಟೆರಾಫಾರ್ಮ್ ಅಪ್ಲೈ. ಅದೇ ತರ ನನಗೆ ಇನ್ನೊಂದಿದೆ ಇಂಪಾರ್ಟೆಂಟ್ ಆಗಿ, ಟೆರಾಫಾರ್ಮ್ ಡೆಸ್ಟ್ರಾಯ್. ಈಗ ನಾನು ಏನೇ ಕ್ರಿಯೇಷನ್ ಮಾಡಿದ್ರು ಕೂಡ ಇಫ್ ಐ ಸೇ ಟೆರಾಫಾರ್ಮ್ ಡೆಸ್ಟ್ರಾಯ್, ಇದು ಟೆರಾಫಾರ್ಮ್ ಡೆಸ್ಟ್ರಾಯ್ ಅನ್ನೋದು ಮಾಡುತ್ತೆ. ಆಯ್ತಾ? ಇದು ಇನ್ ಜನರಲ್ ಆಗಿ ಮೇನ್ ಕಮಾಂಡ್ಸ್ಗಳು ನಮಗೆ ಬೇಕಾಗಿರೋದು. ನಾವು ಈ ಮೇನ್ ಕಮಾಂಡ್ಸ್ಗಳ ಆದ್ಮೇಲೆ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಓಕೆ, ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಗೋ ಬ್ಯಾಕ್ ಇಲ್ಲಿಗೆ 1 ಸೆಕೆಂಡ್. ಓಕೆ, ಸೊ ನಾನು ಏನ್ ರೆಕಮೆಂಡ್ ಮಾಡ್ತೀನಿ ಅಂದ್ರೆ, ನಿಮ್ಗೆ ಕೋಡ್ ಬರೀಲಿಕ್ಕೆಲ್ಲ ನೀವು ವಿಜುವಲ್ ಸ್ಟುಡಿಯೋ ಕೋಡ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ವಿಜುವಲ್ ಸ್ಟುಡಿಯೋ ಕೋಡ್ ಲಿಂಕ್ ಕೂಡ ಕೊಡ್ತೀನಿ ನಿಮಗೆ. ಸೊ ಇದೇ ವಿಜುವಲ್ ಸ್ಟುಡಿಯೋಗೆ ಹೋಗ್ಬಿಟ್ಟು ಇಲ್ಲಿ ಡೌನ್ಲೋಡ್ ಅಂತ ಇರುತ್ತೆ. ನನಗೆ ಈಗ ಮ್ಯಾಕ್ ಇರೋದ್ರಿಂದ ಆಟೋ ಡಿಟೆಕ್ಟ್ ಆಗಿ ಮ್ಯಾಕ್ OS ತೋರಿಸ್ತಾ ಇದೆ. ಅದೇ ರೀತಿ ನಿಮ್ಗೆ ಏನಾದರೂ ವಿಂಡೋಸ್ ಇದ್ರೆ ಅಲ್ಲಿ ವಿಂಡೋಸ್ ಅಂತ ತೋರಿಸುತ್ತೆ. ಸೊ ನಾ ಹೇಳ್ತೀನಿ ಇಲ್ಲಿ. ಸೊ ಇದನ್ನ VS Code ಪ್ಯಾಕೇಜ್ ಅಂತ ಹಾಕ್ತೀನಿ. ಓಕೆ, ಸೊ VS Code ಪ್ಯಾಕೇಜ್ ಇನ್ಸ್ಟಾಲೇಷನ್ ಇದು. ಅದೇ ರೀತಿ ನನಗೆ ಒಂದು ಟೆರಾಫಾರ್ಮ್ ಪ್ಲಗ್ಗಿನ್ ನ ಕೂಡ ನಾವು ಇನ್ಸ್ಟಾಲ್ ಮಾಡ್ಕೋಬೇಕು. ಆ ಟೆರಾಫಾರ್ಮ್ ಪ್ಲಗ್ಗಿನ್ ಎಲ್ಲಿರುತ್ತೆ ಅಂತ ಕೂಡ ತೋರಿಸ್ತೀನಿ ನಿಮಗೆ. ಓಕೆ, ಫಸ್ಟ್ ನೀವು ಇದನ್ನ ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆನೆ ಯು ಹ್ಯಾವ್ ಟು ಗೋ ಫಾರ್ ಟೆರಾಫಾರ್ಮ್ ಪ್ಲಗ್ಗಿನ್. ಸೊ ನಾನು ಇಲ್ಲಿ ಕೇಳ್ತೀನಿ. ಸೊ ಟೆರಾಫಾರ್ಮ್ ಪ್ಲಗ್ಗಿನ್ ಇನ್ಸ್ಟಾಲ್ ಆನ್ VS Code ಅಂತ. ಸೊ ಈ ಏನ್ ಕೋಡ್ ಇದೆಲ್ಲ ಇದನ್ನ ಇನ್ಸ್ಟಾಲ್ ಅಂತ ಕೊಟ್ಟರೆ ಡೈರೆಕ್ಟ್ ಆಗಿ ಇನ್ಸ್ಟಾಲ್ ಆಗುತ್ತೆ, ಏನು ಕೂಡ ಇದು ಮಾಡೋದಿಲ್ಲ. ಸೊ ಆ ಲಿಂಕ್ ಕೂಡ ನಾನು ಇಲ್ಲಿ ಪ್ರೊವೈಡ್ ಮಾಡಿರ್ತೀನಿ, ನೀವು ಅದರಿಂದ ಕಾಪಿ ಮಾಡ್ಕೊಳ್ಳಿ. ಇವೆರಡೂ ಆದ್ಮೇಲೆ ನಾವೇನ್ ಮಾಡೋಣ ಅಂತ ಹೇಳಿದ್ರೆ, ಇವಾಗ ವಿಲ್ ರೈಟ್ ಅವರ್ ಫಸ್ಟ್ ರಿಸೋರ್ಸ್ ಏನು ಅಂತ ಹೇಳಿದ್ರೆ, ಸೊ ಸೇವ್ ಇಟ್. ನೋಡಿ, ಟೆರಾಫಾರ್ಮ್ ಪ್ಲಗಿನ್ ಮೇಲೆ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಿದ್ರೆ ನಿಮಗೆ ಇನ್ಸ್ಟಾಲೇಷನ್ ಮೆಥಡ್ಗಳು ಆಗುತ್ತೆ. ನಾವು ಈಗ ನನಗೆ ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಫೋಲ್ಡರ್ನ ಫಸ್ಟ್ ರಿಸೋರ್ಸ್ ಅಂತ ಹೇಳ್ತೀನಿ. ಆಯ್ತಾ? ನಾವು ನಮ್ಮ ಈ ಸೀರೀಸ್ ಅಲ್ಲಿ ಮೊದಲನೇ ರಿಸೋರ್ಸ್ ನ ಕ್ರಿಯೇಟ್ ಮಾಡ್ತಾ ಇರೋದು. ಇದರಲ್ಲಿ ಮೊದಲನೇ ರಿಸೋರ್ಸ್ ನಾನು ಏನ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಂದ್ರೆ, ಒಂದು ಫೋಲ್ಡರ್ ಅಲ್ಲಿ ಒಂದು ಕಾನ್ಫಿಗರೇಷನ್ ಅಥವಾ ಒಂದು ರಿಸೋರ್ಸ್ ನ ಕ್ರಿಯೇಟ್ ಮಾಡ್ಕೊಂಡು ಟ್ರೈ ಮಾಡಿ, ಅಥವಾ ಒಂದು ಪ್ರಾಜೆಕ್ಟ್ ನ ಬಿಲ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ನಾನೀಗ ಇದರಲ್ಲಿ ಹೇಳ್ತೀನಿ VPC ಬೇಕಲ್ಲ, ನಾನು main.tf ಅಂತ ಒಂದು ಫೈಲ್ ನ ಕ್ರಿಯೇಟ್ ಮಾಡ್ಕೊಳ್ತೀನಿ. main.tf ನಾನು ಹೇಳ್ತೀನಲ್ಲ, .tf ಎಕ್ಸ್ಟೆನ್ಷನ್ ನೇಮ್ ಹೆಂಗಾದ್ರೂ ಇರಲಿ, ಬಟ್ ನಮ್ಗೆ .tf ಎಕ್ಸ್ಟೆನ್ಷನ್ ಬೇಕು. ಇಲ್ಲಿ ನಾರ್ಮಲ್ ಆಗಿ ನಿಮ್ಗೆ ಇಫ್ ಐ ಗೋ ಹಿಯರ್, ಸೊ ಕನ್ಸೋಲಿಗೆ ಹೋಗ್ತೀನಿ. ಇಲ್ಲಿ ನನಗೆ ಇಫ್ ಐ ವಾಂಟ್ ಟು ಕ್ರಿಯೇಟ್ ಅ VPC, ನಾನು ನೋಡಿ ಏನ್ ಮಾಡ್ತೀನಿ, US West ರೀಜನ್ಗೆ ಹೋಗ್ತಾ ಇದ್ದೀನಿ. ನಾನು ರೀಜನ್ಗೆ ಹೋಗ್ಬಿಟ್ಟು VPC ನ ಚೂಸ್ ಮಾಡ್ತಾ ಇದ್ದೀನಿ. VPC ನ ಚೂಸ್ ಮಾಡಿ ಇಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, ಕ್ರಿಯೇಟ್ VPC ಅಂತ ಕೊಡ್ತಾ ಇದ್ದೀನಿ. VPC ಓನ್ಲಿ ಸೆಲೆಕ್ಟ್ ಮಾಡಿಕೊಂಡು VPC ನೇಮ್ ಹೇಳ್ತಾ ಇದ್ದೀನಿ, CADR ರೇಂಜ್ ಹೇಳ್ತಾ ಇದ್ದೀನಿ, ಮತ್ತೆ ಕ್ರಿಯೇಟ್ VPC ಅಂತ ಕೊಡ್ತೀನಿ. ದಿಸ್ ಇಸ್ ವಾಟ್ ವಿ ಆರ್ ಡೂಯಿಂಗ್. ಕರೆಕ್ಟಾ? ನಾನೇನ್ ಹೇಳ್ತಾ ಇದ್ದೀನಿ, US West ರೀಜನ್ 2 ಹೋದೆ. ಓಕೆ, ರೀಜನ್ 2 ಹೋದೆ, VPC ಮೇಲೆ ಕ್ಲಿಕ್ ಮಾಡಿದೆ. VPC ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನು VPC ಓನ್ಲಿ ಚೂಸ್ ಮಾಡಿ ನೇಮ್ ಕೊಡ್ತಾ ಇದ್ದೀನಿ, ಮತ್ತೆ ಈ CADR ಬ್ಲಾಕ್ ನ ಕೊಡ್ತಾ ಇದ್ದೀನಿ. ಇವಾಗ ಇಷ್ಟೇ ಕಾನ್ಸೆಪ್ಟ್. ಇದನ್ನ ಕೋಡ್ ಹೆಂಗ್ ಬರೀಬೇಕು ಅಂತ. ಅಂಡ್ ನಾನು ಹೇಳ್ತಾ ಇದ್ದೀನಿ, ನನ್ನ ಕೋಡ್ ಯಾವುದು, ನನ್ನ ಪ್ಲಾಟ್ಫಾರ್ಮ್ ಏನು, AWS ಪ್ರೊವೈಡರ್. ಸೊ ನೀವು ಇನ್ ಜನರಲ್ ಆಗಿ ಈ ಲ್ಯಾಂಗ್ವೇಜ್ ಏನ್ ಬರೀತಾ ಇದೀನಲ್ಲ, ಇದನ್ನ HCL ಲ್ಯಾಂಗ್ವೇಜ್ ಅಂತ ಕರಿತೀವಿ. ಹಂಗಂದ್ರೆ ಏನು, HCL ಲ್ಯಾಂಗ್ವೇಜ್ ಅಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ನಾವು ಫಸ್ಟ್ ಥಿಂಗ್ ಯಾವುದೇ ಕೋಡ್ ಬರೀರಿ, ನಿಮ್ಗೇನು ಫಸ್ಟ್ ಪ್ರೊವೈಡರ್ನ ಮೆನ್ಷನ್ ಮಾಡಬೇಕು, ಆಮೇಲಿಂದ ರಿಸೋರ್ಸ್ನ ಮೆನ್ಷನ್ ಮಾಡಬೇಕು. ಓಕೆ, ಇದು ಸ್ಕೆಲಿಟನ್. ಯಾವುದೇ ಕೋಡ್ ಬರೋದ್ರು ಕೂಡ ಇದೇ ಸ್ಕೆಲಿಟನ್. ಫಸ್ಟ್ ನನಗೆ AWS ಪ್ರೊವೈಡರ್ ಯಾರು ಅಂತಂದ್ರೆ AWS. ಆಯ್ತಾ? AWS ಬರ್ತಿದ್ದೇನೆ. AWS ಅಲ್ಲೇ ಯಾವ ರೀಜನ್ಗೆ ಹೋಗಿದ್ ನಾನು, ರೀಜನ್ ಬಂದ್ಬಿಟ್ಟು US East 1. ಕರೆಕ್ಟಾ? ಈ ತರ ಏನೇ ಬರೆದ್ರು ಹೆಂಗೆ ಬರಿಬೇಕು ನಾವು, US East 1 2ನ. ಸೊ ದಿಸ್ ಇಸ್ 2, ರೈಟ್? ಸೊ ನಾನು 2 ಅಂತ ಹಾಕ್ದೆ. ಸರಿ, US East 2 ಹೋದೆ. ಓಕೆ, 2 ಹೋದೆ. ರಿಸೋರ್ಸ್ ಅಲ್ಲಿ ನನಗೆ ಏನ್ ಬೇಕು, VPC ಬೇಕಲ್ವಾ? ಅದಕ್ಕೆ ನಾನು ಏನ್ ಮಾಡ್ತೀನಿ, ನನ್ನ ರಿಸೋರ್ಸ್ ಏನಪ್ಪ ಅಂತ ಹೇಳಿದ್ರೆ AWS _VPC. ಆಯ್ತಾ? VPC ಇಲ್ಲಿ ನೇಮ್
ನೇಮ್ ಆಫ್ ಮೈ ರಿಸೋರ್ಸ್. ನೇಮ್ ಆಫ್ ಮೈ ರಿಸೋರ್ಸ್ ಏನು? VPC ಅಥವಾ ಮೈ VPC ಅಂತ ಕೊಟ್ಕೊಳ್ತೀನಿ. ಅಂದ್ರೆ ನಾನು ಮೆಟಾ ಡೇಟಾದಲ್ಲಿ ನಾವು ಕ್ರಿಯೇಟ್ ಮಾಡ್ಕೋಬೇಕಾದ್ರೆ ನಾನು ಈ ತರ ಹೇಳ್ತೇನೆ. ಸೊ AWS VPC ನ ಕ್ರಿಯೇಟ್ ಮಾಡಬೇಕು. ನಾನು ಟೆರಾಫಾರ್ಮ್ಗೆ ಈ ರಿಸೋರ್ಸ್ನ ನೇಮ್ ನಾನು ಹೇಳ್ತಿರೋದು ಮೈ VPC ಅಂತ. ಆಮೇಲೆ ಇಲ್ಲಿ ನನ್ಗೆ ಏನ್ ಬೇಕು, CADR ಬ್ಲಾಕ್ ಅಲ್ಲಿ 10.0.0. ಓಕೆ 0/16 ಅಂತ ತಗೊಳ್ತಾ ಇದ್ದೀನಿ. ಆಯ್ತಾ? ಆಮೇಲೆ ನಾನು ಏನ್ ಡಿಫೈನ್ ಮಾಡಿದೆ, ಟ್ಯಾಗ್ ನ ಡಿಫೈನ್ ಮಾಡ್ತೇನೆ. ನಾವು ಅದು ಟ್ಯಾಗ್ಸ್ ಅಂಡರ್ ಬರುತ್ತೆ. ಟ್ಯಾಗ್ಸ್ ಅಲ್ಲಿ ಈ ತರ ನೇಮ್ ಅಂತ ಹೇಳಿ ನಾ ಹೇಳ್ತೀನಿ ಇಲ್ಲಿ. ಸೊ ಇದನ್ನ ಮೈ VPC ಅಥವಾ ಟೆರಾಫಾರ್ಮ್ VPC ಅಂತ ಹೇಳ್ತಾ ಇದ್ದೀನಿ. ಸೊ ಟೆರಾಫಾರ್ಮ್ VPC ನೋಡಿ, ಇದು ನನ್ನ ಮೊದಲನೇ ಕೋಡ್ ನಾನು ಬರ್ತಿತ್ತು. ಇವಾಗ ಕೋಡ್ ಬರೋದ್ನಲ್ಲ, ಈ ಕೋಡ್ನ ನಾನೇನ್ ಮಾಡಬೇಕು, ಐ ನೀಡ್ ಟು ಡಿಪ್ಲಾಯ್ ಇಟ್ ಹಿಯರ್. ಯಾಕೆಂದ್ರೆ ನಾನು ಲೋಕಲ್ ಟೆರಾಫಾರ್ಮ್ ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ಅಂತ ಅನ್ಕೊಳ್ಳೋಣ. ನಾವು ಇವಾಗ ಇದ್ರ ಮೇಲೆ ನನ್ನ ಹತ್ರ ಆಲ್ರೆಡಿ ಟೆರಾಫಾರ್ಮ್ ಇದೆ. ಓಕೆ, ಟೆರಾಫಾರ್ಮ್ ಇದೆ. ನಾನೇನ್ ಮಾಡ್ತೀನಿ, ಡೈರೆಕ್ಟ್ರಿ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ ಸಾರಿ. ಸೊ ನಾವಿವಾಗ ಈ ಕೋಡ್ ನ ಇಲ್ಲಿ ಡಿಪ್ಲಾಯ್ ಮಾಡ್ಬೇಕು. ಅದಕ್ಕೆ ನಾನು MKDIR ಅಂತಂದ್ರೆ ಮೇಕ್ ಡೈರೆಕ್ಟರಿ ಅಂದ್ರೆ ಒಂದು ಡೈರೆಕ್ಟರಿನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅದು ಎಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಂದ್ರೆ ಈ ಇನ್ಸ್ಟೆನ್ಸ್ ಅಲ್ಲಿ ಕ್ರಿಯೇಟ್ ಮಾಡಿ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ನನ್ನ ಫಸ್ಟ್ ರಿಸೋರ್ಸ್ ಅಂತ. ಆಯ್ತಾ? ಫಸ್ಟ್ ಹಿಂಗಾದ್ರೂ ಕ್ರಿಯೇಟ್ ಮಾಡ್ಬೋದು, ಇಲ್ಲ ಗಿಟ್ ಕ್ಲೋನ್ ಮಾಡ್ಕೊಂಡಾದ್ರೂ ಮಾಡ್ಕೊಳ್ಳಿ. ಆಯ್ತಾ? ಇಟ್ಸ್ ಯುವರ್ ವಿಶ್. ನಾ ಏನ್ ಮಾಡ್ತೀನಿ ಇಲ್ಲಿ, ನಾನಿಲ್ಲಿ ಫಸ್ಟ್ ರಿಸೋರ್ಸ್ ಅಂತ ಹಾಕೊಳ್ತಾ ಇದ್ದೀನಿ. LS ಈಗ VI. ಓಕೆ, ಇಲ್ಲ ಅಂತಂದ್ರೆ ಬೆಟರ್ ನಾನು ಇದನ್ನ ಅವಾಯ್ಡ್ ಮಾಡ್ತೀನಿ. ನಾನು ಗಿಟ್ ಥ್ರೂ ತೋರಿಸ್ತೀನಿ ನಿಮಗೆ. ಸೊ ದಟ್ ಫಸ್ಟ್ ಈ ತರ ಮಾಡೋಣ, ಆಮೇಲಿಂದ ಐ ಟೆಲ್ ಯು ವಾಟ್ ಟು ಡು. ಸೊ RMDIR ನನ್ನ ಫಸ್ಟ್ ರಿಸೋರ್ಸ್ನ ನಾನು ರಿಮೂವ್ ಮಾಡ್ತೇನೆ. ಓಕೆ, ಈಗ ನೋಡಿ ಇದು ನಮ್ಮ ಕೋಡ್ ಅಲ್ವಾ? ಸೊ ನಾನು ಸೇವ್ ಮಾಡ್ತೀನಿ. ಇಲ್ಲೊಂದು ಎಕ್ಸ್ಟ್ರಾ ಒಂದು 2 ಕೀವರ್ಡ್ಸ್ ಹಾಕ್ತೀನಿ. ಇದನ್ನ ಆಮೇಲಿಂದ ನಾನು ಹೇಳ್ತೀನಿ ನಿಮಗೆ. ಆಮೇಲೆ ಸೀಕ್ರೆಟ್ ಕೀ ಹಿಂಗ ಹಾಕ್ತೀನಿ. ಫಸ್ಟ್ ಫುಲ್ ಬ್ರೂಟ್ ಫೋರ್ಸ್ ಅಲ್ಲಿ ಅಪ್ರೋಚ್ ಮಾಡೋಣ. ಓಕೆ, ಸೇವ್ ಇಟ್. ನಾನು ಇಲ್ಲಿ ರಿಸೋರ್ಸ್ ಕಂಟ್ರೋಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಹೇಳ್ತೀನಿ, ಸೊ ಅಪ್ಡೇಟೆಡ್ ಮೈ ನೋಟ್ಸ್ ಅಂತ, ಅಥವಾ ಫಸ್ಟ್ ರಿಸೋರ್ಸ್ ಎನಿಥಿಂಗ್ ಇಸ್ ಫೈನ್. ಪಬ್ಲಿಷ್ ಬ್ರಾಂಚ್, ನಾನು ಬ್ರಾಂಚ್ನ ಕೂಡ ಪಬ್ಲಿಷ್ ಮಾಡಿದೆ. ನಾವು ಇಲ್ಲಿಗೆ ಬಂದ್ರೆ ನೀವು ಇಫ್ ಯು ಸಿ ಈ ನೋಟ್ಸ್ ಅಲ್ಲಿ ನಿಮಗೆ ಇಲ್ಲಿ ಫಸ್ಟ್ ರಿಸೋರ್ಸ್ ಕೂಡ ಇದೆ. ಆಯ್ತಾ? ಯಾಕೆ ನಾನು ಇಲ್ಲಿ ಕೀಸ್ಗಳನ್ನ ಹಾಕ್ಲಿಲ್ಲ ಅಂತ ಹೇಳಿದ್ರೆ, ಇಫ್ ಯು ಸಿ ಇಲ್ಲಿ ಯಾಕೆ ನಾನು ಕೀಸ್ಗಳನ್ನ ಮೆನ್ಷನ್ ಮಾಡಲಿಲ್ಲ ಅಂದ್ರೆ, ಸೊ AWS ಅಲ್ಲಿ ಐ ಮೀನ್ ನಾರ್ಮಲ್ ಗಿಟ್ಹಬ್ ಅಲ್ಲಿ ವಿ ಹ್ಯಾವ್ ಅ ಗಿಟ್ ಗಾರ್ಡಿಯನ್ ಅಂತ ಒಂದಿರುತ್ತೆ. ಆ ಗಾರ್ಡಿಯನ್ ಏನ್ ಮಾಡುತ್ತೆ, ಇಲ್ಲಿ ಏನಾದ್ರು ನೀವು ಕ್ರೆಡೆನ್ಷಿಯಲ್ ಕೀಸ್ಗಳೆಲ್ಲ ಹಾಕಿದ್ರೆ, ಏನೇ ಪಾಸ್ವರ್ಡ್ಸ್ಗಳನ್ನ ನೀವು ಪುಷ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು ಕೂಡ ಗಿಟ್ಹಬ್ ಅಕ್ಸೆಪ್ಟ್ ಮಾಡೋದಿಲ್ಲ. ಸೊ ಹಾಗಾಗಿ ವಿ ಶುಡ್ ಅವಾಯ್ಡ್ ಪುಷಿಂಗ್ ಪಾಸ್ವರ್ಡ್ಸ್ ಟು ಗಿಟ್ಹಬ್. ದಟ್ ಈಸ್ ಅ ರೀಸನ್. ಇವಾಗ ನಾ ಏನ್ ಮಾಡ್ತೀನಿ, ಗೋ ಬ್ಯಾಕ್ ಇಲ್ಲಿಗೆ. ಸೊ ಇದರಲ್ಲಿ ಕೋಡ್ ಇದೆಲ್ಲ, ಇದನ್ನ ಕಾಪಿ ಮಾಡ್ಕೊಳ್ತಾ ಇದೀನಿ. ಇಲ್ಲಿ ಹೋಗ್ಬಿಟ್ಟು ಗಿಟ್ ಕ್ಲೋನ್ ಅಂತ ಹೇಳಿ ಆ ಕ್ಲೋನ್ ನ ಮಾಡ್ಕೊಳ್ತಾ ಇದೀನಿ. ಕ್ಲೋನ್ ಮಾಡ್ಕೊಂಡಿದ ನಂತರ CD ಈ ಟೆರಾಫಾರ್ಮ್ ಒಳಗಡೆ ಹೋಗಿ ಇಲ್ಲಿ LS ನನ್ನ ಫಸ್ಟ್ ರಿಸೋರ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ. LS ಈಗ ಇಲ್ಲಿ ರಿಸೋರ್ಸ್ ಇದೆ. ಈಗ ನಾನೀಗ ಈ main.tf ಒಳಗಡೆ ಹೋದ್ರೆ ಇಲ್ಲಿ ಆಕ್ಸೆಸ್ ಕೀ ಮತ್ತೆ ಸೀಕ್ರೆಟ್ ಕೀ ಪೆಂಡಿಂಗ್ ಇದೆಯಲ್ಲ, ನನಗೆ ಈ ಎರಡೂ ಕೀಸ್ಗಳು ಫಸ್ಟ್ ಬೇಕು. ಯಾಕೆ ಅಂತ ಹೇಳಿದ್ರೆ, ಹೌ ಡು ಯು ಕನೆಕ್ಟ್, ಓಕೆ, ಹೌ ಡು ಯು ಕನೆಕ್ಟ್ ನನ್ನ ಲೋಕಲ್ ಸರ್ವರ್ ಇಂದ AWS ಅಲ್ಲಿ ನಾನೊಂದು ರಿಸೋರ್ಸ್ ನ ಕ್ರಿಯೇಟ್ ಮಾಡ್ಬೇಕಂದ್ರೆ ಹೆಂಗ್ ಕನೆಕ್ಟ್ ಆಗ್ತೀವಿ ಅಂದ್ರೆ ವಯಾ ಆಕ್ಸೆಸ್ ಕೀ ಮತ್ತೆ ಸೀಕ್ರೆಟ್ ಕೀ. ಅದನ್ನ ಕನೆಕ್ಟ್ ಮಾಡಬೇಕು ಅಂದಾಗ ನಾವೇನ್ ಮಾಡ್ತೀವಿ, ಗೋ ಟು AWS, ಇಲ್ಲಿ ಹೋಗ್ತೀವಲ್ಲ, ನಾವು IAM ಗೆ ಹೋದಾಗ ಒಂದು ರಿಸೋರ್ಸ್ ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಏನಂತ ಕ್ರಿಯೇಟ್ ಮಾಡ್ತೀನಿ ಅಂದ್ರೆ, ಒಂದು ಯೂಸರ್ ಮೇಲೆ ಕ್ಲಿಕ್ ಮಾಡಿ ಒಂದು ಯೂಸರ್ ನ ಕ್ರಿಯೇಟ್ ಮಾಡ್ತೀನಿ. ಲೆಟ್ಸ್ ಸೇ ಇದು IT ಕನ್ನಡಿಗರು ಟೆರಾಫಾರ್ಮ್ ಅಂತ ಹಾಕ್ತೀನಿ. ಇದು ಯೂಸರ್ ನೇಮ್ ನಂದು. ನಾವು ಇದಾದ್ಮೇಲೆ ನೆಕ್ಸ್ಟ್ ಅಂತ ಕೊಡಿ. ಇಲ್ಲಿ ಅಟ್ಯಾಚ್ ಪಾಲಿಸಿಸ್ ಡೈರೆಕ್ಟ್ಲಿ, ಅಂಡ್ ಅದಾದ್ಮೇಲೆ ಇಲ್ಲಿ ನಾ ಹೇಳ್ತೀನಿ ಅಡ್ಮಿನಿಸ್ಟ್ರೇಟರ್ ಆಕ್ಸೆಸ್ ನ ಡೈರೆಕ್ಟ್ ಆಗಿ ಕೊಡ್ತಾ ಇದ್ದೀನಿ. ಅಂಡ್ ಆದ್ಮೇಲೆ ನೆಕ್ಸ್ಟ್ ಅಂತ ಕೊಡಿ, ಕ್ರಿಯೇಟ್ ಯೂಸರ್. ನನಗೆ ಏನ್ ಮಾಡಿದೆ, ಒಂದು ಯೂಸರ್ ನ ಕ್ರಿಯೇಟ್ ಮಾಡ್ಕೊಂಡೆ. ಆ ಯೂಸರ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದಾದ್ಮೇಲೆ, ಆ ಯೂಸರ್ ನ ಕ್ರಿಯೇಟ್ ಮಾಡಿದ್ಮೇಲೆ ಇಲ್ಲಿ ಸೆಕ್ಯೂರಿಟಿ ಕ್ರೆಡೆನ್ಷಿಯಲ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಆಕ್ಸೆಸ್ ಕೀ ಇದೆಲ್ಲ, ಕ್ರಿಯೇಟ್ ಆಕ್ಸೆಸ್ ಕೀ, ಕಮಾಂಡ್ ಲೈನ್ ಇಂಟರ್ಫೇಸ್, ಇಲ್ಲಿ ಐ ಅಂಡರ್ಸ್ಟ್ಯಾಂಡ್ ದೇಬೋ ರೆಕಮೆಂಡೇಶನ್ಸ್,
ಆಮೇಲೆ ನೆಕ್ಸ್ಟ್ ಅಂತ ಕೊಡಿ. ಇಲ್ಲಿ ಡಿಸ್ಕ್ರಿಪ್ಷನ್ ಬರೀರಿ, ಜಸ್ಟ್ ನಿಮ್ಗೆ ಏನ್ ಡಿಸ್ಕ್ರಿಪ್ಷನ್ ಬರುತ್ತೋ ಅದು ಟೆರಾಫಾರ್ಮ್ ಅಂತ. ಆಮೇಲೆ ಕ್ರಿಯೇಟ್ ಆಕ್ಸೆಸ್ ಕೀ. ಈಗ ನನಗೆ ಆಕ್ಸೆಸ್ ಕೀನೋ ಸಿಕ್ತು. ಇದನ್ನ ಕಾಪಿ ಮಾಡಿಕೊಂಡು ಗೋ ಬ್ಯಾಕ್ ಇಲ್ಲಿಗೆ. ಈಗ ಮತ್ತೆ ವಿ ಐ ಮೋಡಿಗೆ ಹೋಗಿ ಇಲ್ಲಿ ನಾನು ನನ್ನ ಸೀಕ್ರೆಟ್ ಕೀನ ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಅಂಡ್ ಸೀಕ್ರೆಟ್ ಮತ್ತೆ ಆಕ್ಸೆಸ್ ಕೀ ಎರಡೂ ಬೇಕು ನನಗೆ. ಸೊ ಎರಡು ಕೂಡ ಪೇಸ್ಟ್ ಮಾಡಿ ಎಸ್ಕೇಪ್ ಸೇವ್ ಇಟ್ ಅಷ್ಟೇ. ಇವೆರಡು ಕೆಲಸ ನೀವು ಮಾಡಬೇಕು. ಒನ್ಸ್ ಇದು ಆದ್ಮೇಲೆ ನಾನೇನ್ ಮಾಡ್ತೀನಿ, ಬೇರೆ ಕನ್ಸೋಲ್ ತೋರಿಸ್ತೀನಿ, ಅದಿರಲಿ, ಆಮೇಲೆ ನಾನು ಯೂಸ್ ಮಾಡ್ತೀನಿ. ಇವಾಗ LS ಇದೊಂದು ಎಂಟಿ ಡೈರೆಕ್ಟರಿ ಅಲ್ವಾ. LS-A ಮಾಡಿದ್ರು ಕೂಡ ಇಲ್ಲಿ ಏನೂ ಇಲ್ಲ, ನನಗೆ ಕಂಟೆಂಟ್ ಅನ್ನೋದು ಏನೂ ಇಲ್ಲ. ನಾನೇನ್ ಮಾಡ್ತೀನಿ, ಟೆರಾಫಾರ್ಮ್ ಓಕೆ ಇನಿಟ್. ನಾನು ಅವಾಗಲೇ ಏನು ಹೇಳಿದೆ, ಟೆರಾಫಾರ್ಮ್ ಅಲ್ಲಿ 5 ಕಮಾಂಡ್, ಟೆರಾಫಾರ್ಮ್ ಇನಿಟ್ ಮೇನ್ ಕಮಾಂಡ್ಸ್ ಹೇಳ್ತಾ ಇರೋದು. ಟೆರಾಫಾರ್ಮ್ ಇನಿಟ್, ವ್ಯಾಲಿಡೇಟ್ ಮತ್ತೆ ಪ್ಲಾನ್ ಅಂತಿದೆ. ವ್ಯಾಲಿಡೇಟ್ ಅಂದ್ರೆ ತೋರಿಸ್ತೀನಿ ಈಗ. ವ್ಯಾಲಿಡೇಟ್ ಮತ್ತೆ ಪ್ಲಾನ್, ಅಪ್ಲೈ ಅಂಡ್ ಡೆಸ್ಟ್ರಾಯ್ 5 ಕಮಾಂಡ್. ಈ 5 ಕಮಾಂಡ್ನ ನಾವು ಕರೆಕ್ಟಾಗಿ ಯೂಸ್ ಮಾಡಕ್ ಬಂದ್ರೆ ವಿ ಕ್ಯಾನ್ ಡೂ ಎನಿಥಿಂಗ್, ಆಯ್ತಾ. ಇವಾಗ ನಾನು ಇಲ್ಲಿ ನಾರ್ಮಲ್ ಇಲ್ಲಿ ಏನು ಡೈರೆಕ್ಟ್ರಿ ಇಲ್ಲ, ಆಯ್ತಾ. ಟೆರಾಫಾರ್ಮ್ ಇನಿಟ್ ಅಂತ ಮಾಡಿದಾಗ ಇದು ಇನಿಷಿಯಲೈಸೇಷನ್ ಆಗುತ್ತೆ. ಹೇಗೆ ಇನಿಷಿಯಲೈಸ್ ಆಗುತ್ತೆ ಅಂದ್ರೆ ಗಿಟ್ ಇನಿಟ್ ಅಂತ ನಾವು ಹೆಂಗ್ ಮಾಡ್ತೀವೋ ಹಾಗೆ ಟೆರಾಫಾರ್ಮ್ ಇನಿಟ್ ಕೂಡ ವರ್ಕ್ ಆಗುತ್ತೆ. ಎಂಟರ್. ಆಸ್ ಸೂನ್ as ಟೆರಾಫಾರ್ಮ್ ಇನಿಟ್ ಮಾಡಿದಾಗ ಇದು ಆ ಕಾನ್ಫಿಗರೇಷನ್ ಫೈಲ್ ಅಂದ್ರೆ ಈ main.tf ಗೆ ಬೇಕಾಗಿರುವ ಎಲ್ಲಾ ಕಾನ್ಫಿಗರೇಷನ್ಸ್ ಫೈಲ್ಸ್ಗಳನ್ನ ಇದು ಏನ್ ಮಾಡುತ್ತೆ, ಇದು ಡೌನ್ಲೋಡ್ ಮಾಡ್ಕೊಳ್ಳುತ್ತೆ. ಡೌನ್ಲೋಡ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಇದು ಇಲ್ಲಿ ನೋಡಿ, ಫೈಂಡಿಂಗ್ ದ ಲೇಟೆಸ್ಟ್ ವರ್ಷನ್ ಆಫ್ ಹಶಿಕಾ /AWS. ಈಗ AWS ಪ್ರೊವೈಡರ್ನ ಇದು ಇನಿಷಿಯೇಟ್ ಮಾಡ್ಕೊಳ್ತಾ ಇದೆ ಅಂತ ಅರ್ಥ. ಇವಾಗ ಅದನ್ನ ಡಿಪ್ಲಾಯ್ ಮಾಡ್ಲಿಕ್ಕೆ ಅಂದ್ರೆ ನಾನು ಈ main.tf ಡಿಪ್ಲಾಯ್ ಮಾಡ್ಲಿಕ್ಕೆ ಬ್ಯಾಕ್ ಎಂಡ್ ಅಲ್ಲಿ ಏನೇನು ಡೀಟೇಲ್ಸ್ ಬೇಕೋ ಆ ಎಲ್ಲಾ ಡೀಟೇಲ್ಸ್ಗಳನ್ನು ಕೂಡ ಇದು ಇನಿಷಿಯಲೈಸ್ ಮಾಡ್ಕೊಳ್ಳುತ್ತೆ. ದಟ್ಸ್ ಇಟ್. ನಾವು ಇದು ಇನಿಷಿಯಲೈಸ್ ಮಾಡ್ಕೊಳ್ಳಿ. ಸೊ ಇಟ್ ವಿಲ್ ಟೇಕ್ 1 or 2 minutes ಫಸ್ಟ್ ಇನಿಷಿಯಲೈಸ್ ಮಾಡುವಾಗ, ಆಮೇಲಿಂದ ಇಟ್ ವಿಲ್ ಬಿ ವೆರಿ ಫಾಸ್ಟ್. ಓಕೆ, ಸೊ 1 sec. ಇನಿಷಿಯಲೈಸ್ ಆದ್ರೆ ಈ ತರ ಇನಿಷಿಯಲೈಸ್ಡ್ ಅಂತ ಬರುತ್ತೆ. ಓಕೆ, ಈ ತರ ಇನಿಷಿಯಲೈಸ್ಡ್ ಅಂತ ಬರುತ್ತೆ. ಓಕೆ, ಹೀಗೆ ಬಂದ್ಮೇಲೆ ನೋಡಿ LS-A ಮಾಡಿ. ಈಗ LS-A ಮಾಡಿದ್ರೆ .terraform ಅನ್ನೋ ಒಂದು ಡೈರೆಕ್ಟರಿ ಕ್ರಿಯೇಟ್ ಆಗುತ್ತೆ. ಇವಾಗ ನೀವು ಗಿಟ್ ಇನಿಟ್ ಅಂತ ಮಾಡಿದಾಗಲೂ ಕೂಡ .git ಹೆಂಗ್ ಕ್ರಿಯೇಟ್ ಆಗುತ್ತೋ ಇಲ್ಲೂ ಕೂಡ .terraform ಅಂತ ಕ್ರಿಯೇಟ್ ಆಗುತ್ತೆ. ಒನ್ಸ್ .terraform ಕ್ರಿಯೇಟ್ ಆದ್ಮೇಲೆ ನಾವೇನ್ ಮಾಡಬೇಕು, ಈ ಟೆರಾಫಾರ್ಮ್ ಫೈಲ್ ನೋಡಿ. ಈಗ ಈ ಟೆರಾಫಾರ್ಮ್ ಫೈಲ್ ಮಾತ್ರ ಜಸ್ಟ್ LS ಮಾಡಿದಾಗ LS-A ಮಾಡಿದ್ರೆ ನನಗೆ ಕಂಪ್ಲೀಟ್ ಏನೇನು ಹಿಡನ್ ಫೈಲ್ಸ್ ಇದೆ ಪ್ರತಿಯೊಂದು ಕೂಡ ಗೊತ್ತಾಗುತ್ತೆ. ಈಗ ನನ್ಗೆ ಏನ್ ಬೇಕು, ಟೆರಾಫಾರ್ಮ್ ವ್ಯಾಲಿಡೇಟ್ ಅಂತ ಮಾಡಿದ್ರೆ ವ್ಯಾಲಿಡೇಷನ್ ಹೇಳುತ್ತೆ. ಅಂದ್ರೆ ಈ ಪರ್ಟಿಕ್ಯುಲರ್ ಕಾನ್ಫಿಗರೇಷನ್ ಫೈಲ್ ಅಲ್ಲಿ ಏನಾದ್ರು ಸಿಂಟ್ಯಾಕ್ಸ್ ಇಶ್ಯೂಸ್ ಇದೆಯಾ, ಅಥವಾ ಏನಾದ್ರೂ ಬ್ಲಾಕ್ ಡೂಪ್ಲಿಕೇಟ್ ಕೋಡ್ ಆದ್ರೂ ಏನಾದ್ರೂ ಇದೆಯಾ, ಈ ತರದನ್ನೆಲ್ಲ ಹೇಳುತ್ತೆ. ನನಗೆ ಯಾವಾಗ ಸಕ್ಸಸ್ ಅಂತ ಬರುತ್ತೆ, ಕಾನ್ಫಿಗರೇಷನ್ ಇಸ್ ವ್ಯಾಲಿಡ್ ಅಂತ ಬರುತ್ತೆ, ದೆನ್ ವಿ ಆರ್ ಗುಡ್ ಹಿಯರ್. ಸೊ ಇದಾದ್ಮೇಲೆ ನನಗೇನ್ ಬೇಕು, ಟೆರಾಫಾರ್ಮ್. ನಾನು ಹೇಳಿದೆ ಅವಾಗಲೇ ಪ್ಲಾನ್ ಅಂತ ಹೇಳಿದಾಗ ಏನಾಗುತ್ತೆ ಅಂದ್ರೆ ಇದು ಇಟ್ ವಿಲ್ ಡಿಸ್ಪ್ಲೇ. ಅಂದ್ರೆ ಇದೊಂಥರ ಡ್ರೈ ರನ್ ಮಾಡಿದಾಗೆ ಬಿಫೋರ್ ಎಕ್ಸಿಕ್ಯೂಟಿಂಗ್ ನಾನೇನಾದ್ರೂ ಈ ಫೈಲ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ಇದನ್ನೆಲ್ಲ ನಾನು ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳೋದೇನೆ ಟೆರಾಫಾರ್ಮ್ ಪ್ಲಾನ್, ಆಯ್ತಾ. ಈಗ ನೋಡಿ ಟೆರಾಫಾರ್ಮ್ ಪ್ಲಾನ್ ಇಲ್ಲಿ ಹೇಳ್ತದೆ, ಟೆರಾಫಾರ್ಮ್ ಯೂಸ್ ದ ಸೆಲೆಕ್ಟೆಡ್ ಪ್ರೊವೈಡರ್ ಟು ಜನರೇಟ್ ದ ಫಾಲೋಯಿಂಗ್ ಎಕ್ಸಿಕ್ಯೂಷನ್ ಪ್ಲಾನ್, ಕ್ರಿಯೇಟ್. ಅದಾದ್ಮೇಲೆ AWS VPC ವಿಲ್ ಬಿ ಕ್ರಿಯೇಟೆಡ್. ಏನು ARN ನಾನು ಕ್ರಿಯೇಟ್ ಮಾಡಿದ್ಮೇಲೆ ಈ ARN ಬರುತ್ತೆ. CADR ಬ್ಲಾಕ್ ಬೇಕಾಗಿತ್ತು, CADR ಬ್ಲಾಕ್ ಹಾಕಿದ್ದೇನೆ, ಬರುತ್ತೆ. ಅಂಡ್ ಈ DNS ಸಪೋರ್ಟ್ ಟ್ರೂ ಇದೆಲ್ಲ ಬೈ ಡಿಫಾಲ್ಟ್ ಆಗಿ ಬರುವಂಥದ್ದು. ಇಲ್ಲಿ ಡಿಫಾಲ್ಟ್ ಟೆನೆನ್ಸಿ ಮತ್ತೆ ಯಾವ ರೀಜನ್ನು ಟ್ಯಾಗ್ ಎಲ್ಲೋ ಕ್ರಿಯೇಟ್ ಮಾಡ್ತೀನಿ, ಇದೆಲ್ಲ ಇದು ನನ್ನ ಪ್ಲಾನ್. ಈ ಪ್ಲಾನ್ ನಿಮ್ಗೆ ಓಕೆ ಆಯ್ತು ಅಂದ್ರೆ ವಾಟ್ ಯು ನೀಡ್ ಟು ಡೂ, ಸೊ ಯು ನೀಡ್ ಟು ಡೂ ಅ ಟೆರಾಫಾರ್ಮ್ ಅಪ್ಲೈ. ಯಾವಾಗ ಟೆರಾಫಾರ್ಮ್ ಅಪ್ಲೈ ಅಂತ ಮಾಡ್ತೀರಾ ಆಗ ಮತ್ತೆ ಇನ್ನೊಮ್ಮೆ ಅದು ಟೆರಾಫಾರ್ಮ್ ಸೆಕ್ಷನ್ ನ ಕೇಳುತ್ತೆ. ಸೊ ಅವಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇದೆಲ್ಲ ಓಕೆನಾ, ಕ್ರಿಯೇಟ್ ಆಗುತ್ತೆ. ಇಫ್ ಯು ಆರ್ ಓಕೆ ದೆನ್ ಅಗೇನ್ ಡೂ ಅ ಎಸ್ ಅಂತ ಕೊಟ್ಟಾಗ ಇದು ಟೆರಾಫಾರ್ಮ್ ಆಕ್ಷನ್ ಕ್ರಿಯೇಟ್ ಮಾಡುತ್ತೆ. ನೋಡಿ ಈ ಆಕ್ಷನ್ ಅಲ್ಲಿ ಹೇಳ್ತು ಅಪ್ಲೈ ಕಂಪ್ಲೀಟೆಡ್, ರಿಸೋರ್ಸ್ 1 ಆಡೆಡ್ ಅಂಡ್ ಕ್ರಿಯೇಟೆಡ್. ಸೊ ಹಾಗಾದ್ರೆ ಇಫ್ ಯು ಸಿ ಹಿಯರ್, ಗೋ ಬ್ಯಾಕ್ ಟು ಯುವರ್ VPC, ಇಲ್ಲಿ ರಿಫ್ರೆಶ್ ಮಾಡಿದ್ರೆ ನೋಡಿ ಟೆರಾಫಾರ್ಮ್ VPC ಅನ್ನೋ ಒಂದು VPC ಈಗ ನಮಗೆ ಕ್ರಿಯೇಟ್ ಆಯಿತು. ಇನ್ ಸಿಂಪಲ್ ಆಗಿ ನಾವು ಹೇಳೋದಾದ್ರೆ ದಿಸ್ ಇಸ್ ಹೌ ಇಟ್ ಗಾಟ್ ಕ್ರಿಯೇಟೆಡ್. ಓಕೆ, ಈಗ ಎನಿ ಕ್ವಶನ್ಸ್ ನಿಮ್ಗೆ ಇಲ್ಲಿಗೆ? ಹೋಪ್ ನಿಮ್ಗೆ ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ.
ಸೊ ನಾನೀಗ ಏನು ಮಾಡಿದೆ, ಜಸ್ಟ್ ಇಲ್ಲಿಗೆ ಬಂದರೆ ನಾನೊಂದು ಟೆರಾಫಾರ್ಮ್ ಇನ್ಸ್ಟಾಲ್ ಮಾಡಿದೆ ಒಂದು ಸರ್ವರಲ್ಲಿ. ಅಲ್ಲಿ ಒಂದು main ಡಾಟ್ ಟಿ ಎಫ್ ಫೈಲ್ ಬರೆದೆ. main ಡಾಟ್ ಟಿ ಎಫ್ ಅಲ್ಲಿ ನಾನು AWS ಅಲ್ಲಿ ಹೋಗ್ಬಿಟ್ಟು ಈ VPCನ ಕ್ರಿಯೇಟ್ ಮಾಡು ಅಂತ ಹೇಳಿದೆ. ಅದಕ್ಕೆ ಈ VPC ಕ್ರಿಯೇಟ್ ಮಾಡಿಕೊಡ್ತು. ದಿಸ್ ಇಸ್ ಹೌ ದ ಸಿಂಪಲ್ ವರ್ಕ್ ಫ್ಲೋ ನಾನು ಹೇಳ್ತಾ ಇರೋದು. ಆಯ್ತಾ, ಒಂದು VPC ಕ್ರಿಯೇಟ್ ಆಯ್ತು. ಹಾಗೇನೆ ಸಪೋಸ್ ಇಫ್ ಐ ವಾಂಟ್ ಟು ಕ್ರಿಯೇಟ್ ಅ S3 ಬಕೆಟ್, ಹೌ ಐ ವಿಲ್ ಕ್ರಿಯೇಟ್ ಅನ್ S3 ಬಕೆಟ್ ವಯಾ ಟೆರಾಫಾರ್ಮ್. ಓಕೆ, ಜಸ್ಟ್ ಸೇಮ್ ಮೆಥಡಾಲಜಿ, ಸೇಮ್ ಮಾಡೆಲ್ನ ನಾವು ನೋಡ್ತೀವಿ. ಓಕೆ, ನೋಡಿ ಇವಾಗ ಓಕೆ ನಾವು VPC ಕ್ರಿಯೇಟ್ ಮಾಡೋದಲ್ಲ, ಈಗ ಸಿಮಿಲರ್ಲಿ ಸೇವ್ ಇಟ್. ನಾನು ಸೆಕೆಂಡ್ ರಿಸೋರ್ಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಅಥವಾ ಇದನ್ನ ನಾನು S3 ಬಕೆಟ್ ಕ್ರಿಯೇಷನ್ ಅಂತ ಹಾಕ್ತೀನಿ ಡೈರೆಕ್ಟ್ ಆಗಿ. ಓಕೆ, ಸೊ ಫಸ್ಟ್ ರಿಸೋರ್ಸ್ನ ನಾನು ಇದನ್ನ ಏನಂತ ಹೇಳ್ತೀನಿ, ಇದನ್ನ 01 ಫಸ್ಟ್ ರಿಸೋರ್ಸ್ ಅಂತ ಹಾಕೋಣ. ಇದನ್ನ ರೀನೇಮ್ 02 S3 ಬಕೆಟ್ ಅಂತ ಹಾಕ್ತೀನಿ. ಆಯ್ತಾ, ಈ S3 ಬಕೆಟ್ ಅಲ್ಲಿ ಐ ವಿಲ್ ಗೋ ಆನ್ ಕ್ರಿಯೇಟ್ main ಡಾಟ್ ಟಿ ಎಫ್. ಈಗ ಇಲ್ಲಿ ಸೇಮ್ ಥಿಂಗ್, ನನಗೆ ಏನು ಬೇಕು, ಫಸ್ಟು ಪ್ರೊವೈಡರ್ ಬೇಕು. ಪ್ರೊವೈಡರ್ ಅಲ್ಲಿ AWS ಪ್ರೊವೈಡರ್. ನನಗೆ ಅದಾದ್ಮೇಲೆ ಏನು ಬೇಕು, ರೀಜನ್ ಬೇಕು. ಕರೆಕ್ಟಾ, ರೀಜನ್ ಯಾವುದು, US ವೆಸ್ಟ್ 2. ಆಮೇಲಿಂದ ಆಕ್ಸೆಸ್ ಕೀ ಬೇಕು, ಮತ್ತೆ ಓಕೆ, ಮತ್ತೆ ಸೀಕ್ರೆಟ್ ಕೀ ಬೇಕು. ನಾನು ಇದನ್ನ ಎಂಟಿ ಕೊಟ್ಟಿರ್ತೀನಿ, ನೀವು ಅದನ್ನ ಫಿಲ್ ಮಾಡಿಕೊಂಡು ಲೈಕ್ ಇನಿಷಿಯಲ್ ಫೇಸ್ ಅಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನನಗೆ ಈಗ ರಿಸೋರ್ಸ್ ಇಲ್ಲಿ AWS, ನೀವೇನೇ ರಿಸೋರ್ಸ್ನ ಕ್ರಿಯೇಟ್ ಮಾಡಬೇಕಾದ್ರೂ ಕೂಡ AWS ಅಂಡರ್ಸ್ಕೋರ್ ರಿಸೋರ್ಸ್ ನೇಮ್, ಫಾರ್ ಎಕ್ಸಾಂಪಲ್ S3 ಅಂದ್ರೆ S3 ಬೇಕು ಅಂತ ಹೇಳಿ. ಓಕೆ, ಸೊ S3 ಬಕೆಟ್, ಇದನ್ನ ನಾನು ಮೈ ಬಕೆಟ್ ಅಂತ ಹೇಳ್ತೀನಿ. ಓಕೆ, ಇಲ್ಲಿ ಬಕೆಟ್ ನೇಮ್ ಕೊಡ್ತೀನಿ, ನಾನು ಯೂನಿಕ್ ಆಗಿ ಒಂದು ಬಕೆಟ್ ನೇಮ್ ಕೊಡಬೇಕು. ಸೊ ಇದನ್ನ ನಾನು ಏನು ಹೇಳ್ತೀನಿ ಅಂದ್ರೆ, ಸೊ IT ಕನ್ನಡಿಗರು ಯೂನಿಕ್ ಅಥವಾ ಟೆರಾಫಾರ್ಮ್ ಅಂತ ಕೊಡ್ತೀನಿ. ಸೊ ಟೆರಾಫಾರ್ಮ್ 02 ಹೀರೋ, ಈ ತರ ಒಂದು ಬಕೆಟ್ ನೇಮ್ ಕ್ರಿಯೇಟ್ ಮಾಡ್ತೇನೆ. ಸೊ ಇದು ನನ್ನ ಕೋಡ್ ಆಯ್ತಾ. ಇದನ್ನ ಬೇಕಾದ್ರೆ ಲೆಟ್ಸ್ ಪುಷ್ ಇಟ್. ಸೊ ಅಪ್ಡೇಟೆಡ್ ದಿ S3 ಬಕೆಟ್ ಕೋಡ್ ಅಂತ ಹಾಕ್ತೇನೆ. ನಾವು ಕಮಿಟ್ ಸಿಂಗ್ ದ ಚೇಂಜಸ್. ನಾವು ಅದಕ್ಕೂ ಮುಂಚೆ ನಾನು ನಿಮಗೆ ಇಲ್ಲಿ ಕ್ರಿಯೇಟ್ ಮಾಡಿದ್ದು ಹೇಳಿದೆ, ಡೆಸ್ಟ್ರಾಯ್ ಮಾಡೋದು ಹೇಳಲಿಲ್ಲ ಅಲ್ವಾ. ನೋಡಿ ಇವಾಗ ನೋಡಿ, ಆ ಫೋಲ್ಡರ್ ಅಲ್ಲಿ ನಾವು ಟೆರಾಫಾರ್ಮ್ ಡೆಸ್ಟ್ರಾಯ್ ಎಲ್ಲ ಮಾಡಬೇಕು, ಬೇರೆ ಫೋಲ್ಡರ್ ಅಲ್ಲಿ ಹೋಗಿ ಮಾಡಬಾರ್ದು. ಸೊ ಇವಾಗ ನಾನು ಫಸ್ಟ್ ರಿಸೋರ್ಸ್ ಇದೀನಿ, ಈಗ ಟೆರಾಫಾರ್ಮ್ ಡೆಸ್ಟ್ರಾಯ್ ಅಂತ ಹೇಳ್ತೀನಿ ಇಲ್ಲಿ. ಅವಾಗ ಹೇಳುತ್ತೆ, ನೀನೇನಾದ್ರೂ ಈ ಕಮಾಂಡ್ ಎಕ್ಸಿಕ್ಯೂಷನ್ ಮಾಡಿದ್ರೆ ನನಗೆ ಈ ಆಕ್ಷನ್ ಆಗುತ್ತೆ ಅಂತ ಹೇಳುತ್ತೆ. ನೋಡಿ ಈಗ ಟೆರಾಫಾರ್ಮ್ ಡೆಸ್ಟ್ರಾಯ್ ಅಂತ ಹಾಕದ್ನ. ಸೊ ಮೈ VPC ರಿಫ್ರೆಶಿಂಗ್ ಸ್ಟೇಟ್ ಇಲ್ಲಿ ಡೆಸ್ಟ್ರಾಯ್ ಆಪ್ಷನ್ ತೋರಿಸ್ತಾ ಇದೆ. ಇಲ್ಲಿ ರೆಡ್ ಕಲರ್ ಅಲ್ಲಿ ಈ VPC ಡೆಸ್ಟ್ರಾಯ್ ಆಗುತ್ತೆ, ನಿನ್ಗೆ ಓಕೆನಾ ಅಂತ ಕೇಳ್ತು, ಎಸ್ ಅಂತ ಹೇಳ್ತಾ ಇದೀನಿ, ಡೆಸ್ಟ್ರಾಯ್ ಮಾಡ್ತಾ ಇದ್ದೀನಿ. ಸೊ ಹೀಗೆ ನೀವು ಕ್ರಿಯೇಟ್ ಮಾಡಿದ ರಿಸೋರ್ಸ್ನ ನೀವು ಯು ಕ್ಯಾನ್ ಡೈರೆಕ್ಟ್ಲಿ ಡೆಸ್ಟ್ರಾಯ್ ಅಲ್ಲಿಂದ ಅಲ್ಲೇನೆ. ನಾವು ಎಸ್ಕೇಪ್, ಇಲ್ಲಿ ಗೋ ಬ್ಯಾಕ್, ಇಲ್ಲಿ ರಿಫ್ರೆಶ್ ಮಾಡಿದ್ರೆ ನೋಡಿ, ಯು ಆರ್ ನಾಟ್ ಡೂಯಿಂಗ್ ಎನಿಥಿಂಗ್ ಮ್ಯಾನ್ಯುಯಲ್, ಪ್ರತಿಯೊಂದನ್ನು ಕೂಡ ವಯಾ ಕೋಡಲ್ಲಿ ನೀವು ಮ್ಯಾನೇಜ್ ಮಾಡ್ತಿದ್ದೀರಾ, ರೈಟ್. ಸೊ ಇವಾಗ ಡು ನಾಟ್ ಡಿಲೀಟ್ ಮಾತ್ರ ಇದೆ, ಅಂಡ್ ಆಲ್ರೆಡಿ ನಾನು ಈ VPC ಡಿಲೀಟ್ ಮಾಡಿದ್ದಾಯ್ತು. ನಾವು ಎಸ್ಕೇಪ್, ಗೋ ಬ್ಯಾಕ್, ಹಿಂದಕ್ಕೆ ಹೋಗೋಣ ಇವಾಗ. ಸೊ ಇಲ್ಲಿ ನಾನು ಗಿಟ್ ಪುಲ್ ಅಂತ ಮಾಡ್ಕೊಳ್ತೀನಿ, ಸೊ ದಟ್ ಲೇಟೆಸ್ಟ್ ಕೂಡ ಅಪ್ಡೇಟ್ ಆಗಲಿ ಅಂತ. ಗಿಟ್ ಪುಲ್, ಸೊ ಗಿಟ್ ಪುಲ್ ಆಯಿತು, ಸೊ ದಟ್ ಈಸ್ ಫೈನ್. ಇಲ್ಲೆಸ್ ಓಕೆ. ಸೊ ಇದೇನು ಹೇಳ್ತಾ ಇದೆ, ಸೊ ಪ್ಲೀಸ್ ಕಮಿಟ್ ಯುವರ್ ಸ್ಟ್ಯಾಶ್. ಓಕೆ, ಸೊ ಈಗ ನಾನು ಆಲ್ರೆಡಿ ಸಮ್ ಚೇಂಜಸ್ ಮಾಡಿದ್ದೀನಲ್ಲ, ಇದು ಗಿಟಬ್ ರೆಪೋ ಅಲ್ವಾ, ಸೊ ಹಾಗಾಗಿ ಇಟ್ ಈಸ್ ಆಸ್ಕಿಂಗ್ ಸಮಥಿಂಗ್. ಸೊ ನಾನು ಏನು ಮಾಡ್ತೀನಿ, ಸ್ಟ್ಯಾಶ್ ಮಾಡ್ಕೊಳ್ತೀನಿ, ಅದನ್ನೆಲ್ಲ ಬ್ಯಾಕ್ ಎಂಡಿಗೆ ಕಳಿಸ್ತೀನಿ. ಸೊ ಆಮೇಲಿಂದ ಗಿಟ್ ಪುಲ್ ಮಾಡ್ಕೊಳ್ತೀನಿ. ಆಮೇಲೆ ಇಫ್ ಯು ಸಿ LS, ನನಗೆ 02 ನನ್ನ S3 ಬಕೆಟ್ ಅಂತ ಬಂತು. ನೋಡಿ, ಇದು ಮಾಡ್ಕೊಂಡ್ರೆ ನೀವು ಪುಲ್ ಮಾಡ್ಬೋದು, ಇಲ್ಲ ಅಂತಾನೆ ಡೈರೆಕ್ಟ್ನ ಕಾಪಿ ಮಾಡ್ಕೊಂಡು ಬೇರೆ ಕಡೆ ಹಾಕೊಂಡು ನೀವು ವರ್ಕ್ ಮಾಡ್ಬೋದು. ಹಿಂಗೂ ಕೂಡ ಮಾಡ್ಕೊಳ್ಳಿ, ಆಯ್ತಾ. ನಾವು ನನಗೀಗ S3 ಬಕೆಟ್ನ ಕ್ರಿಯೇಟ್ ಮಾಡಬೇಕು. ಸೊ ವಾಟ್ ಐ ಡು, ಸೇಮ್ ಥಿಂಗ್, ನನಗೀಗ ಗೋ ಟು 02 S3 ಬಕೆಟ್ LS. ಫಸ್ಟ್ ಕಮಾಂಡ್ ಏನು, ಟೆರಾಫಾರ್ಮ್ ಇನಿಟ್ ಅಲ್ವಾ. ಸೊ ಟೆರಾಫಾರ್ಮ್ ಇನಿಟ್, ಈಗ ನೋಡಿ ಟೆರಾಫಾರ್ಮ್ ಇನಿಟ್ ಮಾಡಿದ್ರೆ ಇನಿಷಿಯಲೈಸ್ ಆಗುತ್ತೆ, ಆದರೆ ಪ್ಲಾನ್ ಮಾಡಿದಾಗ ಫೇಲ್ ಆಗುತ್ತೆ. ಯಾಕೆಂದ್ರೆ ನಾನು ಆಕ್ಸೆಸ್ ಕೀ ಮತ್ತೆ ಸೀಕ್ರೆಟ್ ಕೀನ ಹಾಕ್ಲಿಲ್ಲ, ರೈಟ್. ನೋಡೋಣ ಈಗ ಹೇಗಾಗುತ್ತೆ ಅಂತ. ನೋಡಿ, ಇದು ಟೆರಾಫಾರ್ಮ್ ಇನಿಷಿಯಲೈಸೇಷನ್ ಆಯಿತು, ಆದರೆ
ಇವಾಗ ನಾನು ಏನಾದರೂ ಟೆರಾಫಾರ್ಮ್ ಪ್ಲಾನ್ ಮಾಡಿದ್ರೆ ಅದು ವರ್ಕ್ ಆಗಬಾರ್ದು. ಯಾಕೆ ವರ್ಕ್ ಆಗಬಾರ್ದು ಅಂದರೆ ನಾನು ಯಾವುದೇ ಥರದ AWS ಆಕ್ಸೆಸ್ ಕೀ ಮತ್ತು ಸೀಕ್ರೆಟ್ ಕೀ ಹಾಕಿಲ್ಲ. ಒನ್ ವೇ ಏನಪ್ಪಾ ಅಂದರೆ ನಾವು ಒಂದು ಕೋಡಲ್ಲಿ ಅಪ್ಡೇಟ್ ಮಾಡೋದು ಸೀಕ್ರೆಟ್ ಕೀ. ಇಲ್ಲಿ ಏನು ಹೇಳ್ತಾ ಇದೆ, ಪ್ಲಾನಿಂಗ್ ಇಸ್ ಫೇಲ್ಡ್ ಬಿಕಾಸ್ ನೋ ವ್ಯಾಲಿಡ್ ಕ್ರೆಡೆನ್ಷಿಯಲ್ ಸೋರ್ಸ್ ಫೌಂಡ್. ಹಂಗಂದ್ರೆ ನನಗೇನು VI ಈ ಏನು ಒಂದು ನಿಮಿಷ main.tf ಇತ್ತಲ್ಲ, ಇಲ್ಲಿ ನಾನು ಈ ಆಕ್ಸೆಸ್ ಕೀ ಮತ್ತೆ ಸೀಕ್ರೆಟ್ ಕೀನ ಮೆನ್ಷನ್ ಮಾಡಬೇಕಾಗಿ ಬರುತ್ತೆ. ನಾವು ಇಲ್ಲಿ ಇನ್ಸರ್ಟ್, ಲೆಟ್ಸ್ ಗೋ ಬ್ಯಾಕ್. ಓಕೆ, ಆಕ್ಸೆಸ್ ಕೀ, ನಂಗೆ ಸೀಕ್ರೆಟ್ ಕೀ ಬೇಕು, ನಾನು ಸೀಕ್ರೆಟ್ ಕೀ ಹಾಕ್ತೆ, ಎಸ್ಕೇಪ್, ಸೇವ್ ಇಟ್. ಇವಾಗ ಇಫ್ ಐ ಸೇ ಟೆರಾಫಾರ್ಮ್ ಪ್ಲಾನ್, ಇಟ್ ಶುಡ್ ವರ್ಕ್ ಅಲ್ವಾ? ಬಿಕಾಸ್ ನಾನು ಹೇಳಿದ್ದೀನಿ ಆಲ್ರೆಡಿ ಈ ಕ್ರೆಡೆನ್ಷಿಯಲ್ನ ಯೂಸ್ ಮಾಡ್ಕೊಂಡು ಬಿಲ್ಡ್ ಮಾಡು ಅಂತ ಹೇಳಿದ್ದೀನಿ. ಸೊ ದಟ್ ಇದು ಬಿಲ್ಡ್ ಮಾಡ್ಬೇಕು. ಈಗ ನಾವು ವಿಲ್ ಸಿ, ನೋಡಿ ಈಗ ನಾನು ಏನಾದರೂ ಈ ಬಕೆಟ್ನ ಕ್ರಿಯೇಟ್ ಮಾಡಿದೆ, ಬಕೆಟ್ ಕ್ರಿಯೇಟ್ ಆಗುತ್ತೆ, ಫೋರ್ಸ್ ರೆಸ್ಟ್ರಿಕ್ಟ್ ಫಾಲ್ಸ್ ಮಾಡ್ತಾ ಇದ್ದೀನಿ, ಆ್ಯಂಡ್ ರೀಜನ್ ಬಂದು US ವೆಸ್ಟು. ನಾನು ಬೇರೆ ಯಾವುದೇ ರೀಜನ್ ಅಂದರೆ ಬೇರೆ ಯಾವುದೇ ಥರದ ಪ್ಯಾರಾಮೀಟರ್ಸ್ ಆ್ಯಡ್ ಮಾಡಿಲ್ಲ. ಲೈಫ್ ಸೈಕಲ್ ಆಗಿರಲಿ, AC ಎನೇಬಲ್ ಮಾಡೋದಾಗಲಿ ಏನು ಕೂಡ ಮಾಡಿಲ್ಲ, ಬೈ ಡಿಫಾಲ್ಟ್ ಇದು. ನಾವು ಹಾಗೇನೆ ಟೆರಾಫಾರ್ಮ್ ಅಪ್ಲೈ ಅಂತ ಮಾಡೋಣ. ನಾವು ಅದೇ ಅಪ್ಲೈಗೆ ಐಫನ್ ಆಟೋ ಅಪ್ರೂವ್ ಅಂತ ಕೊಟ್ರೆ ಅದು ಪ್ಲಾನ್ ಮಾಡಿ ಡೈರೆಕ್ಟ್ ಹಾಗೆ ಕ್ರಿಯೇಟ್ ಮಾಡಿಬಿಡುತ್ತೆ. ಎಸ್ ಅನ್ನೋ ಆಪ್ಷನ್ ಕೊಡೋ ಅವಶ್ಯಕತೆ ಇಲ್ಲ. ಅಂದ್ರೆ ಈಗ ಲೈಕ್ ಸಪೋಸ್ APT ಇನ್ಸ್ಟಾಲ್ ಗಿಟ್ ಅಂತ ಕೊಟ್ಟಾಗ -y ಕೊಟ್ಟಾಗ ಹೇಗೆ ಆಟೋ ಅಪ್ರೂವ್ ಆಗುತ್ತೆ, ಇಲ್ಲೂ ಕೂಡ ಆ ಥರ ಕೊಡಬಹುದು. ಬಟ್ ಫಾರ್ ನೌ ಡೋಂಟ್ ವರಿ. ಸೊ ಈಗ ರಿಸೋರ್ಸ್ ಇಸ್ ಕ್ರಿಯೇಟೆಡ್. ನನ್ಗೀಗ ಏನು, ಸಿನ್ಸ್ ಇಟ್ಸ್ ಅ ಗ್ಲೋಬಲ್ ನೇಮ್, ಗೋ ಬ್ಯಾಕ್ ಇಲ್ಲಿಗೆ. ಸೊ ಗೋ ಟು S3 ಬಕೆಟ್. ಸೊ ಈ S3 ಬಕೆಟಿಗೆ ಹೋದ್ರೆ ನೋಡಿ, ಇಲ್ಲಿ ಇದು IT ಕನ್ನಡಿಗರು ಟೆರಾಫಾರ್ಮ್ 02 ಇರೋ ಬಕೆಟ್ ಕ್ರಿಯೇಟೆಡ್. ಸೊ ಗಾಡಿಡಲ್ಲ ಹೇಗೆ ನಾನು ಒಂದು ಸಿಂಪಲ್ ಬಕೆಟ್ನ ಕ್ರಿಯೇಟ್ ಮಾಡಿದೆ ಅಂತ. ಸೊ ಇವಾಗ ಅದೇ ಥರ ನಾನು ಏನು ಮಾಡ್ತೀನಿ, ಇದನ್ನ ಡೆಸ್ಟ್ರಾಯ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಟೆರಾಫಾರ್ಮ್ ಡೆಸ್ಟ್ರಾಯ್. ಓಕೆ, ಟೆರಾಫಾರ್ಮ್ ಡೆಸ್ಟ್ರಾಯ್. ಸೊ ನಾನೀಗ ಟೆರಾಫಾರ್ಮ್ ಡೆಸ್ಟ್ರಾಯ್ ಅಂತ ಮಾಡಿದಾಗ ಇದು ಆಟೋಮೆಟಿಕ್ ಆಗಿ ಡೆಸ್ಟ್ರಾಯ್ ಆಗಬೇಕು. ವಿಲ್ ಸಿ ನಾವು ಏನೇನು ಬರುತ್ತೆ ಅಂತ. ಓಕೆ, ನಾವು ಇದನ್ನ ಎಸ್ ಅಂತ ಕೊಟ್ಟಿದ್ವಿ. ನೋಡಿ, ಟೆರಾಫಾರ್ಮ್ ಡೆಸ್ಟ್ರಾಯ್ಡ್. ನಾವು ಟೆರಾಫಾರ್ಮ್ ಡೆಸ್ಟ್ರಾಯ್ ಆದಾಗ ಇಲ್ಲಿ ಇಫ್ ಐ ಗೋ ಅಂಡ್ ರಿಫ್ರೆಶ್, ಸಿ ನಥಿಂಗ್ ಇಸ್ ದೇರ್, ಡೆಸ್ಟ್ರಾಯ್ಡ್. ಹೇಗೆ ಒಂದು ಇನ್ಫ್ರಾಸ್ಟ್ರಕ್ಚರ್ನ ನಾನು ಮ್ಯಾನೇಜ್ ಮಾಡ್ತಾ ಇದ್ದೀನಿ, ಐ ಆಮ್ ಕ್ರಿಯೇಟಿಂಗ್ ಕೋಡ್, ಒಂದು ಕೋಡ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಈ ಥರ ಟೆರಾಫಾರ್ಮ್ ನಾನು VPC ಕೋಡ್ನ ಕ್ರಿಯೇಟ್ ಮಾಡಿದೆ, S3 ಬಕೆಟ್ನ ಕೋಡ್ ಕ್ರಿಯೇಟ್ ಮಾಡಿದೆ. ಈಗ ಇನ್ನೊಂದು ಸ್ವಲ್ಪ ಅಡ್ವಾನ್ಸ್ಡ್ ಹೋಗೋಣ, ಆಯ್ತಾ? ಸೊ ಈ ತರ ಬಕೆಟ್ನ ಕ್ರಿಯೇಟ್ ಮಾಡಿ ಈ ಆಕ್ಸೆಸ್ ಕೀ ಸೀಕ್ರೆಟ್ ಕೀ ಹಾಕ್ತಾ ಇದೀನಿ, ಅಲ್ಲಿಂದ ನಾನು ಡೈರೆಕ್ಟ್ ಆಗಿ ಡಿಪ್ಲಾಯ್ ಮಾಡ್ತಾ ಇದೀನಿ. ಲೆಟ್ಸ್ ಸೇ ನನಗೆ ಈ ತರ ಆಕ್ಸೆಸ್ ಕೀ ಸೀಕ್ರೆಟ್ ಕೀ ಅನ್ನೋದೇ ಮೆನ್ಷನ್ ಮಾಡಬಾರ್ದು, ನಾನು ಸೀಕ್ರೆಟ್ನ ಎಕ್ಸ್ಪೋಸ್ ಮಾಡಬಾರ್ದು ಅಂದಾಗ ನಾವು ಯಾವ ರೀತಿ ಮಾಡೋದು ಅದನ್ನ ನಾನು ಈಗ ತೋರಿಸ್ತೀನಿ ನಿಮಗೆ. ಸೊ ನಾರ್ಮಲ್ ಆಗಿ ನಿಮಗೆ AWS ಕಾನ್ಫಿಗರ್ ಆಪ್ಷನ್ ಮಾಡ್ಕೊಳ್ಳೋದು ಗೊತ್ತಿದ್ರೆ ನಾವು ಅದರಿಂದ ಮಾಡ್ಬೋದು. ಈಗ ನೆಕ್ಸ್ಟ್ ರಿಸೋರ್ಸ್ ಏನ್ ಮಾಡೋಣ ಅಂತಂದ್ರೆ, ಸೊ ಲೆಟ್ಸ್ ಕ್ರಿಯೇಟ್ ಒಂದು ಸೆಕ್ಯೂರಿಟಿ ಗ್ರೂಪ್ನ ಕ್ರಿಯೇಟ್ ಮಾಡಿದ ನಂತರ ಇಲ್ಲ ಅಂತಂದ್ರೆ ಒಂದು EC2 ಇನ್ಸ್ಟೆನ್ಸ್ನ ಕ್ರಿಯೇಟ್ ಮಾಡೋಣ. ಹೇಗೆ EC2 ಇನ್ಸ್ಟೆನ್ಸ್ನ ನಾವು ಕ್ರಿಯೇಟ್ ಮಾಡಿ ಲಾಂಚ್ ಮಾಡ್ಬೋದು ಅಂತ. ಓಕೆ, ನಾನೀಗ ಕೋಡ್ ಬರೀತೀನಿ. ಸೊ ಯಾವುದಕ್ಕೆ ಕೋಡ್ ಬರೀತೀನಿ ಅಂದ್ರೆ ಒಂದು EC2 ಇನ್ಸ್ಟೆನ್ಸ್ನ ಲಾಂಚ್ ಮಾಡಲಿಕ್ಕೆ. ಸೊ ಫಸ್ಟ್ ರಿಸೋರ್ಸ್ ಆಯಿತು, ಇದು 03 ಅಂತ ತಗೊಳ್ಳೋಣ. ಇದನ್ನ ಲೆಟ್ಸ್ ಸೇ EC2 ಬಿಲ್ಡಿಂಗ್ ಅಂತ ಹೇಳ್ತೀನಿ, EC2 ಅಂತ ಹಾಕ್ತೀನಿ. EC2 ಬೇಸಿಕ್ ಅಂತ ಹಾಕ್ತೀನಿ. ಆಮೇಲಿಂದ ವಿಲ್ ಗೋ ಫಾರ್ ಕಂಪ್ಲೀಟ್ ಅಡ್ವಾನ್ಸ್ ಲೆವೆಲಲ್ಲಿ ಇದನ್ನ ಬೇಸಿಕ್ ಅಂತ ಹಾಕ್ತೀನಿ. ನಾವು ಇದರಲ್ಲಿ ಒಂದು main.tf ಫೈಲ್ನ ಕ್ರಿಯೇಟ್ ಮಾಡೋಣ. ನಾವು main.tf. ನಾವು ಫಸ್ಟ್ ಥಿಂಗ್ ಪ್ರೊವೈಡರ್ AWS ಬೇಕು ನನಗೆ. ಇಲ್ಲಿ ರೀಜನ್ ಏನು, ನಾವು ಯೂಸ್ ಮಾಡ್ತಾರೆ ರೀಜನ್ US ವೆಸ್ಟ್ 2. ನನಗೆ ಸೇವ್ ಇಟ್, ಗೋ ಬ್ಯಾಕ್. ಇಲ್ಲಿಗೆ ನಾನು EC2 ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳೋಣ ಮ್ಯಾನ್ಯುಯಲ್ ಆಗಿ, ಆಯ್ತಾ? ಲಾಂಚ್ ಇನ್ಸ್ಟೆನ್ಸ್ ಕೊಡ್ತೀನ, ನಾನೇನೇನು ಈ ನೇಮ್ ಇಲ್ಲ ಅಂದ್ರೂ ಕೂಡ ನಾವು ಬಿಲ್ಡ್ ಮಾಡ್ಬೋದು, ಇಟ್ಸ್ ಜಸ್ಟ್ ಅನ್ ಆಪ್ಷನ್. ನನಗೇನು ಬೇಕು, ಮೇಜರ್ ಆಗಿ ಈ OS ಇಮೇಜ್ ಬೇಕು, ಇನ್ಸ್ಟೆನ್ಸ್ ಟೈಪ್ ಬೇಕು, ಕೀಪೇರ್ ಕೂಡ ಇಲ್ಲ ಅಂದ್ರೂ ಕೂಡ ನಾವು ವಿ ಕ್ಯಾನ್ ಲಾಗಿನ್ ತೋರಿಸ್ತೀನಿ ಈಗ. ಆ್ಯಂಡ್ ಅದೇ ರೀತಿ ನೆಟ್ವರ್ಕ್ ಸೆಟ್ಟಿಂಗ್ ಡಿಫಾಲ್ಟ್ ಚೂಸ್ ಮಾಡ್ಕೊಳ್ಳುತ್ತೆ. ಆ್ಯಂಡ್ ನನಗೆ ಬೇಕಾಗಿರೋದು ಇಂಪಾರ್ಟೆಂಟ್ ಆಗಿ ಇದು ಏನು, ಫೈರ್ ವಾಲ್ ಮತ್ತು ಸೆಕ್ಯೂರಿಟಿ ಗ್ರೂಪ್ಸ್, ಕರೆಕ್ಟಾ? ಇದನ್ನ ಹೇಗೆ ನಾವು ಡಿಪ್ಲಾಯ್ ಮಾಡ್ಬೋದು ಅಂದ್ರೆ ಹೇಗೆ ಕ್ರಿಯೇಟ್ ಮಾಡ್ಕೊಳ್ಳೋದು. ನಾನು ಏನು ಮಾಡ್ತೀನಿ, ಸೆಕ್ಯೂರಿಟಿ ಗ್ರೂಪ್ ಈಗ ನಾವು ಇದನ್ನ ಹೇಗೆ ಚೆಕ್ ಮಾಡಿಬಿಟ್ಟು ನಾನು ಇಲ್ಲಿ ಇನಿಷಿಯೇಟ್ ಮಾಡ್ತೀನಲ್ಲ,
ಅದನ್ನೇ ನಾನು ಲೈಕ್ ಕೋಡಲ್ಲಿ ಬರೆದು ತೋರಿಸ್ತೀನಿ ನಿಮಗೆ. ಓಕೆ, ನಾವು ಫಸ್ಟ್ ಥಿಂಗ್ ನನಗೆ ಇದನ್ನ ಕ್ಯಾನ್ಸಲ್ ಮಾಡ್ತೀನಿ. ಇಫ್ ಯು ಸಿ ವಿ ಹ್ಯಾವ್ ಓನ್ಲಿ ಒನ್ ಇನ್ಸ್ಟೆನ್ಸ್, ಆಯ್ತಾ. ಫಸ್ಟ್ AMI ಕೆಟಲಾಗ್ ಹೋಗೋಣ. AMI ಕೆಟಲಾಗ್ ಹೋಗೋಣ. ಯಾವ AMI ಬೇಕು ಅಂತ ನೋಡಿ. ಇದು AMI ನ ಒಂದು ID, ಆಯ್ತಾ. ಅಂದ್ರೆ ನಾನು ಯಾವ ಇಮೇಜ್ ಚೂಸ್ ಮಾಡ್ತಾ ಇದ್ದೀನಿ, AWS ಇಮೇಜ್, ಆ ಇಮೇಜ್ ನ ಒಂದು ID ಬಂದು ಇದು. ನಾನೀಗ ಏನ್ ಮಾಡ್ತೀನಿ, ಐ ವಿಲ್ ಗೋ ಹಿಯರ್. ಸೊ ಫಸ್ಟ್ ಥಿಂಗ್ ರಿಸೋರ್ಸ್ ನ ಕ್ರಿಯೇಟ್ ಮಾಡ್ಬೇಕು. ನಾನು ರಿಸೋರ್ಸ್ ನ ಕ್ರಿಯೇಟ್ ಮಾಡ್ಬೇಕಂದ್ರೆ AWS_ ಇನ್ಸ್ಟೆನ್ಸ್, ಆಯ್ತಾ. ಆ ಇನ್ಸ್ಟೆನ್ಸ್ ನ ಇದನ್ನ ಮೈ ಇನ್ಸ್ಟೆನ್ಸ್ ಅಂತ ಹಾಕ್ತಾ ಇದ್ದೀನಿ. ಓಕೆ, ಮೈ ಇನ್ಸ್ಟೆನ್ಸ್ ಅಂತ. ಇಲ್ಲಿ ನನಗೆ AMI ಬೇಕು. ಆ AMI ಏನು ಅಂತ ಹೇಳಿದ್ರೆ ಇದು, ದಿಸ್ ಇಸ್ ಮೈ AMI, ಆಯ್ತಾ. ನಾವು ಅದೇ ರೀತಿ ನನಗೆ ಇನ್ಸ್ಟೆನ್ಸ್ ಟೈಪ್ ಬೇಕು. ಯಾವ ಯಾಕೆಂದ್ರೆ ನಾನು ಯಾವ್ದಂದ್ರೆ ರ್ಯಾಂಡಮ್ ಕೊಡೋಕ್ಕಾಗಲ್ಲ. ಸೊ ಲೆಟ್ಸ್ ನನ್ನ ಹತ್ರ T3 ಮೈಕ್ರೋ ಇದೆ, T3.micro ನ ಚೂಸ್ ಮಾಡ್ತಾ ಇದ್ದೀನಿ, ಸರಿನಾ. ಅದಾದ್ಮೇಲೆ ಇನ್ಸ್ಟೆನ್ಸ್ ಟೈಪ್ ಆಯ್ತು, ಇದಾಯ್ತು. ಸೊ ವಾಟ್ ಎಲ್ಸ್ ಐ ನೀಡ್ ಸೆಕ್ಯೂರಿಟಿ ಗ್ರೂಪ್. ಈಗ ಫಾರ್ ಎಕ್ಸಾಂಪಲ್ ಸೆಕ್ಯೂರಿಟಿ ಗ್ರೂಪ್ ನ ಆಡ್ ಮಾಡ್ತಾ ಇದ್ದೀನಿ. ಸೊ ಹೇಗೆ ಸೆಕ್ಯೂರಿಟಿ ಗ್ರೂಪ್ ನ ಕಾಲ್ ಮಾಡೋದು? ಫಸ್ಟ್ ನಾನು ಇಲ್ಲಿ ಸೆಕ್ಯೂರಿಟಿ ಗ್ರೂಪ್ ಅನ್ನೋ ರಿಸೋರ್ಸ್ ನ ಕ್ರಿಯೇಟ್ ಮಾಡ್ತೇನೆ. ಈಗ ಇಲ್ಲಿ ಏನ್ ಮಾಡ್ತೇನೆ ಅಂದ್ರೆ ಡಬಲ್ ರಿಸೋರ್ಸ್ ನ ಆಡ್ ಮಾಡ್ತಾ ಹೋಗ್ತಾ ಇದೀನಿ. ಓಕೆ, ಸೊ ಫಸ್ಟ್ ಇದು ಇಲ್ದೇನೆ ಕ್ರಿಯೇಟ್ ಆಗುತ್ತಾ ಚೆಕ್ ಮಾಡಿ, ಆಮೇಲೆ ವಿಲ್ಸಿ. ಓಕೆ, ಸೇವ್ ಇಟ್. ಇವೆರಡರಲ್ಲೇ ಕ್ರಿಯೇಟ್ ಆಗುತ್ತಾ? ಕ್ರಿಯೇಟ್ ಆಗೋಂಗಿದ್ರೆ ಏನ್ ಮಾಡ್ಬೇಕು, ಕ್ರಿಯೇಟ್ ಆಗ್ಲಿಲ್ಲ ಅಂದ್ರೆ ಏನು ಅಂತ ನೋಡೋಣ. ಫಸ್ಟ್ ಡಿಫಾಲ್ಟ್ ಬೇಸಿಕ್ ನೋಡೋಣ. ಓಕೆ, ಇದನ್ನ ನಾ ಹೇಳ್ತೀನಿ. ಸೊ EC2 ಬೇಸಿಕ್ ಈಸ್ ಕ್ರಿಯೇಟೆಡ್ ಅಂತ ಹಾಕ್ತಾ ಇದೀನಿ. ಸೊ ಕಮಿಟ್ ಸಿಂಕ್ ಚೇಂಜಸ್. ನಾವು ಇದಾದ್ಮೇಲೆ ಲೆಟ್ಸ್ ಗೋ ಬ್ಯಾಕ್ ಇಲ್ಲಿಗೆ. ಸೊ ಒಂದ್ ಸ್ಟೆಪ್ ಹೊರಗಡೆ ಬನ್ನಿ. ನನ್ಗೆ ಇಲ್ಲಿ ಏನೇನ್ ಡೇಟಾ ಇದೆ ನಾನು ಸ್ಟಾಶ್ ಮಾಡ್ಕೊಳ್ತೀನಿ. ಈಗ ಗಿಟ್ ಸ್ಟಾಶ್ ನ ಕಮಾಂಡ್ ಅರ್ಥ ಆಗ್ಲಿಲ್ಲ ಅಂದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಏನಕ್ಕೆ ನಾನು ಗಿಟ್ ಸ್ಟಾಶ್ ಯೂಸ್ ಮಾಡ್ತಾ ಇದ್ದೀನಿ ಅಂತ. ಓಕೆ, ಅದಾದ್ಮೇಲೆ ಗಿಟ್ ಫುಲ್ ಯೂಸ್ ಮಾಡ್ಕೊಳ್ಳಿ. ಸೊ ಈ ರೆಪಾಸಿಟರಿನ ಅಪ್ಡೇಟ್ ಮಾಡ್ಕೊಳ್ಳಿ. LS ಸೊ EC2 ಬೇಸಿಕ್ ನಾವು 03 EC2 ಬೇಸಿಕ್. ಈಗ ನಾನು ಈ main.tf ಅಲ್ಲಿ ನಾನು AWS ಕೀ ಮತ್ತೆ ಆಕ್ಸೆಸ್ ಕೀ ಹಾಕಿಲ್ಲ ಅಲ್ವಾ. ಸೊ ಅದನ್ನ ಗ್ಲೋಬಲ್ ಅಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ಕೇಳಿದ್ರೆ ನಾವು ಎಸ್ಕೇಪ್ ಸೇವ್ ಇಟ್. ನಾನು ಏನಂತ ಹೇಳ್ತೀನಿ ಅಂದ್ರೆ AWS --- ವರ್ಷನ್ ಅಂತ ಚೆಕ್ ಮಾಡಿದ್ರೆ ಇಲ್ಲಿ AWS ನ CLI ಇನ್ಸ್ಟಾಲ್ ಆಗಿದೆಯಾ ಇಲ್ಲ. ಅದಕ್ಕೆ ನೀವೇನ್ ಮಾಡಬೇಕು, ಈ ಸ್ನ್ಯಾಪ್ ಇನ್ಸ್ಟಾಲ್ ಅಂತಿದೆಯಲ್ಲ, ಸ್ನ್ಯಾಪ್ ಇನ್ಸ್ಟಾಲ್ --- ಕ್ಲಾಸಿಕ್ ಅಂತ ಹಾಕಿ ಇದು AWS ಲೇಟೆಸ್ಟ್ AWS CLI ನ ಇನ್ಸ್ಟಾಲೇಷನ್ ಮಾಡುತ್ತೆ. ಸೊ ದಿಸ್ ಇಸ್ ದಿ ಕಮಾಂಡ್. ಓಕೆ, ಸೊ AWS CLI ಇನ್ಸ್ಟಾಲೇಷನ್ ಆನ್ ಉಬುಂಟು ನೋಡ್ ಅಂತ ಹಾಕ್ತಾ ಇದೀನಿ. ಸೊ ಆನ್ ಉಬುಂಟು ಹೆಂಗೆ ಅಂತಂದ್ರೆ ದಿಸ್ ಇಸ್ ಮೈ ಕಮಾಂಡ್. ಸೊ ಬೆಟರ್ ಇದನ್ನ ನಾನು ಈ ತರ ಬ್ಯಾಶ್ ಅಲ್ಲಿ ಹಾಕ್ತೀನಿ. ಸೊ ದಟ್ ಈಸಿಯಾಗಿ ಕಾಪಿ ಪೇಸ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ. ನಾವು ಆನ್ ಉಬುಂಟು ಇದಾದ್ಮೇಲೆ ಇಲ್ಲಿ ನಾನು ಏನ್ ಮಾಡ್ತೀನಿ ನೋಡಿ, ಇದು ಇನ್ಸ್ಟಾಲ್ಡ್. ಈಗ ಅದೇ AWS ವರ್ಷನ್ ಚೆಕ್ ಮಾಡಿದ್ರೆ ದಿಸ್ ಈಸ್ ಹೌ ದ ರಿಸಲ್ಟ್. ಓಕೆ, ಇದು AWS ವರ್ಷನ್ ನ ಇದು ಲೈಕ್ ಬರ್ತಿದೆ. ಆಗ್ಲೇ ನಮ್ಗೆ AWS ವರ್ಷನ್ ಅಂತ ಕೊಟ್ಟಾಗ ಏನೂ ಬರ್ಲಿಲ್ಲ. ಈಗ ನನಗೆ ಅಟ್ಲೀಸ್ಟ್ ಐ ಆಮ್ ಗೆಟಿಂಗ್ ದಿ ರಿಸಲ್ಟ್. ನಾವು ಇದಾದ್ಮೇಲೆ ನಾನು ಏನ್ ಮಾಡ್ತೀನಿ, AWS ಕಾನ್ಫಿಗರ್ ಅಂತ ಮಾಡ್ಕೊಳ್ತೀನಿ. ಸೊ ಯಾವಾಗ ಈ ಕಮಾಂಡ್ ನೋಡಿ, ನೀವು AWS CLI ಇನ್ಸ್ಟಾಲ್ ಮಾಡ್ಕೊಂಡು ನೀವು ಯಾವುದೇ ಪ್ಲಾಟ್ಫಾರ್ಮ್ ಇರಲಿ, ಈವನ್ ಇನ್ಕ್ಲೂಡಿಂಗ್ ಲೋಕಲ್, ನೀವೇನಾದ್ರೂ AWS ನ CLI ಥ್ರೂ ಕನೆಕ್ಟ್ ಮಾಡ್ಕೋಬೇಕು ಅಂದ್ರೆ AWS ಕಾನ್ಫಿಗರ್ ಮಾಡಬೇಕು. AWS ಕಾನ್ಫಿಗರ್ ಮಾಡಿದಾಗ ಇಲ್ಲಿ AWS ಆಕ್ಸೆಸ್ ID ಕೇಳ್ತಾ ಇದೆ. ಸೊ ಗೋ ಬ್ಯಾಕ್ ಇಲ್ಲಿಗೆ, ದಿಸ್ ಇಸ್ ಮೈ ಆಕ್ಸೆಸ್ ಕೀ. ಓಕೆ, ಸೀಕ್ರೆಟ್ ಕೀ ಕೇಳ್ತಾ ಇದೆ, ಸೀಕ್ರೆಟ್ ಕೀ. ನಾವು ಇಲ್ಲಿ ಡಿಫಾಲ್ಟ್ ರೀಜನ್ ಬಂದ್ಬಿಟ್ಟು ನಾನು ಯಾವ ರೀಜನ್ ಅಲ್ಲಿ ಕೆಲಸ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂದ್ರೆ US West 2 ಮಾಡ್ತಾ ಇದ್ದೀನಿ. JSON ಔಟ್ಪುಟ್ ಕೊಡಿ. ನಾವು ಈ ರೀತಿ ಇನಿಷಿಯಲೈಸ್ ಮಾಡ್ಕೋಬಹುದು. ಓಕೆ, ಸೊ ನಾನು ಇದನ್ನ ನಿಮ್ಗೆ ಇಲ್ಲಿ ಕೊಡ್ತೀನಿ, ಬಟ್ ನಾನು ಆ ಕ್ರೆಡೆನ್ಷಿಯಲ್ಸ್ ನ ರಿಮೂವ್ ಮಾಡ್ತೀನಿ. ಓಕೆ, ಹಿಂಗಿರುತ್ತೆ. ನಾವು ಇದರಲ್ಲಿ ಐ ವಿಲ್ ರಿಮೂವ್ ದಿಸ್ ಆಕ್ಸೆಸ್ ಕೀ, ಇದನ್ನ ತೆಗಿತೀನಿ. ನೀವು ನಿಮ್ಮ ಆಕ್ಸೆಸ್ ಕೀನ ಹಾಕೊಳ್ಳಿ. ದಿಸ್ ಇಸ್ ಮೈ ಕಮಾಂಡ್. ಓಕೆ, ಸೇವ್ ಮಾಡ್ಕೊಳ್ಳಿ. ನಾವು ಗೋ ಬ್ಯಾಕ್. ಇವಾಗ ನೋಡಿ AWS ಕಾನ್ಫಿಗರ್ ಮಾಡ್ಕೊಂಡ್ವಾ. ಇವಾಗ ಐ ಕ್ಯಾನ್ ಆಸ್ಕ್ ಎನಿಥಿಂಗ್ ಫ್ರಮ್ ಕಮಾಂಡ್ ಲೈನ್. ಸೊ AWS S3 LS ಎಷ್ಟು S3 ಬಕೆಟ್ಸ್ಗಳಿದಾವೆ ಲಿಸ್ಟ್ ಮಾಡು ಅಂತ ಹೇಳಿದ್ರೆ ಐ ಕ್ಯಾನ್ ಲಿಸ್ಟ್ ಇಟ್ AWS S3 LS. ಈ ತರ ಯು ಕ್ಯಾನ್ ಡೂ ಎನಿಥಿಂಗ್. ಓಕೆ,
ಸೊ ಈಗ ನಾನು ಕಾನ್ಫಿಗರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಇಫ್ ಯು ಸಿ ಮೈ ಮೈನ್ ಡಾಟ್ ಟಿ ಎಫ್, ಐ ಆಮ್ ನಾಟ್ ಡೂಯಿಂಗ್ ಎನಿಥಿಂಗ್. ಸೊ ಇಲ್ಲಿ ಏನು ಹೇಳ್ತಾ ಇದೆ, ಪ್ರೊವೈಡರ್ AWS, ರೀಜನ್ ಇದೆ ಡೈರೆಕ್ಟ್ ಆಗಿ, ರಿಸೋರ್ಸ್ ಇದೆ ಡೈರೆಕ್ಟ್ ಆಗಿ. ಈಗ ನೋಡಿ ನಾ ಏನ್ ಮಾಡ್ತೀನಿ, ಟೆರಾಫಾರ್ಮ್ ಇನಿಟ್ ಅಂತ ಮಾಡಿ ಇನಿಷಿಯಲೈಸೇಷನ್ ಮಾಡ್ತಾ ಇದ್ದೀನಿ. ಈಗ ವರ್ಕ್ ಆಗುತ್ತಾ ಇಲ್ವಾ ಚೆಕ್ ಮಾಡೋಣ. ಸೊ ಇನಿಷಿಯಲೈಸ್ ಆಗಲಿ ಇದು. ಇದು ನೋಡಿ ಇನಿಷಿಯಲೈಸೇಷನ್ ಸಕ್ಸಸ್ಫುಲ್ ಆಯಿತು. ಇನಿಷಿಯಲೈಸೇಷನ್ ಸಕ್ಸಸ್ಫುಲ್ ಆದ್ಮೇಲೆ ನಾನು ಏನು ಹೇಳ್ತೀನಿ, ಟೆರಾಫಾರ್ಮ್ ಪ್ಲಾನ್ ಅಂತ ಹೇಳ್ತೇನೆ. ಯು ಕ್ಯಾನ್ ಡೂ ವ್ಯಾಲಿಡೇಷನ್ ಆಲ್ಸೋ. ಓಕೆ, ಟೆರಾಫಾರ್ಮ್ ವ್ಯಾಲಿಡೇಟ್ ಅಂತ ಮಾಡಿ ನೋಡೋಣ ಏನ್ ವ್ಯಾಲಿಡೇಷನ್ ಬರುತ್ತೆ ಅಂತ. ಸೊ ನನಗೆ ಬೇಸಿಕಲಿ ಸಕ್ಸಸ್ ಅಂತ ಬಂದ್ರೆ ಅವರ್ ಸ್ಕೀಮಾ ಸಿಂಟ್ಯಾಕ್ಸ್ ಎರರ್, ಎಲ್ಲ ಸಿಂಟ್ಯಾಕ್ಸ್ ಎರರ್ಗಳು ಎಲ್ಲಾನು ಕೂಡ ಕರೆಕ್ಟ್ ಆಗಿದೆ ಅಂತ ಅರ್ಥ. ಓಕೆ, ಸಕ್ಸಸ್ ಇದೆ. ಸೊ ಇದಾದ್ಮೇಲೆ ನಾನು ಏನ್ ಹೇಳ್ತೀನಿ, ಟೆರಾಫಾರ್ಮ್ ಪ್ಲಾನ್ ಅಂತ ಕೊಡೋಣ. ಸೊ ಟೆರಾಫಾರ್ಮ್ ಪ್ಲಾನ್ ಕೊಟ್ಟಿದ್ದೀನಿ. ಸೊ ಇದಾಗ್ಲಿ. ಓಕೆ, ಇದು ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತಾ ಇದೆ. ಸೊ ಇವಾಗ ನಾನು ಏನ್ ಮಾಡ್ತೀನಿ, ಸೊ ಟೆರಾಫಾರ್ಮ್ ಅಪ್ಲೈ ಅಂತ ಮಾಡಿ. ಸೊ ಅಪ್ಲೈ ಮಾಡಿದಾಗ ಏನೇನೆಲ್ಲ ಕ್ರಿಯೇಟ್ ಆಗುತ್ತೆ ನಾವು ಒನ್ ಬೈ ಒನ್ ಚೆಕ್ ಮಾಡ್ತಾ ಹೋಗೋಣ. ನಾವು ನೋಡಿ, ಸೊ ಎಸ್ ಅಂತ ಕೊಡಿ, ಲೆಟ್ಸ್ ಸಿ ಏನ್ ಕ್ರಿಯೇಟ್ ಆಗುತ್ತೆ ಅಂತ. ಸೊ ವಿತ್ ಜಸ್ಟ್ AWS AMI ಮತ್ತೆ ಇನ್ಸ್ಟೆನ್ಸ್ ನಾವು AWS ID ನ ಕ್ರಿಯೇಟ್ ಮಾಡ್ತಾ ಇದೀವಿ, ಅಂದ್ರೆ AWS ಇನ್ಸ್ಟೆನ್ಸ್ ನ ಕ್ರಿಯೇಟ್ ಮಾಡ್ತಾ ಇದೀವಿ. ಸೊ ಸ್ಟಿಲ್ ಕ್ರಿಯೇಟಿಂಗ್. ಓಕೆ, ಡನ್. ಈಗ ನನಗೆ ಗೋ ಬ್ಯಾಕ್ ಟು ಅ ಬ್ರೌಸರ್. ಇಲ್ಲಿ ಹೋದ್ರೆ ಇನ್ಸ್ಟೆನ್ಸ್ ನ ಚೆಕ್ ಮಾಡಿದ್ರೆ, ರಿಫ್ರೆಶ್ ಮಾಡಿ, ಇಲ್ಲಿ ಒಂದು ಎಂಟಿ ನೋಡಿ, ಇದೊಂದು ಎಂಟಿ ಇನ್ಸ್ಟೆನ್ಸ್ ನ ಕ್ರಿಯೇಟ್ ಮಾಡ್ತು, ಇನಿಷಿಯಲೈಸೇಷನ್ ಎಲ್ಲ. ಸೊ ಇದು ಸೆಕ್ಯೂರಿಟಿ ಏನ್ ಮಾಡ್ತು, ಡಿಫಾಲ್ಟ್ ಸೆಕ್ಯೂರಿಟಿ ಗ್ರೂಪ್, ನಾನು ಏನು ಸ್ಪೆಸಿಫೈ ಮಾಡಲಿಲ್ಲ ಅಂದ್ರೂ ಕೂಡ ಡಿಫಾಲ್ಟ್ ಸೆಕ್ಯೂರಿಟಿ ಗ್ರೂಪ್ ತಗೊಂಡಿದೆ, ಮಾನಿಟರಿಂಗ್ ತಗೊಂಡಿದೆ ಎಲ್ಲ, ಇದು ಸ್ಟೇಟಸ್ ಇದೆಲ್ಲ. ಅಂಡ್ ಅದೇ ರೀತಿ ಈ ಆಕ್ಷನ್ಸಿಗೆ ಹೋದ್ರೆ, ಓಕೆ, ಇವೆಲ್ಲ ಕೂಡ ಆಡ್ ಆಗಿದೆ. ಇನ್ಸ್ಟೆನ್ಸ್ ಸ್ಟಾರ್ಟಿಂಗ್ ಯೂಸರ್ ಡೇಟಾ ಇದೆಲ್ಲ ಬೈ ಡಿಫಾಲ್ಟ್ ಆಗಿ ಏನೇನಿದೋ ಅದೆಲ್ಲ ಕೂಡ ಇದು ಕನ್ಸಿಡರ್ ಮಾಡಿದೆ. ನಾನು ಕನೆಕ್ಟ್ ಮಾಡಿದಾಗ ಇದೇನ್ ಮಾಡಿದೆ, IDRS ಅಂತ ಬೈ ಡಿಫಾಲ್ಟ್ ಆಗಿ ಪೆಂಕಿ ಕೂಡ ತಗೊಂಡಿದೆ. ಓಕೆ, ನಾವು ಇಷ್ಟೆಲ್ಲ ಆಯ್ತಲ್ಲ. ಸಪೋಸ್ ನನ್ಗೆ ಈಗ ಇದು ಬೇಡ, ವಿಲ್ ಕ್ರಿಯೇಟ್ ಅವರ್ ಓನ್ ಸೆಕ್ಯೂರಿಟಿ ಗ್ರೂಪ್ ಅಂತಂದಾಗ ಅದನ್ನ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ. ಸೊ ನಾನೇನ್ ಮಾಡ್ತೀನಿ, ಇದನ್ನ ವಾಟ್ ಟು ಟೆರಾಫಾರ್ಮ್ ಡೆಸ್ಟ್ರಾಯ್. ಸೊ ಟೆರಾಫಾರ್ಮ್ ಡೆಸ್ಟ್ರಾಯ್ ನಂಗೆ ಅದಕ್ಕೆ ಬೇಕಾಗಿಲ್ಲ, ಲೆಟ್ಸ್ ಡೂ ಅ ಡೆಸ್ಟ್ರಾಯ್. ಸೊ ಈಗ ಲೆಟ್ಸ್ ಗೋ ಅಂಡ್ ರೈಟ್ ಅ ಕೋಡ್. ಓಕೆ, ಇದು ಬೇಸಿಕ್ ಆಯ್ತು. ನಾನೀಗ ಇನ್ನೊಂದು ಹೊಸ ರಿಸೋರ್ಸ್ ನ ಕ್ರಿಯೇಟ್ ಮಾಡ್ತೇನೆ. 04 EC2 ಪಾರ್ಟ್ 2 ಅಂತ ಹಾಕ್ತೇನೆ. ಪಾರ್ಟ್ 2 ಕ್ರಿಯೇಟ್ ಮಾಡಿ ಇದ್ರ ಒಳಗಡೆ main.tf ಅಂತ ಹಾಕಿದ್ದೀನಿ. ಸೊ ಇಲ್ಲಿ ಸೊ ಪ್ರೊವೈಡರ್ AWS, ಇಲ್ಲಿ ರೀಜನ್ ಯಾವ್ದು ಬೇಕು ನನಗೆ, ರೀಜನ್ ಅಂದ್ಬಿಟ್ಟು US West 2. ಅಂಡ್ ಇಲ್ಲಿ ನನಗೆ ರಿಸೋರ್ಸ್ ಬೇಕು. ನನಗೆ ರಿಸೋರ್ಸ್ ಅಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ, AWS_ ಇನ್ಸ್ಟೆನ್ಸ್, ಕರೆಕ್ಟಾ? ಸೊ ಇದು ನನಗೆ ಇಷ್ಟು ಬೇಡ, AWS_ ಇನ್ಸ್ಟೆನ್ಸ್. ಆಮೇಲೆ ಈ ಇನ್ಸ್ಟೆನ್ಸ್ ನ ನೇಮ್ ಬಂದ್ಬಿಟ್ಟು ಮೈ ಇನ್ಸ್ಟೆನ್ಸ್ ಅಂತ ಹಾಕೊಳ್ತಾ ಇದ್ದೀನಿ, ಸರಿನಾ? ಇಲ್ಲಿ ನನಗೆ ಏನ್ ಬೇಕು, AMI ಬೇಕು. ಫಸ್ಟ್ ಥಿಂಗ್, ಈ AMI ಯಾವುದು? ಓಕೆ, AMI ಓಕೆ, ಇಲ್ಲಿ ಎಸ್ ಅಂತ ಕೊಡೋಣ, ಅದು ಡೆಸ್ಟ್ರಾಯ್ ಹಾಕ್ಲಿ. ನಾವು ಮೀನ್ ವೆಲ್ ನಾವು ಕೋಡ್ ಬರೆಯೋಣ. ಓಕೆ, ಸೊ AMI ಕೆಟಲಾಗ್ ID ಬೇಕು. ಸೊ ಗೋ ಟು ಕೆಟಲಾಗ್, ಇದು ಕೆಟಲಾಗ್ ID. ಓಕೆ, ಕೆಟಲಾಗ್ ID. ಸೊ ಇಲ್ಲಿ ಗೋ ಹಿಯರ್, ಕೆಟಲಾಗ್ ತಗೊಂಡೆ. ಆಮೇಲೆ ಏನ್ ಮಾಡಿದೆ, ಇನ್ಸ್ಟೆನ್ಸ್ ಟೈಪ್ ಬೇಕಾಗಿತ್ತು. ಇನ್ಸ್ಟೆನ್ಸ್ ಟೈಪ್ ಅಲ್ಲಿ ನಾನು T3 ಮೈಕ್ರೋ ಅಂತ ಚೂಸ್ ಮಾಡಿದ್ದೆ ಆಗ್ಲೇ, ಈಗಲೂ ಅದನ್ನೇ ಚೂಸ್ ಮಾಡ್ತಾ ಇದ್ದೀನಿ. ಆಮೇಲೆ ಸೆಕ್ಯೂರಿಟಿ ಗ್ರೂಪ್ಸ್. ಈಗ ನನಗೇನ್ ಬೇಕು, ಬೈ ಡಿಫಾಲ್ಟ್ ಆಗಿ ನಾನು ಸೆಕ್ಯೂರಿಟಿ ಗ್ರೂಪ್ ನ ಕ್ರಿಯೇಟ್ ಮಾಡಬೇಕು. ಹೇಗೆ ಡಿಫಾಲ್ಟ್ ಸೆಕ್ಯೂರಿಟಿ ಅಂದ್ರೆ, ಡಿಫಾಲ್ಟ್ ಈಗ ನಾನು ಇಲ್ಲಿ ಹಿಂಗೆ ಬಿಟ್ರೆ ಇದು ನಾನು ಏನು ಚೂಸ್ ಮಾಡ್ಲಿಲ್ಲ ಅಂದ್ರೆ ಡಿಫಾಲ್ಟ್ ನ ಚೂಸ್ ಮಾಡುತ್ತೆ. ಬೇಡ ನನ್ಗದು, ನಂಗೆ ಐ ವಾಂಟ್ ಮೈ ಓನ್ ಕಸ್ಟಮ್ ಸೆಕ್ಯೂರಿಟಿ ಗ್ರೂಪ್. ಈಗ ನಾನು ಇದಕ್ಕೆ ಸೆಕ್ಯೂರಿಟಿ ಗ್ರೂಪ್ ಹೇಗೆ ಆಡ್ ಮಾಡ್ತೀನಿ ಅನ್ನೋದೇ ಅವರ್ ಫಸ್ಟ್ ಚಾಲೆಂಜ್. ನಾರ್ಮಲ್ ಆಗಿ ನಾವು ಸೆಕ್ಯೂರಿಟಿ ಗ್ರೂಪ್ ನ ಹೇಗೆ ಕ್ರಿಯೇಟ್ ಮಾಡ್ತೀವಿ, ಲೆಟ್ಸ್ ಸೇ ಇಲ್ಲಿಗೆ ನಾನು ಸೆಕ್ಯೂರಿಟಿ ಗ್ರೂಪ್ಸ್ ಹೋದ್ರೆ, ಓಕೆ, ಕ್ರಿಯೇಟ್ ಸೆಕ್ಯೂರಿಟಿ ಗ್ರೂಪ್. ಇಲ್ಲಿ ಯಾವ ವೆಬ್ ಗ್ರೂಪ್ ಅಂತ ಹೇಳ್ತೀನಿ, ನೇಮ್ ಹಾಕ್ತೀನಿ, ಡಿಸ್ಕ್ರಿಪ್ಷನ್ ಹಾಕ್ತೀನಿ, ಯಾವ VPC ಅಟ್ಯಾಚ್ಡ್. ಇದು ಡಿಫಾಲ್ಟ್, ಈಗ ಏನು ಕೊಡ್ಲಿಲ್ಲ ಅಂದ್ರೆ ಡಿಫಾಲ್ಟ್ ಆಗುತ್ತೆ. ನಾವು ಆ VPC ಕೂಡ ಹೆಂಗ್ ಕ್ರಿಯೇಟ್ ಮಾಡೋದು ಅನ್ನೋದು ತೋರಿಸ್ತೀನಿ. ಆಮೇಲೆ ಇನ್ಬೌಂಡ್ ರೂಲ್ ಅಲ್ಲಿ ಈ ಕಸ್ಟಮ್ TCP ಪೋರ್ಟ್ ರೇಂಜ್ ಕಸ್ಟಮ್ ರಿಸೋರ್ಸ್ IPv4 ಅಂತ ಕೊಟ್ಟರೆ 0.0 ಅಂತ ಬರುತ್ತೆ. ಇದು
ಇನ್ಬೌಂಡ್ ರೂಲ್ ಮತ್ತೆ ಔಟ್ಬೌಂಡ್ ರೂಲ್ ನಾವು ಕೊಡುವಂಥದ್ದು. ಕರೆಕ್ಟಾ? ಈಗ ಇದನ್ನ ಇಟ್ಕೊಂಡು ನಾವು ವಿ ಆರ್ ಕ್ರಿಯೇಟಿಂಗ್ ಸೆಕ್ಯೂರಿಟಿ ಗ್ರೂಪ್. ಅದಕ್ಕೆ ನಾನು ಏನ್ ಮಾಡ್ತೀನಿ, ಸೆಕ್ಯೂರಿಟಿ ಗ್ರೂಪ್ ಅನ್ನೋದು ಕೂಡ ಒಂದು ಸಬ್ ಟಾಪಿಕ್ ಅಲ್ವಾ, ಸಬ್ ಟಾಪಿಕ್ ಆಫ್ EC2 ಅಲ್ವಾ, ಅಂದ್ರೆ ಸೆಕ್ಯೂರಿಟಿ ಗ್ರೂಪ್ ಅನ್ನೋದು ಕೂಡ ರಿಸೋರ್ಸ್ ಅಲ್ವಾ. ಅದಕ್ಕೆ ನಾನು ಏನ್ ಮಾಡ್ತೀನಿ, ಇಲ್ಲಿ ರಿಸೋರ್ಸ್ ಇಲ್ಲಿ ನಾ ಹೇಳ್ತೀನಿ AWS_ ಸೆಕ್ಯೂರಿಟಿ ಗ್ರೂಪ್. ಇದನ್ನ ನಾ ಹೇಳ್ತಿದ್ದೀನಿ, ಲೆಟ್ಸ್ ಸೇ ವೆಬ್ ಟ್ರಾಫಿಕ್ ಅಂತ ನಾನು ಹೇಳ್ತಾ ಇದ್ದೀನಿ. ಆಯ್ತಾ? ವೆಬ್ ಟ್ರಾಫಿಕ್ ಅಂತ ಹೇಳ್ತೀನಿ. ಈಗ ನನಗೆ ನೇಮ್ ಆಫ್ ಮೈ ಸೆಕ್ಯೂರಿಟಿ ಗ್ರೂಪ್ ಅಂದ್ರೆ ನನ್ನ ಈ ರೀಜನ್ ಏನಂತ ಹೇಳಿದ್ರೆ, ನಾನು ಇಲ್ಲಿ ಹೇಳ್ತೀನಿ ಜಸ್ಟ್ ಡಿಸ್ಕ್ರಿಪ್ಷನ್ ತರ ಹಲೋ HTTPS ಅಂತ ಕೊಡ್ತಾ ಇದ್ದೀನಿ. ಅಂಡ್ ಈಗ ಇಲ್ಲಿ ನಾ ಹೇಳ್ತಾ ಇದ್ದೀನಿ ಇಂಗ್ರೆಸ್ ನ ಡಿಫೈನ್ ಮಾಡ್ತಾ ಇದ್ದೀನಿ. ಈ ಇಂಗ್ರೆಸ್ ಅಲ್ಲಿ ನನಗೆ ಮೊದಲನೇದಾಗಬೇಕಾಗಿರೋದು ಫ್ರಮ್ ಪೋರ್ಟ್. ಓಕೆ, ಫ್ರಮ್ _port. ಸೊ ಇದರಲ್ಲಿ ನನಗೆ ಪೋರ್ಟ್ 80 ತಗೊಳ್ತಾ ಇದ್ದೀನಿ. ಅಂಡ್ ಅದೇ ರೀತಿ ವಾಟ್ ಐ ಡು 2 ಪೋರ್ಟ್ ನ ತಗೊಳ್ತಾ ಇದ್ದೀನಿ 80. ನಾನು ಪ್ರೋಟೋಕಾಲ್ TCP CAD ಬ್ಲಾಕ್ 0.0 ಅಂತ ಕೊಡ್ತಾ ಇದ್ದೀನಿ. ದಿಸ್ ಇಸ್ ಮೈ ಇಂಗ್ರೆಸ್. ಫಸ್ಟ್ ಪೋರ್ಟ್ ನಾನು ಎನೇಬಲ್ ಮಾಡ್ತಾ ಇರೋದು. ಅಂಡ್ ಸೆಕೆಂಡ್ ನನ್ಗೆ ಏನ್ ಬೇಕು, ಲೆಟ್ಸ್ ಸೇ ನನಗೆ ಈಗ್ರೆಸ್ ಬೇಕು. ಈಗ್ರೆಸ್ ಅಂದ್ರೆ ಹೊರಗಡೆ ಹೋಗೋದು. ಅಂದ್ರೆ ಇಲ್ಲಿ ಇಫ್ ಯು ಸಿ ವೆನ್ ಯು ಕ್ರಿಯೇಟ್ ಅ ಸೆಕ್ಯೂರಿಟಿ ಗ್ರೂಪ್, ಇನ್ಬೌಂಡ್ ಅಂಡ್ ಔಟ್ಬೌಂಡ್ ರೂಲ್ ಅಂತ ಇದೆಯಲ್ಲ, ಇನ್ಬೌಂಡ್ಗೆ ಇಂಗ್ರೆಸ್ ಅಂತ ಹೇಳ್ತೀವಿ, ಔಟ್ಬೌಂಡ್ಗೆ ಈಗ್ರೆಸ್ ಅಂತ ಹೇಳ್ತೀವಿ. ಸೊ ಈ ಈಗ್ರೆಸ್ ಅಲ್ಲೂ ಕೂಡ ಸೇಮ್ ಫ್ಯಾಷನ್ ಅಲ್ಲಿ ಟೇಕ್ ದಟ್. ಸೊ ಇಲ್ಲಿ ಫ್ರಮ್ ಪೋರ್ಟ್ ತಗೊಳ್ತಾ ಇದ್ದೀನಿ, ಪೋರ್ಟ್ ಈಕ್ವಲ್ ಟು 80 ಅಂಡ್ 2 ಪೋರ್ಟ್ ಅದು ಕೂಡ 80. ಆಯ್ತಾ? ಇನ್ ಸೇಮ್ ಇದೆಲ್ಲ ಏನಿದೆಯೋ ಅದನ್ನೇ ಚೂಸ್ ಮಾಡ್ತೇನೆ. ಸೊ ನಾನೀಗ ಏನು ಹೇಳ್ತಾ ಇದ್ದೀನಿ, ಐ ಆಮ್ ಗಿವಿಂಗ್ ಫ್ರಮ್ ಪೋರ್ಟ್ ಅಂಡ್ 2 ಪೋರ್ಟ್ 80 ಅಂತ ಕೊಡ್ತೇನೆ. ವಾಟ್ ಇಫ್ ಐ ವಾಂಟ್ ಅದರ್ ಪೋರ್ಟ್ಸ್, ಅದನ್ನ ಹೇಗೆ ಕಾನ್ಫಿಗರ್ ಮಾಡೋದು? ಸೊ ವೆರಿ ಸಿಂಪಲ್. ನೋಡಿ ಇನ್ ಜನರಲ್ ಈಗ ನಾನು ಏನು ಹೇಳ್ತಿದ್ದೀನಿ ಅಂದ್ರೆ, ಈಗ ಇಂಗ್ರೆಸ್ ಅಲ್ಲ, ಇದೇ ಇಂಗ್ರೆಸ್ ನನ್ಗೆ ಏನೇನ್ ಬೇಕು. ಸೊ ಇದೇ ಇಂಗ್ರೆಸ್ಗೆ ಐ ಟೇಕ್ ಒನ್ ಮೋರ್ ಇಂಗ್ರೆಸ್. 1 second. ಓಕೆ, ಸೊ ಇಲ್ಲಿಗೆ ಹೋದ್ರೆ ಇದೇನು ಹೇಳ್ತಾರೆ, ಅಟ್ರಿಬ್ಯೂಟಿವ್ ಇಂಗ್ರೆಸ್ ಆಲ್ರೆಡಿ ಸೆಟ್. ಓಕೆ, ಸೊ ಹಾಗೆ ಇರಲಿ ಇದು. ಇದನ್ನ ಲೆಟ್ಸ್ ಟೇಕ್ ಇಟ್ ಒಳಗಡೆ ಸ್ವಲ್ಪ ತಗೊಳ್ಳೋಣ, ಸ್ವಲ್ಪ ಸಿಂಟ್ಯಾಕ್ಸ್ ಇಶ್ಯೂಸ್ ಇದಾವೆ. ಸೊ ಇಂಗ್ರೆಸ್, ಸೊ ಅದೇ ತರ ಇನ್ನೊಂದು ಇಂಗ್ರೆಸ್ ಕೂಡ ತಗೊಳ್ತೀನಿ ನಾನು. ಓಕೆ, ಇದನ್ನ ಫಿಕ್ಸ್ ಮಾಡೋಣ ಒಂದೊಂದಾಗೆ. ಓಕೆ, ಇಲ್ಲಿ ಇನ್ನೊಂದೇನಂದ್ರೆ ಇದನ್ನ ತೆಗೀರಿ, ಲೈಕ್ ಈಕ್ವಲ್ಸ್ ಹಾಕಿದ್ನಲ್ಲ ಅದನ್ನ ತೆಗೀರಿ. ಈಕ್ವಲ್ಸ್ ಹಾಕಿದ್ರೆ ವರ್ಕ್ ಆಗಲ್ಲ, ಸಾರಿ. ಸೊ ಈಗ್ರೆಸ್, ಇಲ್ಲಿ ಈಗ್ರೆಸ್ ಕೂಡ ಈಗ್ರೆಸ್ ಅಂತ ಹಾಕ್ತಾ ಇದ್ದೀನಿ. ಸೊ ಸ್ವಲ್ಪ ಸಿಂಟ್ಯಾಕ್ಸ್ ಇಶ್ಯೂಸ್ಗಳನ್ನ ಸರಿ ಮಾಡ್ಕೊಳ್ಳೋಣ. ಆಯ್ತಾ? ಇದು ಈಗ್ರೆಸ್. ಇದರಲ್ಲಿ ಪೋರ್ಟ್ 80 ಹಾಕಿದ್ದೀನಿ, ಒಂದು 22 ಹಾಕ್ತಾ ಇದ್ದೀನಿ. ಫ್ರಮ್ ಪೋರ್ಟ್ ಮತ್ತೆ 2 ಪೋರ್ಟ್ 22, ಇನ್ನೊಂದು 443 ಹಾಕ್ತಾ ಇದ್ದೀನಿ. ಅಂಡ್ ಅಂದ್ರೆ 2 ಪೋರ್ಟ್ ಕೂಡ 443 ಹಾಕ್ತಾ ಇದ್ದೀನಿ. ಅಂಡ್ ಈಗ್ರೆಸ್ ಅಲ್ಲಿ ನಾನು ಹೇಳ್ತೇನೆ ಪ್ರೋಟೋಕಾಲ್ TCP ಅಂತ ಕೊಟ್ಟಿದ್ದೀನಿ. ನನಗೆ ಪ್ರೋಟೋಕಾಲ್ TCP ಬೇಡ, ಇನ್ಸ್ಟೆಡ್ ನಾನು ಎಲ್ಲಾನು ಅಲೋ ಮಾಡಬೇಕು. ಅದಕ್ಕೆ ನಾನು ಏನ್ ಮಾಡ್ತೀನಿ, ಪ್ರೋಟೋಕಾಲ್ ಅಲ್ಲಿ -1 ಅಂತ ಕೊಡ್ತೀನಿ. ಅಂದ್ರೆ ಅರ್ಥ ಏನಂದ್ರೆ ನಾನು ಪ್ರೋಟೋಕಾಲ್ ನಂಬರ್ ಅಲ್ಲಿ TCP ನಂಬರ್ ಹಾಕ್ತಾ ಇದ್ದೀನಿ, ನನಗೆ ಎಲ್ಲಾನು ಅಲೋ ಮಾಡು ಅಂತ ಹೇಳ್ತಾ ಇದ್ದೀನಿ. ಇನ್ ಜನರಲ್ ಆಗಿ ನಿಮ್ಗೆ ನಾನು ಇಲ್ಲಿ ಕಮೆಂಟ್ ಮಾಡ್ತೀನಿ. ಓಕೆ, ಸೊ 1 second, ನಿಮಗೆ ನನ್ನ ನಂಬರ್ಸ್ಗಳನ್ನ ಹೇಳ್ತೀನಿ. ಸೊ ವಿಲ್ ಗೋ ಟು MD. ಓಕೆ, ಸೊ ಇದನ್ನ ನಾನು AWS ಪ್ರೋಟೋಕಾಲ್ ನಂಬರ್. ಓಕೆ, TCP ಯೂಸ್ ಮಾಡಿದ್ರೆ ಓಕೆ ಈ ತರ. ಓಕೆ, ಸೊ ಈ ತರ ಎಲ್ಲಾನು ನಾನು ಅಲೋ ಮಾಡ್ಬೇಕಂದ್ರೆ -1 ಅಂತ ಹೇಳ್ತೀವಿ. ಇದು ಯೂಸರ್ಸ್ ಆಫ್ INA ಪ್ರೋಟೋಕಾಲ್ ನಂಬರ್ಸ್ ಅಂತ ಹೇಳ್ತಾ ಇದ್ದೀನಿ. ಸೊ ಅದಕ್ಕೆ ಇಲ್ಲಿ ನಾನು -1 ಅಂತ ಕೊಟ್ಟಿದ್ದೀನಿ. ಸೊ ಇಲ್ಲಿ -1 ಆಯ್ತು. ಸೊ ಈಗ ನೋಡಿ, ನಾನು ಈ ರಿಸೋರ್ಸ್ ಟ್ರಾಫಿಕ್ ಅಲ್ಲಿ ನಾನು ಏನ್ ಹೇಳ್ತಾ ಇದ್ದೀನಿ, ವೆಬ್ ಟ್ರಾಫಿಕ್ ಅಂದ್ರೆ AWS ಸೆಕ್ಯೂರಿಟಿ ಗ್ರೂಪ್ ವೆಬ್ ಟ್ರಾಫಿಕ್ ಅಂತ ನನ್ನ ನೇಮ್. ಈ ನೇಮ್ ಅಲ್ಲಿ ನಾನು ಇಂಗ್ರೆಸ್ ಅಲ್ಲಿ 80 22 443 ಮತ್ತೆ ಈಗ್ರೆಸ್ ಅಲ್ಲಿ ಎಲ್ಲಾನು ಕೂಡ ಅಂದ್ರೆ ಔಟ್ಬೌಂಡ್ ರೂಲ್. ಸೊ ಇಲ್ಲಿ ನಾ ಹೇಳೋಣ, ಇದನ್ನ ಔಟ್ಬೌಂಡ್ ರೂಲ್ ಅಂತ ಹೇಳ್ತೀನಿ.
ಓಕೆ, ಆ್ಯಂಡ್ ಇದನ್ನ ಇನ್ಬೌಂಡ್ ರೂಲ್ ಅಂತ ಹೇಳ್ತೀನಿ. ಓಕೆ, ಇದನ್ನು ಇನ್ಬೌಂಡ್ ರೂಲ್ ಅಂತ ಹೇಳ್ತೇನೆ. ನಾವು ಸೇವ್ ಇಟ್. ಓಕೆ, ಇನ್ಬೌಂಡ್ ರೂಲ್. ನಾನೀಗ ವೆಬ್ ಟ್ರಾಫಿಕ್ ಅಂತ ಇದೆಲ್ಲ ನನ್ನ ರಿಸೋರ್ಸ್ ಅಲ್ಲಿ ಹೇಳಬೇಕು. ನಾನು ಸೆಕ್ಯೂರಿಟಿ ಗ್ರೂಪ್ ಇದೆಲ್ಲ, ಈ ಸೆಕ್ಯೂರಿಟಿ ಗ್ರೂಪ್ ಅಲ್ಲಿ AWS ಸೆಕ್ಯೂರಿಟಿ ಗ್ರೂಪ್, ಓಕೆ, AWS ಸೆಕ್ಯೂರಿಟಿ ಗ್ರೂಪ್ ಡಾಟ್ ವೆಬ್ ಟ್ರಾಫಿಕ್ ಡಾಟ್ ಐಡಿನ ಚೂಸ್ ಮಾಡು ಅಂತ ಹೇಳಬೇಕು ನಾನು. ಅವಾಗ ನನ್ನ ಇನ್ಸ್ಟೆನ್ಸ್ ಅಂದ್ರೆ ನನ್ನ ರಿಸೋರ್ಸ್ ಮೈ ಇನ್ಸ್ಟೆನ್ಸ್ ಅಂತ ಕ್ರಿಯೇಟ್ ಆಗ್ತಿದೆಯಲ್ಲ, ಈ ಮೈ ಇನ್ಸ್ಟೆನ್ಸು ಈ ಸೆಕ್ಯೂರಿಟಿ ಗ್ರೂಪ್ ನ ಯೂಸ್ ಮಾಡುತ್ತೆ. ನಾನು ಇಲ್ಲೇನು ಸೆಕ್ಯೂರಿಟಿ ಗ್ರೂಪ್ ಅಲ್ಲಿ ಕೊಡ್ಲಿಲ್ಲ ಅಂದ್ರೆ ಡಿಫಾಲ್ಟ್ ಸೆಕ್ಯೂರಿಟಿ ಗ್ರೂಪ್ ಕ್ರಿಯೇಟ್ ಆಗೋಗ್ಬಿಡತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಕ್ರಿಯೇಟ್ ಮಾಡಿರೋದು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ID ಇರುತ್ತಲ್ಲ. ಈಗ ಇಲ್ಲಿ ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಂದ್ರೆ ಇದು VPC ID ಬಂತು. ಹಾಗೇನೆ ಇಲ್ಲಿ ನಾನು ಏನೇ ಕ್ರಿಯೇಟ್ ಮಾಡಿದ್ರು ಅದಕ್ಕೆ EC2 ಒಂದು ID ಬರುತ್ತೆ. ನಾನು ಈ ಸೆಕ್ಯೂರಿಟಿ ಗ್ರೂಪ್ ನ ಯೂಸ್ ಮಾಡ್ಕೋಬೇಕು ಅಂದ್ರೆ ನಾನು ಇಲ್ಲಿ ಕ್ರಿಯೇಟ್ ಮಾಡಿದ್ದೀನಿ, ಆ ಯೂಸ್ ಮಾಡ್ಕೊಳ್ಳೋದು ಇದು ಟ್ರಾಫಿಕ್ ID ಅಂತ. ನಾವು ಸೇವ್ ಇಟ್. ಇದನ್ನ ನಾನು ಹೇಳ್ತೀನಿ. ಸೊ ಅಪ್ಡೇಟೆಡ್ ದಿ ಸೆಕ್ಯೂರಿಟಿ ಗ್ರೂಪ್ ಅಥವಾ EC2 ಅಡ್ವಾನ್ಸ್ಡ್ ಅಂತ. ನಾವು ಕಮಿಟ್, ಸಿಂಕ್ ದ ಚೇಂಜಸ್, ಡನ್. ಇವಾಗ ಗೋ ಬ್ಯಾಕ್. ಇಲ್ಲಿಗೆ ನಾ ಏನು ಹೇಳ್ತೀನಿ, ಗಿಟ್ ಸ್ಟ್ಯಾಶ್ ಯೂಸ್ ಮಾಡಿ. ಸೊ ದಟ್ ನಾನು ಏನೇನು ಈ ರೆಪೋಲ್ ಚೇಂಜಸ್ ಮಾಡಿದೆ ಅದು ಬ್ಯಾಕ್ ಎಂಡ್ ಸ್ಟ್ಯಾಶ್ ಆಗ್ಬಿಡುತ್ತೆ. ಸೊ ಯು ನೋ ನೀಡ್ ಟು ವರಿ ಮಚ್. ಸೊ ಇಲ್ಲ ಅಂದ್ರೆ ಜಸ್ಟ್ ಕಾಪಿ ಪೇಸ್ಟ್ ಆದ್ರೂ ಮಾಡ್ಕೋಬಹುದು. ಓಕೆ, ಈಗ ಗಿಟ್ ಪುಲ್ ಅಂತ ಮಾಡ್ಕೊಳ್ಳೋಣ. ಸೊ ಆ ಚೇಂಜಸ್ ಎಲ್ಲ ಇಲ್ಲಿ ಬಂತು ಲೋಕಲ್ಗೆ. ಸೊ 04 ಅಲ್ವಾ ನಮ್ದು, ಈಗ CD 04 ನಾವು LS. ಈಗ ನಾವೀಗ ಏನ್ ಮಾಡಬೇಕು, ಟೆರಾಫಾರ್ಮ್ ಇನಿಟ್ ಅಂತ ಮಾಡಬೇಕು. ಸೊ ಟೆರಾಫಾರ್ಮ್ ಇನಿಟ್ ಮಾಡಿದಾಗ ಇನಿಷಿಯಲೈಸೇಷನ್ ಆಗುತ್ತೆ. ಸೊ ಇದು ಆಲ್ರೆಡಿ ನಾನು ಹೇಳ್ತಾ ಇದ್ನಲ್ಲ, ಇಷ್ಟೇ ಕಮೆಂಟ್ಸ್ಗಳು ಮೇಜರ್ ಆಗಿ ನೀವು ಇದನ್ನ ಫೋಕಸ್ ಮಾಡಿ ನಮ್ಗೆ ಈ ಕೋಡ್ ನ ಬರೆಯೋದು ಅರ್ಥ ಆಗ್ಬಿಟ್ರೆ ಸಾಕು ನಿಮ್ಗೆ. ನಾನು ಈಗ ಏನ್ ಮಾಡ್ತೇನೆ, ಒಂದು ರಿಸೋರ್ಸ್ ಕ್ರಿಯೇಟ್ ಮಾಡ್ಬೇಕಂದ್ರೆ AMI ತಗೊಂಡೆ, ಇನ್ಸ್ಟೆನ್ಸ್ ಟೈಪ್ ತಗೊಂಡೆ, ಸೆಕ್ಯೂರಿಟಿ ಗ್ರೂಪ್ ತಗೊಂಡೆ. ಈಗ AMI ಎಲ್ಲಿಂದ ಬಂತು, ನಾರ್ಮಲ್ ಆಗಿ ನಮ್ಗೆ EC2 ಕೆಟಲಾಗ್ ಇರುತ್ತೆ, ಆ ಕೆಟಲಾಗಿನ ತಗೋಬೇಕು. ಇನ್ಸ್ಟೆನ್ಸ್ ಟೈಪ್ ನಾವು ಯಾವ್ದನ್ನಂತ ಚೂಸ್ ಮಾಡ್ಲೇಬೇಕು, T3 ಮೈಕ್ರೋನ್, T2 ಮೈಕ್ರೋನ್ ಅಂತ. ಸೆಕ್ಯೂರಿಟಿ ಗ್ರೂಪ್ ಡಿಫಾಲ್ಟ್ ನ ತಗೊಂಡು ಅಲ್ಲೇ ಎಲ್ಲ ಕಾನ್ಫಿಗರ್ ಮಾಡಿ ಹೋಸ್ಟ್ ಮಾಡ್ಬೋದು. ಇಲ್ಲ ನಾನು ಕ್ರಿಯೇಟ್ ಮಾಡ್ಕೊಳ್ತೀನಿ ಹೊಸದು ಅಂತಂದ್ರೆ ಹೊಸ ರಿಸೋರ್ಸ್ ನ ಬರಬೇಕು. ಅಲ್ಲಿ AWS ಸೆಕ್ಯೂರಿಟಿ ಗ್ರೂಪ್ ವೆಬ್ ಟ್ರಾಫಿಕ್ ಅಂತ ನನ್ನ ರಿಸೋರ್ಸ್ ನ ಇದನ್ನ ಐಡಿಯಾ ಕನ್ವರ್ಟ್ ಆಗುತ್ತೆ. ಈ ಐಡಿನ ಇಲ್ಲಿ ಕೊಡ್ಬೇಕು. ಹೆಂಗ್ ID ಕನ್ವರ್ಟ್ ಆಗುತ್ತೆ, AWS ಸೆಕ್ಯೂರಿಟಿ ಗ್ರೂಪ್ ಡಾಟ್ ವೆಬ್ ಟ್ರಾಫಿಕ್. ಇಲ್ಲಿ ನಾನು ಮೈ ಟ್ರಾಫಿಕ್ ಅಂತ ಕೊಟ್ರೆ ಮೈ ಟ್ರಾಫಿಕ್ ಇಲ್ಲಿ ಡಾಟ್ ID ಅಂತ ಕೊಡ್ಬೇಕು. ಆಮೇಲೆ ಇನ್ಬೌಂಡ್ ರೂಲ್ಸ್, ನಾವು ನಾರ್ಮಲ್ ಆಗಿ ಇನ್ಬೌಂಡ್ ರೂಲ್ಸ್ ಅಲ್ಲಿ ಇಂಗ್ರೇಸ್ ಅಂತ ಕೊಡ್ತೀವಲ್ಲ, ಅದೇ ಇನ್ಬೌಂಡ್ ರೂಲ್ ನಾನು ಇಲ್ಲಿ ಕೊಟ್ಟಿರೋದು. ಇಲ್ಲಿ 80, 22 ಮತ್ತೆ 443 ಮೂರನ್ನು ಕೊಟ್ಟಿದ್ದೀನಿ. ಆಮೇಲೆ ಔಟ್ಬೌಂಡ್ ರೂಲ್ ಅಲ್ಲಿ ಪ್ರೋಟೋಕಾಲ್ -1 ಅಂತ ಕೊಟ್ಟಿದ್ದೀನಿ, ಎಲ್ಲಾನು ಅಲೋ ಮಾಡುವಂತ. ನಾವು ಎಸ್ಕೇಪ್, ಸೇವ್ ಇಟ್ ಮಾಡಿದ್ದೀನಿ. ಸೊ ಇಲ್ಲಿ ಹೋಗಿ ಟೆರಾಫಾರ್ಮ್ ಇನಿಟ್ ಮಾಡಿದ್ರೆ ಇನಿಷಿಯಲೈಸೇಷನ್ ಕೂಡ ಆಯ್ತು. ಒನ್ಸ್ ಇನಿಷಿಯಲೈಸೇಷನ್ ಆದ್ಮೇಲೆ ನಾನೇನ್ ಮಾಡ್ಬೇಕು, ಟೆರಾಫಾರ್ಮ್ ವ್ಯಾಲಿಡೇಟ್ ಬೇಕಾದ್ರೆ ಮಾಡ್ಕೊಳ್ಳಿ. ಸೊ ದಟ್ ನಿಮ್ಮ ಎಲ್ಲಾ ಸಿಂಟ್ಯಾಕ್ಸ್ಗಳು ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅಂತ ನಮಗೆ ಕ್ಲಾರಿಟಿ ಬರುತ್ತೆ. ಒನ್ಸ್ ಅದಾದ್ಮೇಲೆ ನಾವು ವಿಲ್ ಸಿ ಸಕ್ಸಸ್ ಆಯ್ತು. ನಾವು ವಿಲ್ ಡೂ ಅ ಟೆರಾಫಾರ್ಮ್ ಅಪ್ಲೈ. ಓಕೆ, ಪ್ಲಾನ್ ನಿಮ್ಗೆ ಆಲ್ರೆಡಿ ಗೊತ್ತು ಏನ್ ಮಾಡುತ್ತೆ ಅಂತ. ನಾನು ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ದಟ್ ನನಗೆ ಅಪ್ಲೈ ಆಗ್ತಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಓಕೆ, ಸೊ ಎಸ್ ಅಂತ ಕೊಡೋಣ. ಸೊ ಇಲ್ಲಿ ನೋಡಿ CAD ಬ್ಲಾಕ್ ಯಾವ ರೇಂಜು ನೋಡಿ. ಇವಾಗ ನೋಡಿ ರಿಸೋರ್ಸ್ ಕ್ರಿಯೇಷನ್, ನಾವು ಅವಾಗ್ಲೇ ಎಲ್ಲ ಬರೀ ಇದು ಮಾತ್ರ ಬರ್ತಿತ್ತು. ಯಾವತ್ತು T3 ಮೈಕ್ರೋ, ಫಾಲ್ಸ್ AMI ID. ಇಲ್ಲಿ ಸೆಕ್ಯೂರಿಟಿ ಗ್ರೂಪ್ ಎಲ್ಲಿದೆಯಾ, ಸೆಕ್ಯೂರಿಟಿ ಗ್ರೂಪ್ ಪಬ್ಲಿಕ್, ಇಲ್ಲಿ ಸೆಕ್ಯೂರಿಟಿ ಗ್ರೂಪ್ಸ್ ನೋನ್ ಆಫ್ಟರ್ ಅಪ್ಲೈ. ಸರಿನಾ, ಆಯ್ತು. ಆದ್ರೆ ಇಲ್ಲಿ ಸೆಕ್ಯೂರಿಟಿ ಗ್ರೂಪ್ ನ ಕ್ರಿಯೇಟ್ ಮಾಡ್ಬೇಕಾದ್ರೆ ಈ AWS ಸೆಕ್ಯೂರಿಟಿ ಗ್ರೂಪ್ ವೆಬ್ ಟ್ರಾಫಿಕ್ ಕ್ರಿಯೇಟ್ ಆಗ್ತದೆ. ಇದರಲ್ಲಿ ಈಗ್ರೇಸ್ ಎಲ್ಲಾನು ಕ್ರಿಯೇಟ್ ಆಗ್ತಾ ಇದೆ -1. ಇಂಗ್ರೇಸ್ ಅಲ್ಲಿ ಸೊ ನನಗೆ ಈ ಐಡಿಗಳು ಕ್ರಿಯೇಟ್ ಆಗುತ್ತೆ. ಸೊ ನೋಡೋಣ ಕ್ರಿಯೇಟ್ ಆಗುತ್ತಾ ಇಲ್ವಾ ಅಂತ. ಎಸ್ ಅಂತ ಕೊಟ್ಟು ಕ್ರಿಯೇಟ್ ಹೇಳ್ತೀನಿ. 2 ಪ್ಲಾನ್ ಕ್ರಿಯೇಟ್ ಆಗ್ತಾ ಇರೋದು, ಒಂದು EC2 ಇನ್ಸ್ಟೆನ್ಸ್, ಇನ್ನೊಂದು ಸೆಕ್ಯೂರಿಟಿ ಗ್ರೂಪ್. ಓಕೆ, ಸೊ ಇಲ್ಲಿ ಹೇಳ್ತಾ ಇದೆ ಇಲ್ಲಿ ಇನ್ವ್ಯಾಲಿಡ್ ಪ್ಯಾರಾಮೀಟರ್. ಎಲ್ಲಿ ಇನ್ವ್ಯಾಲಿಡ್ ಪ್ಯಾರಾಮೀಟರ್? ಸೊ ಕ್ರಿಯೇಟಿಂಗ್ EC2 ರನ್ ಟೈಮ್ ಇನ್ಸ್ಟೆನ್ಸ್ ಕೆನಾಟ್ ಬಿ ಎಂಪ್ಟಿ. ಓಕೆ, ಸೊ ವಿಲ್ ಗೋ ಹಿಯರ್. ಓಕೆ, ಇಲ್ಲಿ ನೋಡಿ, ಇದು ಕ್ರಿಯೇಷನ್ ಮಾಡುವಾಗ ಲಾಜಿಕಲಿ ನಾವೇನ್ ಮಾಡಬೇಕು, ಫಸ್ಟ್ ಸೆಕ್ಯೂರಿಟಿ ಗ್ರೂಪ್ ಕ್ರಿಯೇಟ್ ಆದ್ಮೇಲೆ
ದೆನ್ ವಿಲ್ ಕ್ರಿಯೇಟ್ ದಿಸ್ AWS ಇನ್ಸ್ಟೆನ್ಸ್. ಅಂಡ್ ಅದಾದ್ಮೇಲೆ ಈಗ ಈ ಸೆಕ್ಯೂರಿಟಿ ಗ್ರೂಪ್ ಅನ್ನೋದು ಸ್ವಲ್ಪ ಡಿಪ್ರಿಕೇಟ್ ಆಗಿದೆ. ಇನ್ಸ್ಟೆಡ್ ಆಫ್ ದಾಟ್ ನಾನು ಏನ್ ಮಾಡ್ತೀನಿ, VPC ಅಂಡರ್ಸ್ಕೋರ್ ಒನ್ ಸೆಕ್. ಸೊ ಇಲ್ಲಿ ಈ ಸೆಕ್ಯೂರಿಟಿ ಗ್ರೂಪ್ ಇದೆ ಅಲ್ಲ, ಸೊ ಇದನ್ನ ನಾವು VPC ಜೊತೆ ಇದ್ ಮಾಡಬೇಕು. ಅಂದ್ರೆ VPC ಸೆಕ್ಯೂರಿಟಿ ಗ್ರೂಪ್ಸ್ ID ಅಂತ ಹಾಕಬೇಕು. ಅವಾಗ ಅದು ಕನ್ಸ್ಟಮ್ ಮಾಡ್ಕೊಳ್ಳುತ್ತೆ. ಸೇಮ್ ಈ AWS ಸೆಕ್ಯೂರಿಟಿ ಗ್ರೂಪ್ಸ್ ಡಾಟ್ ವೆಬ್ ಟ್ರಾಫಿಕ್ ID ಏನಿದೆಲ್ಲ ಅದು ಕರೆಕ್ಟ್ ಆಗುತ್ತೆ. ಸೊ AWS ಅಲೋ ಟ್ರಾಫಿಕ್ ಇದೆಲ್ಲ ಓಕೆ. ಲೆಟ್ಸ್ ಸಿ ಇವಾಗ ಇನ್ನೊಂದು ಏನಾಗುತ್ತೆ ಅಂತ. ನಾನು ಏನ್ ಮಾಡಿದೆ, ಸೆಕ್ಯೂರಿಟಿ ಗ್ರೂಪ್ಸ್ ID ಅಂತ ಇರೋದನ್ನ VPC ಸೆಕ್ಯೂರಿಟಿ ಗ್ರೂಪ್ಸ್ ID ಅಂತ ಹಾಕಿದ್ದೀನಿ. ಲೆಟ್ಸ್ ಸಿ ವರ್ಕ್ ಆಗುತ್ತಾ ಇಲ್ವಾ ಅಂತ ನೋಡೋಣ. ಸೊ ಕರೆಕ್ಟೆಡ್ ದಿ ಕೋಡ್ ಅಂತ ಹಾಕ್ತಾನೆ, ಕಮಿಟ್ ಸಿಂಕ್ ಚೇಂಜಸ್. ಸೊ ಒನ್ ಸಿಂಕ್ ಚೇಂಜ್ ಆದ್ಮೇಲೆ ಗೋ ಬ್ಯಾಕ್ ಇಲ್ಲಿಗೆ ನಮಗೆ ಸ್ಟ್ಯಾಶಿಂಗ್ ಮಾಡ್ಕೊಳ್ಳಿ. ಸೊ ಗಿಟ್ ಪುಲ್ ಈಗ ಮಾಡ್ಕೊಳ್ಳೋಣ. ಸೊ ಗಿಟ್ ಪುಲ್ ಆಯ್ತು. ನಾವು ಸೊ ಈಗ ಟೆರಾಫಾರ್ಮ್ ಪ್ಲಾನ್ ಅಂತ ಮಾಡ್ತಾ ಇದ್ದೀನಿ. ಟೆರಾಫಾರ್ಮ್ ಪ್ಲಾನ್. ಸೊ ಇಟ್ಸ್ ಟೇಕಿಂಗ್ ಟೈಮ್. ಲೆಟ್ಸ್ ಸಿ ನೋಡೋಣ ಪ್ಲಾನ್ ವರ್ಕ್ ಆಗುತ್ತಾ ಇಲ್ವಾ ಅಂತ. ಸೊ ಪ್ಲಾನ್ ಏನು ವರ್ಕ್ ಆಗ್ತಾ ಇದೆ. ಓಕೆ ನೋಡಿ, ಇಲ್ಲಿ ಸೆಕ್ಯೂರಿಟಿ ಗ್ರೂಪ್ ID SGID ಇವಾಗ ಕ್ರಿಯೇಟ್ ಆಯಿತು. ಅರ್ಲಿಯರ್ ನನಗೆ ಕ್ರಿಯೇಟ್ ಆಗಿರಲಿಲ್ಲ ಅದು. ಸೊ ಇಲ್ಲಿ ಕ್ರಿಯೇಷನ್ ಆದಮೇಲೆ SGID ಕ್ರಿಯೇಟ್ ಆಗುತ್ತೆ. ದಟ್ಸ್ ಫೈನ್. ನಾವು ಇವಾಗ ನನಗೆ ಟೆರಾಫಾರ್ಮ್ ಅಪ್ಲೈ ಅಂತ ಮಾಡಿ ಲೆಟ್ಸ್ ಸಿ ವರ್ಕ್ ಆಗುತ್ತಾ ಇಲ್ವಾ ಅಂತ. ಸೊ ಟೆರಾಫಾರ್ಮ್ ಅಪ್ಲೈ. ಓಕೆ, ಇದು ಎಸ್ ಅಂತ ಕೇಳಬೇಕು. ವಿಲ್ ಸಿ ನೋಡೋಣ. Now yes. Okay, so 1 second. Okay, so now ಇಲ್ಲಿ ಹೋದ್ರೆ ನೋಡಿ, ಸೊ ರಿಸೋರ್ಸ್ 1 ಆಡೆಡ್ ಚೇಂಜ್ ಇದೆಲ್ಲ ಕೂಡ ಕ್ರಿಯೇಟ್ ಆಯ್ತು. ಸೊ ಲೆಟ್ಸ್ ಗೋ ಬ್ಯಾಕ್ ಇಲ್ಲಿಗೆ. ಸೊ ಬ್ರೇವಲ್ಲಿ. ಸೊ ಫಸ್ಟ್ ಸೆಕ್ಯೂರಿಟಿ ಗ್ರೂಪ್ ಕ್ರಿಯೇಟ್ ಆಗಿದೆಯಾ? ಸೆಕ್ಯೂರಿಟಿ ಗ್ರೂಪ್ ಕ್ರಿಯೇಟ್ ಆಯ್ತು. ಸೊ ಅಲೋ HTTPS ಅನ್ನೋ ಸೆಕ್ಯೂರಿಟಿ ಗ್ರೂಪ್ ನೇಮ್ ಕೊಟ್ಟಿದ್ದೀನಿ. ಇದು ಕ್ರಿಯೇಟ್ ಆಯಿತು. ಮ್ಯಾನೇಜ್ಡ್ ಬೈ ಯಾರು? ಟೆರಾಫಾರ್ಮ್ ಇದು. ಓಕೆ, ಓನರ್ ಯಾರು? ಎಷ್ಟು ಪರ್ಮಿಷನ್ಸ್ ಇದೆ? ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇದ್ರ ಮೇಲೆ ಇನ್ಬೌಂಡ್ ರೂಲ್ಸ್ ಅಲ್ಲಿ ಸೊ ಐ ಹ್ಯಾವ್ ದೀಸ್ ರೂಲ್ಸ್ ಆ್ಯಂಡ್ ಔಟ್ಬೌಂಡ್ ರೂಲ್ಸ್ ಅಲ್ಲಿ ಐ ಆಮ್ ಟ್ರಾಫಿಕ್ ಆಲ್ ಟ್ರಾಫಿಕ್. ಯಾಕೆಂದ್ರೆ -1 ನಾವು ಕೊಟ್ಟಿರೋದಲ್ವಾ. ಹಾಗೇನೆ ಡ್ಯಾಶ್ ಬೋರ್ಡಿಗೆ ಹೋದಾಗ ಸಪೋಸ್ ಇಲ್ಲಿ ನನಗೆ ನೋಡಿ, ಓಕೆ ಡಸ್ ನಾಟ್ ಎಕ್ಸಿಸ್ಟ್. ಓಕೆ ಫೈನ್, ನೋ ಪ್ರಾಬ್ಲಮ್. ನೋಡಿ ಈ ತರ ಬಂತು. ಆದ್ರೆ ನನ್ಗೆ ಈ ತರ ನೇಮು ಎಲ್ಲ ಬರ್ಬೇಕಲ್ವಾ. ಅದಕ್ಕೆ ನಾನು ಏನ್ ಮಾಡ್ತೀನಿ ನೋಡಿ, ಈ ಟ್ಯಾಗ್ಗೆ ಇಲ್ಲಿ ನಾನು ಹೇಳ್ತೀನಿ ಟ್ಯಾಗ್ಸ್ ಅಪ್ಡೇಟ್ ಮಾಡಿ. ಈಗ ಸೊ ಟ್ಯಾಗ್ಸ್ ಇಸ್ ಈಕ್ವಲ್ ಟು ಓಕೆ ಟ್ಯಾಗ್ಸ್ ಈಕ್ವಲ್ ಟು ನೇಮ್ ಇಸ್ ಈಕ್ವಲ್ ಟು ನಾನು ಇನ್ಸ್ಟೆನ್ಸ್ ಸೊ ಟೆರಾಫಾರ್ಮ್ EC2 ಅಂತ ಕರೀತಾ ಇದ್ದೀನಿ. ಆಯ್ತಾ? ಹಾಗೇನೆ ಈ ಟ್ಯಾಗ್ಸ್ ಇಲ್ಲೂ ಕೂಡ ಅಪ್ಲೈ ಮಾಡೋಣ. ಇಲ್ಲಿ ಇಂಗ್ಲೀಷ್ ಅಲ್ಲಿ ಇಲ್ಲಿ. ಸೊ ಈ ಟ್ಯಾಗ್ಸ್ ಅಲ್ಲಿ ನಾ ಹೇಳ್ತೇನೆ ಸೊ ಟೆರಾಫಾರ್ಮ್ ಸೆಕ್ಯೂರಿಟಿ ಗ್ರೂಪ್ ಅಂತ ನೇಮಿಂಗ್ ಕೊಡ್ತಾ ಇದ್ದೀನಿ. ಈಗ ಫಾರ್ ಎಕ್ಸಾಂಪಲ್ ಇದೇ ಕೋಡ್ನ ನಾನು ಮತ್ತೊಮ್ಮೆ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ಅಂತ ನೋಡೋದಾದ್ರೆ ಸೊ ಇಲ್ಲಿ ನಾ ಹೇಳ್ತೀನಿ ಸೊ ಅಪ್ಡೇಟೆಡ್ ದಿ ಟ್ಯಾಗ್ಸ್ ಅಂತ ಹೇಳಿ ಕಮಿಟ್ ಸಿಂಕ್ ದಿ ಚೇಂಜಸ್. ಆಯ್ತಲ್ಲ? ಸೊ ಲೆಟ್ಸ್ ಗೋ ಬ್ಯಾಕ್ ಇಲ್ಲಿಗೆ. ಇಫ್ ಐ ಸೇ ಗೆಟ್ ಪುಲ್, ಓಕೆ ಗೆಟ್ ಪುಲ್ ಆಯಿತು. ಸೊ ನೋ ನೀಡ್ ಟು ಡೂ ಸ್ಟ್ಯಾಶ್ ನಾವು. ಈಗ ಟೆರಾಫಾರ್ಮ್ ಮತ್ತೆ ಇನ್ನೊಮ್ಮೆ ಅಪ್ಲೈ ಮಾಡ್ತಾ ಇದ್ದೀನಿ ನಾನು. ಸೊ ಅಂದ್ರೆ ಆ ಲೋಕಲ್ ಅಲ್ಲಿ ಏನೇನು ಚೇಂಜಸ್ ಮಾಡಿದೆ ಆ ಚೇಂಜಸ್ನೆಲ್ಲ ಇಲ್ಲಿ ಪುಲ್ ಮಾಡ್ಕೊಂಡು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಅಪ್ಲೈ ಮಾಡಿದ್ಮೇಲೆ ಸೊ ಇಲ್ಲಿ ಹೇಳ್ತಾ ಇದೆ ಏನೇನು ಚೇಂಜಸ್ ಅಪ್ಡೇಟ್ ಇನ್ ಪ್ಲೇಸ್ ಅಂದ್ರೆ ಆ ರಿಸೋರ್ಸ್ನ ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ ಅಂತ ಇಲ್ಲಿ ಎಸ್ ಅಂತ ಕೊಡ್ತಾರೆ. ಸೊ ವೆನ್ ಐ ಸೇ ಎಸ್ ಡನ್ ಕಂಪ್ಲೀಟೆಡ್ ಗೋ ಬ್ಯಾಕ್ ಟು ಅ ರಿಸೋರ್ಸ್. ಇಲ್ಲಿ ರಿಫ್ರೆಶ್ ಮಾಡಿದ್ರೆ ಒಂದು ಟೆರಾಫಾರ್ಮ್ ಸರ್ವರ್ ಆಯಿತು. ಈಗ ಇಲ್ಲಿ ಟೆರಾಫಾರ್ಮ್ EC2 ಅಂತ ಕ್ರಿಯೇಟ್ ಆಯ್ತು. ಯಾರು ಕ್ರಿಯೇಟ್ ಮಾಡಿದ್ದು? ಟೆರಾಫಾರ್ಮ್ ಕ್ರಿಯೇಟ್ ಮಾಡಿದ್ದು. ಸಿಮಿಲರ್ಲಿ ಗೋ ಟು ಸೆಕ್ಯೂರಿಟಿ ಗ್ರೂಪ್ಸ್. ಸೆಕ್ಯೂರಿಟಿ ಗ್ರೂಪ್ ನೇಮ್ ಏನಾಗಿದೆ ಅಂದ್ರೆ ಇಲ್ಲಿ ನೋಡಿ ಟೆರಾಫಾರ್ಮ್ ಸೆಕ್ಯೂರಿಟಿ ಗ್ರೂಪ್ ಅಂತ ಕ್ರಿಯೇಟ್ ಆಯಿತು. ಮ್ಯಾನೇಜ್ಡ್ ಬೈ ಟೆರಾಫಾರ್ಮ್, ರೈಟ್? ಸೊ ಹೀಗೆ ಈ ತರ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಈಗ ಸಪೋಸ್ ನಾನು ಬಂದ್ಬಿಟ್ಟು ಇಲ್ಲಿ ನಾನು ಹೇಳ್ತೀನಿ ಟೆರಾಫಾರ್ಮ್ EC2 ಬದಲು ಓಕೆ ಸಮ್ ಟೆಸ್ಟ್ ಸರ್ವರ್ ಅಂತ ಹಾಕ್ತೀನಿ. ಈ ತರ ಹಾಕಿ ಸೇವ್ ಮಾಡ್ತೀನಿ. ಸಿ ಸಮ್ಮನ್ ಅಪ್ಡೇಟೆಡ್ ಇಲ್ಲಿ ಅಲ್ಲ. ಸಪೋಸ್ ಇದನ್ನ ನಾನು ಏನ್ ಮಾಡ್ತೀನಿ, ಇಲ್ಲಿ ನಾನು ಮತ್ತೆ ಟೆರಾಫಾರ್ಮ್ ಪ್ಲಾನ್ ಮಾಡಿದ್ರೆ ಇದು ಸಿಂಕ್ ಆಗುತ್ತೆ. ಅಂದ್ರೆ ಲೈಕ್ ಈ ನನ್ನ ಲೋಕಲ್ ಇಂದ
ಮತ್ತೆ EC2 ಇನ್ಸ್ಟೆನ್ಸ್ಗೆ ಸಿಂಕ್ ಆಗ್ಬಿಟ್ಟು ಇಲ್ಲಿ ಹೇಳುತ್ತೆ, ಓಕೆ ನೋಡು ಇದ್ರ ಮಧ್ಯೆ ಡಿಫ್ರೆನ್ಸ್ ಇದೆ, ನನ್ನ ಸ್ಟೇಟ್ ಫೈಲ್ ಅಲ್ಲಿ ಈ ಚೇಂಜ್ ಇಲ್ಲ ಅಂದ್ರೆ ಇಲ್ಲಿ ಸ್ಟೇಟ್ ಫೈಲ್ ಅಂತ ಇದೆಯಲ್ಲ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಸ್ಟೇಟ್ ಫೈಲ್ ಏನ್ ಮಾಡುತ್ತಂದ್ರೆ, ನಾನು AWS ರಿಸೋರ್ಸ್ನ ಡಿಪ್ಲಾಯ್ ಮಾಡ್ತೀನಲ್ಲ, ಅದರ ಎಲ್ಲ ಮೆಟಾ ಇನ್ಫಾರ್ಮೇಶನ್ ಸ್ಟೇಟಸ್ ಎಲ್ಲಾನು ಕೂಡ ಇದು ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ. ಇವಾಗ ಆಸ್ ಸೂನ್ ಆಸ್ ಪ್ಲಾನ್ ಮಾಡಿದಾಗ ಇಲ್ಲಿ ಯಾರೋ ಚೇಂಜ್ ಮಾಡಿದ್ದಾರೆ, ಬಟ್ ದಿಸ್ ಈಸ್ ಹೌ ದ ಪ್ಲಾನ್ ಲುಕ್ಸ್. ಇನ್ ಕೇಸ್ ಇಫ್ ಯುರ್ ಓಕೆ, ಐ ಕ್ಯಾನ್ ರೀಪ್ಲೇಸ್ ದ ಚೇಂಜಸ್ ಅಂತ. ಅವಾಗ ನಾನು ಏನಾದರೂ ಟೆರಾಫಾರ್ಮ್ ಅಪ್ಲೈ ಅಂತ ಮಾಡಿದ್ರೆ ನೋಡಿ, ಈ TF ಸ್ಟೇಟ್ ಅಲ್ಲಿ ಏನಿರುತ್ತೆ, ಕೋಡ್ ಅಲ್ಲಿ ಏನಿರುತ್ತೆ, ಅದು ಮಾತ್ರನೇ ಇದು ಮೇಂಟೈನ್ ಮಾಡೋದು. ಆಯ್ತಾ, ನೀವು ಮ್ಯಾನ್ಯಲ್ ಆಗಿ ಏನೇ ಮಾಡೋದು ಅದು ಓವರ್ ರೈಡ್ ಮಾಡ್ಬಿಡುತ್ತೆ. ಲೆಟ್ಸ್ ಸೊ ನಾನು ಎಸ್ ಅಂತ ಕೊಡ್ತೀನಿ. ಇವಾಗ ನೋಡಿ ಇದು ಓವರ್ ರೈಡ್ ಹೆಂಗ್ ಮಾಡುತ್ತೆ ಅಂತ ತೋರಿಸ್ತೀನಿ. ಈಗ ರಿಫ್ರೆಶ್ ಮಾಡಿ ಇಲ್ಲಿ, ಸೊ ಓವರ್ ರೈಡೆಡ್. ಸೊ ಈ ರೀತಿ ನಾವೇನಾದ್ರೂ ಇಲ್ಲಿ ಯಾರೇ ಮ್ಯಾನ್ಯುಯಲ್ ಚೇಂಜ್ ಮಾಡಿದ್ರು, ಬಿಕಾಸ್ ಆಫ್ ಮೈ ಸ್ಟೇಟ್ ಫೈಲ್, ಇಲ್ಲಿ LS ಮಾಡಿದ್ರೆ ಇಲ್ಲಿ ನಿಮ್ಗೊಂದು ಸ್ಟೇಟ್ ಫೈಲ್ ಕಾಣ್ತಿದಲ್ಲ, ಈ ಸ್ಟೇಟ್ ಫೈಲ್ ವಿಲ್ ಮೇಂಟೈನ್ ಅ ಸ್ಟೇಟ್ ಆಫ್ ಯುವರ್ EC2 ಇನ್ಸ್ಟೆನ್ಸ್ ಆರ್ ಸ್ಟೇಟ್ ಆಫ್ ಯುವರ್ AWS ಇನ್ಸ್ಟೆನ್ಸ್. ಈಗ ಇದರಲ್ಲಿ ಲೆಸ್ ಆಫ್ ಟೆರಾಫಾರ್ಮ್ ಸ್ಟೇಟ್ ಮಾಡಿ ನೋಡಿ, ಈ ತರ ವರ್ಷನಿಂಗ್ ಎಲ್ಲ ಸಿಗತ್ತೆ. ಓಕೆ, ಹೀಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಈ ಸ್ಟೇಟ್ ಫೈಲ್ ಅಲ್ಲಿ ಇರುತ್ತೆ, ಏನೇನ್ ಮಾಡಿದೀನಿ ಚೇಂಜಸ್ ಅಂತ. ಸಪೋಸ್ ನೀವು ಏನಾದ್ರೂ ಚೇಂಜ್ ಮಾಡಬೇಕು ಅಂದ್ರೆ ಅದನ್ನ ಯು ಹ್ಯಾವ್ ಟು ಚೇಂಜ್ ಇಟ್ ಇನ್ main.tf ಓನ್ಲಿ. ಅಂದ್ರೆ ಈ ಕೋಡ್ ಅಲ್ಲೇನೆ ನೀವು ಚೇಂಜ್ ಮಾಡಬೇಕು, ಇಲ್ಲ ಅಂತಂದ್ರೆ ಅದು ವರ್ಕ್ ಆಗೋದಿಲ್ಲ. ಓಕೆ, ಗಾಟ್ ಇಟ್. ಸೊ ಹೀಗೆ ನಾವು ಇನ್ ಜನರಲ್ ಆಗಿ ನಾವು ವರ್ಕ್ ಮಾಡುವಂತ ಸಿನಾರಿಯೋಸ್. ಸೊ ಈಗ EC2 ಮಾಡೋದಲ್ಲ, ಅದೇ ತರ ನೀವು ಸೆಕ್ಯೂರಿಟಿ ಗ್ರೂಪ್ನ ಕ್ರಿಯೇಟ್ ಮಾಡ್ಕೋಬಹುದು ಅಂಡ್ ಪೆಂಪ್ ಕೀ ಕೂಡ ಕ್ರಿಯೇಟ್ ಮಾಡ್ಕೋಬಹುದು. ಈ ತರ ಯು ನೇಮ್ ಇಟ್, ಏನ್ ಬೇಕಾದ್ರೂ ಕ್ರಿಯೇಟ್ ಮಾಡಿ ನಾವು ಡಿಪ್ಲಾಯ್ ಕೂಡ ಮಾಡಬಹುದು. ದಿಸ್ ಇಸ್ ಒನ್ ಎಕ್ಸಾಂಪಲ್. ಓಕೆ, ನಾವು ಈಗ ನಾನು ಏನೇನು ಕ್ರಿಯೇಟ್ ಮಾಡಿದ್ದೀನಲ್ಲ, ಆ ಕ್ರಿಯೇಟ್ ಮಾಡಿರೋದನ್ನೆಲ್ಲ ನಾನು ಡೆಸ್ಟ್ರಾಯ್ ಮಾಡ್ತೀನಿ. ಸೊ ಏನ್ ಕಮಾಂಡು, ಟೆರಾಫಾರ್ಮ್ ಡೆಸ್ಟ್ರಾಯ್ ಅಂತ, ಅಷ್ಟೇ ಸಿಂಪಲ್. ಲೆಟ್ಸ್ ಸಿ ಇವಾಗ ನೋಡಿ, ಆ ಸ್ಟೇಟ್ ಫೈಲ್ ಅಲ್ಲಿ ಏನೇನು ರಿಸೋರ್ಸ್ ಕ್ರಿಯೇಟ್ ಮಾಡಿರ್ತೀನಿ, ಲೆಟ್ಸ್ ಸೇ ಕೀ ಪೇರ್ ಕ್ರಿಯೇಟ್ ಮಾಡಿರ್ತೀನಿ, ಸೆಕ್ಯೂರಿಟಿ ಗ್ರೂಪ್ ಕ್ರಿಯೇಟ್ ಮಾಡಿರ್ತೀನಿ ಅಂಡ್ ಎನಿಥಿಂಗ್ ನೀವೇನೇನು ಕ್ರಿಯೇಟ್ ಮಾಡಿರ್ತೀರ ಪ್ರತಿಯೊಂದನ್ನು ಕೂಡ ಇದು ಡಿಲೀಟ್ ಮಾಡುತ್ತೆ. ಬಿಕಾಸ್ ಆ ಸ್ಟೇಟ್ ಫೈಲ್ ಅಲ್ಲಿ ಏನಿರುತ್ತೆ ಎಲ್ಲಾನು ಕಂಪ್ಲೀಟ್ ಡನ್. ಸೊ ಹಾಗೆ ಇವಾಗ ನಾವೇನ್ ಮಾಡೋಣ, ಇದೇ EC2 ಅಲ್ಲಿ ವಿ ಹ್ಯಾವ್ ಅ ಕೌಂಟ್ ಫಂಕ್ಷನ್. ನನಗೆ ಎಷ್ಟು ಇನ್ಸ್ಟೆನ್ಸ್ಗಳು ಬೇಕು ಒಂದೇ ಸರಿ, ಲೆಟ್ಸ್ ಸೇ ನಾನೊಂದು 10 ಇನ್ಸ್ಟೆನ್ಸ್ ಸ್ಪಿನ್ ಅಪ್ ಮಾಡಬೇಕು ಅಂದ್ರೆ ಹೇಗೆ ಮಾಡೋದು ಅದನ್ನ ನಾನು ತೋರಿಸ್ತೀನಿ ಈಗ. ಸೊ ಅದು ಡೆಸ್ಟ್ರಾಯ್ ಆಗಲಿ ಮೀನ್ ವೈಲ್. ಓಕೆ, ಡೆಸ್ಟ್ರಾಯಿಂಗ್ ಇದು ಒನ್ಸ್ ಡೆಸ್ಟ್ರಾಯ್ ಆದ್ಮೇಲೆ, ಸಪೋಸ್ ಇಫ್ ಐ ವಾಂಟ್ ಟು ಕ್ರಿಯೇಟ್ 10 ಇನ್ಸ್ಟೆನ್ಸ್ ಒನ್ ಶಾಟ್ ಅಲ್ಲಿ ಹೇಗೆ ಕ್ರಿಯೇಟ್ ಮಾಡೋದು ಅದನ್ನ ಕೂಡ ತೋರಿಸ್ತೀನಿ ನಿಮಗೆ. ಅದನ್ನ ನಾರ್ಮಲ್ ಆಗಿ ಇನ್ ಜನರಲ್ ಆಗಿ ಕೌಂಟ್ ಫಂಕ್ಷನ್ ಇರುತ್ತಲ್ಲ, ನಾಟ್ ಕೌಂಟ್ ಫಂಕ್ಷನ್ ಮೀನಿಂಗ್ ಇಲ್ಲಿ ಲಾಂಚ್ ಸಿಮಿಲರ್ ಟು ಲೈಕ್ ದಿಸ್ ಅಂತ ಇರುತ್ತಲ್ಲ. ಸೊ ಟೆಂಪ್ಲೇಟ್ಸ್ ಯೂಸ್ ಮಾಡಿಕೊಂಡು ಮೋರ್ ಲೈಕ್ ದಿಸ್ ಅಂತ ಇರುತ್ತಲ್ಲ, ಈ ತರ. ಬಟ್ ಇದರಲ್ಲಿ ಎಷ್ಟು ಚೆನ್ನಾಗಿ ಕ್ರಿಯೇಟ್ ಆಗುತ್ತೆ ಐ ಶೋ ಯು. ಓಕೆ, ಇದು ಓಕೆ ಡೆಸ್ಟ್ರಾಯ್ ಡನ್. ಈಗ ಡೆಸ್ಟ್ರಾಯ್ ಆಯ್ತಲ್ಲ, ಇಫ್ ಐ ಜಸ್ಟ್ ಗೋ ಅಂಡ್ ರಿಪೀಟ್ ಕೌಂಟ್ ರಿಫ್ರೆಶ್, ನಥಿಂಗ್ ಇಸ್ ದೇರ್. ನನ್ನ ಸೆಕ್ಯೂರಿಟಿ ಗ್ರೂಪ್ ಇದೆಯಾ ಇನ್ನು ನೋಡೋಣವಾ. ಸೊ ನೋಡಿದ್ರೆ ಅದು ಕೂಡ ಡಿಲೀಟ್ ಆಯ್ತು. ಓಕೆ, ನಾವ್ ಗುಡ್. ನಾವ್ ಇಲ್ಲಿ ಹೋಗೋಣ, ಇದು ಸೇವ್ ಆಯ್ತು. ನಾವ್ ಲೆಟ್ಸ್ ಗೋ ಬ್ಯಾಕ್. ಸಿ ಇದೆಲ್ಲ ಕೂಡ ಆಲ್ರೆಡಿ ಅಪ್ಡೇಟೆಡ್, ನಿಮಗೆ ನಾನು ಇದನ್ನ ಡಿಸ್ಕ್ರಿಪ್ಷನ್ ಹಾಕ್ತೀನಿ, ಯು ಕ್ಯಾನ್ ವಾಚ್ ಇಟ್. ನಾವ್ ಅದಾದ್ಮೇಲೆ ನಾನು ಈಗ 05 ನಾನು ಕೌಂಟ್ ಅಂತ ಹೇಳ್ತೇನೆ. ಕೌಂಟ್ ಅಲ್ಲಿ ಅಗೇನ್ main.tf ತಗೊಳ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ AWS ಪ್ರೊವೈಡರ್ ಅಲ್ಲ, ಫಸ್ಟ್ ಪ್ರೊವೈಡರ್ AWS ಬೇಕು, ರೀಜನ್ ಬೇಕು. ಯಾವ ರೀಜನ್ನು, US ವೆಸ್ಟ್ 2 ಆಯ್ತಾ. ಇದು ಆರೆಗನ್ ರೀಜನ್ ಅಲ್ವಾ, ಸೊ ನಾನು ಆರೆಗನ್, ನೀವು ಯಾವ ರೀಜನ್ ಬೇಕಾದ್ರೂ ಯೂಸ್ ಮಾಡ್ಬೋದು, ಇಟ್ಸ್ ಯುವರ್ ವಿಶ್ ಆಯ್ತಾ. ಇದೇ ತರ ಮಾಡಬೇಕು. ವಿ ಆರ್ ಪ್ರಾಕ್ಟಿಸಿಂಗ್, ಯು ಕ್ಯಾನ್ ಯೂಸ್ ಎನಿ ರೀಜನ್, ನಿಮಗೆ AWS ಆಕ್ಸೆಸ್ ಇದ್ದಿದ್ದ ರೀಜನ್. ಓಕೆ, ನಾವು ರಿಸೋರ್ಸ್ ಈಗ ನಾನು EC2 ಇಲ್ಲಿ AWS_ ಇನ್ಸ್ಟೆನ್ಸ್ ಇಲ್ಲಿ ನಾ ಹೇಳ್ತಾ ಇದ್ದೀನಿ. ಲೆಟ್ಸ್ ಸೇ ಇದನ್ನ EC2 ಅಂತ ತಗೊಳ್ಳೋಣ. ನಾನು ಆಲ್ರೆಡಿ ಇತ್ತಲ್ಲ ಕಾಪಿ, ಇದನ್ನೇ ತಗೊಳ್ತೀನಿ. ನನಗೆ ಇವೆರಡು ಸಾಕು ಆಯ್ತಾ, ಇವೆರಡನ್ನ ಹಾಕ್ತೀನಿ ಇಲ್ಲಿ. ಆಮೇಲೆ ನಾನಿಲ್ಲಿ ಕೌಂಟ್ ಅಂತ ಒಂದು ಫಂಕ್ಷನ್ ಹಾಕಿ ಇಲ್ಲಿ 3 ಓಕೆ 3 ಸಾಕು ನನಗೆ ಸದ್ಯಕ್ಕೆ, 3 ಅಂತ ಹಾಕ್ತೀನಿ. ಸೇವ್ ಮಾಡಿ ನಾವು ಇದನ್ನ ನಾನು ಹೇಳ್ತಾ ಇದ್ದೀನಿ. ಸೊ ಕೌಂಟ್ ಅಥವಾ
ರಿಪ್ಲಿಕಾಸ್ ಆಫ್ ಇನ್ಸ್ಟೆನ್ಸ್ ಕ್ರಿಯೇಷನ್ ಅಂತ ಏನೋ ಒಂದು ಹಾಕ್ತಾ ಇದೀನಿ. ಕಮಿಟ್ ಸಿಂಕ್ ಚೇಂಜಸ್ ಅಂತ ಹಾಕಿ. ಒನ್ಸ್ ದಟ್ ಈಸ್ ಡನ್, ನಾವು ಗೋ ಬ್ಯಾಕ್ ಇಲ್ಲಿ. ಓಕೆ, ಒಂದ್ ಸ್ಟೆಪ್ ಹಿಂದೆ ಬರೋಣ. ನಾವು ಗಿಟ್ ಪುಲ್ ಅಂತ ಮಾಡ್ಕೊಳ್ತಾ ಇದೀನಿ. ಸೊ ಆ ಒಂದು 05 ಅನ್ನೋದು ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲಿ 05 ಬಂತಲ್ಲ, ನಾವು ಗೋ ಟು ದಟ್ 05 ಕೌಂಟ್ ls. ಈಗ ಏನ್ ಮಾಡ್ಬೇಕು, ಫಸ್ಟ್ ಟೆರಾಫಾರ್ಮ್ ಇನಿಟ್ ಮಾಡಬೇಕು ಅಲ್ವಾ. ನೋಡಿ, ಇಷ್ಟೇ ಕಮೆಂಟ್ಸ್ ನಾನು ಜಾಸ್ತಿ ಯೂಸ್ ಮಾಡ್ತಿಲ್ಲ. ಟೆರಾಫಾರ್ಮ್ ಇನಿಟ್ ಮಾಡ್ತಾ ಇದ್ದೀನಿ. ಸೊ ಇನಿಟ್ ಆಯ್ತು. ಸೊ ಒನ್ಸ್ ಇನಿಟ್ ಆದ್ಮೇಲೆ ಓಕೆ, ದೆನ್ ಟೆರಾಫಾರ್ಮ್ ಪ್ಲಾನ್ ಅಂತ ಮಾಡ್ತಾ ಇದ್ದೀನಿ. ಪ್ಲಾನ್ ಮಾಡಿದಾಗ ಏನಾಗುತ್ತೆ ವಿಲ್ ಸಿ ನಾವು. ಓಕೆ, ಡನ್. ಸೊ ಇಲ್ಲಿ 3 to add ಅಂತ ಇದೆ. ಸೊ ಸೇಮ್ ಥಿಂಗ್ 3 ಇನ್ಸ್ಟೆನ್ಸ್ಗಳು ಕ್ರಿಯೇಟ್ ಆಗ್ತವೆ. ನೋಡೋಣ ಈಗ. ಸೇಮ್ ಈಗ ಟೆರಾಫಾರ್ಮ್ ಅಪ್ಲೈ ಆಯ್ತಾ. ಅಪ್ಲೈ ಮಾಡಿದ್ರೆ ಓಕೆ, ಅಪ್ಲೈ ಮಾಡಿದ್ರೆ ನಾವು ಇದರಲ್ಲಿ ನಾನು ಎಸ್ ಅಂತ ಕೊಟ್ಟಾಗ ಸೊ 3 ಇನ್ಸ್ಟೆನ್ಸ್ ಕ್ರಿಯೇಷನ್ ಆಗುತ್ತೆ ಆಯ್ತಾ. 3 ಇನ್ಸ್ಟೆನ್ಸ್ಗಳು ಇಲ್ಲಿ ನೋಡೋಣ. ಲೆಟ್ಸ್ ಗೋ ಬ್ಯಾಕ್ ಟು ಡ್ಯಾಶ್ ಬೋರ್ಡ್. ಇಲ್ಲಿ ಇನ್ಸ್ಟೆನ್ಸ್ ನೋಡಿ, ರಿಫ್ರೆಶ್ ಮಾಡಿ ನೋಡಿ, ಈ ತರ 3 ಇನ್ಸ್ಟೆನ್ಸ್ ನನಗೆ ಕ್ರಿಯೇಷನ್ ಆಗ್ತಾ ಇದೆ. ಓಕೆ, 3 ಇನ್ಸ್ಟೆನ್ಸ್ ವಿತ್ 1 ಸ್ಕ್ರಿಪ್ಟ್ ಐ ಕ್ಯಾನ್ ಸ್ಪಿನ್ ಅಪ್ 3 ಅಲ್ವಾ. ನಾನು ನಾರ್ಮಲ್ ಆಗಿ ಹೆಂಗ್ ಮಾಡ್ತೀವಿ, ಇಲ್ಲಿ ಲಾಂಚ್ ಇನ್ಸ್ಟೆನ್ಸ್ ಅಂತ ಮಾಡ್ತೀವ. ಸೊ ಇಲ್ಲೆಲ್ಲೋ ಒಂದು ಆಪ್ಷನ್ ಇರುತ್ತೆ, ನಂಬರ್ ಆಫ್ ಇನ್ಸ್ಟೆನ್ಸ್ ಟು ಕ್ರಿಯೇಟ್ ಅಂತ ಸಮ್ವೇರ್. ಸೊ ಆ ತರ. ಅದೇ ನೀವು ಯೂಸರ್ ಡೇಟಾ ಸ್ಕ್ರಿಪ್ಟ್ ನ ಕಾಪಿ ಮಾಡಬೇಕು ಅಂದ್ರೆ ಅದನ್ನ ಹೇಗೆ ಮಾಡೋದು, ಅದು ಕೂಡ ನಾವು ಮಾಡ್ಬೋದು. ಐ ಶೋ ಯು ಆಲ್ ದೋಸ್ ಥಿಂಗ್ಸ್. ಇದಾಯ್ತಲ್ಲ. ಈಗ ಸಪೋಸ್ ಯು ಡೋಂಟ್ ವಾಂಟ್ ದಿಸ್ 3, ಸೊ 3 ಆರ್ ರನ್ನಿಂಗ್ ಫೈನ್, ವಿ ಆರ್ ಗುಡ್. ದೆನ್ ವಿ ವಾಂಟ್ ಟು ಡೆಸ್ಟ್ರಾಯ್. ಸೊ ನಾವೇನ್ ಮಾಡೋಣ, ಈ ತರ ನೀವು ಪ್ರತಿಯೊಂದನ್ನು ಕೂಡ ನೀವು ಕೋಡ್ ಬರೀತಾ ಹೋಗ್ತಾ ಇದೆ, ನಿಮ್ಗೆ ಅದು ಹ್ಯಾಬಿಟ್ ಆಗ್ತಾ ಹೋಗುತ್ತೆ. ನೀವು ಯಾವಾಗ ಈ ಕೋಡ್ ಬರೆಯೋದನ್ನ ಹ್ಯಾಬಿಟ್ ಮಾಡ್ಕೊಳ್ತೀರಾ, ಅವಾಗ ನಿಮ್ಗೆ ಇಂಟರ್ವ್ಯೂಸ್ಗಳಲ್ಲಿ ಅವ್ರು ಬಂದು ಕೇಳ್ತಾರೆ, ಓಕೆ ಐ ವಾಂಟ್ ಟು ರೈಟ್ EC2 ಇನ್ಸ್ಟೆನ್ಸ್ ಅಂತ ಹೇಳ್ತಾರೆ. ಸೊ ಅವಾಗ ನೀವು ಕುತ್ಕೊಂಡು ನೀವು ನೋಟ್ ಪ್ಯಾಡ್ ಅಲ್ಲಿ ಬರಿಬೇಕಾಗತ್ತೆ ಆಯ್ತಾ. ಸೊ ಅದು ಜನರಲ್ ಆಗಿ ಯಾವುದೇ ನೀವು ಕಂಪನಿಗೆ ಹೋದ್ರು ಕೂಡ ನೀವು ಟೆರಾಫಾರ್ಮ್ ಅಂತ ಹೇಳಿದಾಗ ದಿಸ್ ಟೆರಾಫಾರ್ಮ್ ಅಲ್ಲಿ ನಿಮ್ಗೆ ಈ ತರ ಕೊಡ್ತಾರೆ ಆಯ್ತಾ. ಈ ತರ ಚಾಲೆಂಜಸ್ ಅನ್ನೋದು ಇರುತ್ತೆ. ಸೊ ಟೆರಾಫಾರ್ಮ್ ಇಲ್ಲಿ ನಾನು ಹೇಳ್ತಾ ಇದ್ದೀನಿ ಎಸ್ ಅಂತ ಹೇಳ್ತಾ ಇದ್ದೀನಿ. ಓಕೆ, ನಾವು ಇದು ಇನಿಷಿಯೇಟ್ ಆಗ್ತಾ ಇದೆ. ಇನಿಷಿಯೇಟ್ ಆಗಲಿ. ಓಕೆ, ದಿಸ್ ಈಸ್ ಡನ್. ಓಕೆ, ಎಲ್ಲಾನು ಡಿಸ್ಟ್ರಾಯ್ ಮಾಡ್ತಾ ಇದೆ ಇವಾಗ ಅಲ್ವಾ. ನೋಡಿ, ಸೊ ಇದು ಟೆರಾಫಾರ್ಮ್ ಡೆಸ್ಟ್ರಾಯ್ ಆಯಿತು. ಸೊ ವಿ ಆರ್ ಗುಡ್ ಹಿಯರ್. ಇಮ್ಯಾಜಿನ್, ಓಕೆ, ಇಮ್ಯಾಜಿನ್ ನೀವು ಯಾವುದೇ ಟೆರಾಫಾರ್ಮ್ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡ್ತಾ ಇದ್ದೀರಾ ಅಂದ್ರೆ ಆಲ್ವೇಸ್ ದ ಗುಡ್ ಥಿಂಗ್ ಏನಪ್ಪಾ ಅಂದ್ರೆ ಈ ಈ ಟೆರಾಫಾರ್ಮ್ .tf ಸ್ಟೇಟ್ ಫೈಲ್ ಇದೆಲ್ಲ, ಇದನ್ನ ನೀವು ಬ್ಯಾಕಪ್ ಮಾಡ್ಕೋಬೇಕು ಆಯ್ತಾ. ಇನ್ ಕೇಸ್ ಇದು ಡಿಲೀಟ್ ಮಾಡಿದ್ರೆ ನಾವ್ ಏನ್ ಮಾಡ್ಬೇಕು ಅನ್ನೋದು ಇಟ್ ರಿಯಲಿ ಅಂದ್ರೆ 90% ಆಫ್ ದ ಟೈಮ್ ಈ ಟೆರಾಫಾರ್ಮ್ ಫೈಲ್ಸ್ಗಳನ್ನ ನಾವು ಬ್ಯಾಕಪ್ ಮಾಡೇ ಮಾಡ್ತೀವಿ. ಇನ್ ಕೇಸ್ ಈ ಬ್ಯಾಕಪ್ ಫೈಲ್ ಏನಾದರೂ ಡಿಲೀಟ್ ಆದ್ರೆ ನೀವೇನ್ ಮಾಡಬೇಕು ಅದನ್ನ ನಾನು ನೆಕ್ಸ್ಟ್ ತೋರಿಸ್ತೀನಿ. ಅದಕ್ಕೂ ಮುಂಚೆ ಬೇಕಾದ್ರೆ ನಾವು ಕಂಪ್ಲೀಟ್ ಓಕೆ, ನಾನು ನೆಕ್ಸ್ಟ್ ಸೆಷನ್ ಅಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ ಒಂದು EC2 ಇನ್ಸ್ಟೆನ್ಸ್ ನ ಕಂಪ್ಲೀಟ್ ಆಗಿ ಬರೆಯೋಣ. ಸೊ ಅವಾಗ ನಿಮ್ಗೆ ಇನ್ನೂ ಕ್ಲಾರಿಟಿ ಬರುತ್ತೆ. ಈಗ ಬಿಫೋರ್ ವ್ರಾಪಿಂಗ್ ಅಪ್ ನನಗೇನಂತಂದ್ರೆ, ಇನ್ ಕೇಸ್ ನನ್ನ ಹತ್ರ ಈ TF ಸ್ಟೇಟ್ ಫೈಲ್ನ ಯಾರಾದರೂ ಡಿಲೀಟ್ ಮಾಡಿದ್ರೆ ನಾನು ಇದನ್ನ ಹೇಗೆ ರಿಟ್ರೈ ಮಾಡ್ಕೊಳ್ಳೋದು, ಬಿಕಾಸ್ ದಿಸ್ ಇಸ್ ರಿಯಲಿ ಇಂಪಾರ್ಟೆಂಟ್ ಆಯ್ತಾ. ಇನ್ ಜನರಲ್ ಆಗಿ ಈ TF.state ಫೈಲ್ನ ನಾವು S3ಗೆ ಅಥವಾ ಯಾವ್ದಾದ್ರು ಬೇರೆ ಸರ್ವರ್ಸ್ಗಳಲ್ಲಿ ಲೋಕಲ್ ಬ್ಯಾಕಪ್ ಕಾಪಿ ಮಾಡ್ಕೊಂಡಿರ್ತೀವಿ. ಈ ತರ ಬ್ಯಾಕಪ್ ಕಾಪಿ ಇರುತ್ತೆ. ಇನ್ ಕೇಸ್ ಇಲ್ಲ, ಬೈ ಮಿಸ್ ಆಗಿ ನಾನು ಈ ಫೈಲ್ ಡಿಲೀಟ್ ಮಾಡ್ಬಿಟ್ಟೆ, ಈಗ ಹೆಂಗ್ ರಿಟ್ರೈ ಮಾಡ್ಕೊಳ್ತೀವಿ ಅನ್ನೋದನ್ನೇ ನಾವು ಈ ಸೆಷನ್ ಅಲ್ಲಿ ನೋಡಕ್ ಹೊರಟಿರೋದು. ಓಕೆ, ನಾವು ಫಾರ್ ದ್ಯಾಟ್ ಓಕೆ ಬಿಫೋರ್ ದ್ಯಾಟ್ ರಿಫ್ರೆಶ್. ಓಕೆ, ಡನ್. ಇದೆಲ್ಲ ಕೂಡ ಡಿಲೀಟ್ ಆಗಿದೆ. ಫೈನ್. ನನಗೆ ಈಗ ಏನಂತ ಹೇಳಿದೆ, ಇಮ್ಯಾಜಿನ್ ಓಕೆ, ನಾನೊಂದು ಹೊಸ ಫೈಲ್ನ ತಗೊಳ್ತೀನಿ. ಸೊ ದಟ್ ನಿಮಗೆ ಕ್ಲಾರಿಟಿ ಇರಲಿ.
ಸೊ ಲೆಟ್ಸ್ ಗೋ ಬ್ಯಾಕ್ ಇಲ್ಲಿಗೆ ವಿಜುವಲ್ ಸ್ಟುಡಿಯೋ ಕೋಡ್ಗೆ ಒಂದು ಹೊಸ ರಿಸೋರ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೊ ಏನಂತ ಕ್ರಿಯೇಟ್ ಮಾಡ್ಕೊಳ್ತೀನಿ ಅಂದರೆ ಇದು 06 ಇದನ್ನ VPC ಅಂತ ಹಾಕೋತಾ ಇದ್ದೀನಿ. ಜಸ್ಟ್ ಸಿಂಪಲ್ VPCಗಳು ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ main.tf ಅಂತ ಹಾಕಿ, ಸೊ ಇಲ್ಲಿ ನಾ ಹೇಳ್ತಾ ಇದ್ದೀನಿ ಪ್ರೊವೈಡರ್ ಬಂದ್ಬಿಟ್ಟು AWS ಅಂತ ಹೇಳಿದೆ. ಆ್ಯಂಡ್ ಇಲ್ಲಿ ರೀಜನ್ ಹೇಳ್ತಾ ಇದ್ದೀನಿ, ಏನಂತ ರೀಜನ್ US West 2 ಅಂತ ರೀಜನ್ ಹೇಳ್ತಾ ಇದ್ದೀನಿ. ಆ್ಯಂಡ್ ಅದಾದಮೇಲೆ ಇಲ್ಲಿ ರಿಸೋರ್ಸ್, ಈ ರಿಸೋರ್ಸಲ್ಲಿ AWS_VPC ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಆಯ್ತಾ. ಆಮೇಲೆ ಇದನ್ನ ಮೈ VPC ಅಂತ ಹಾಕೋತಾ ಇದ್ದೀನಿ. ಇಲ್ಲಿ CID ಬ್ಲಾಕ್, ಈ CID ಬ್ಲಾಕ್ ಅಲ್ಲಿ 10 ಸೀರೀಸ್ ಹಾಕ್ತೆ. ನಾವು ಸಬ್ನೆಟ್ ನ ಕ್ರಿಯೇಟ್ ಮಾಡ್ಬೇಕು ನಾನು, ಅದಕ್ಕೆ ಇನ್ನೊಂದು ರಿಸೋರ್ಸ್ ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಈಗ ಇದರಲ್ಲಿ ಏನಾಗ್ತಾ ಇದ್ದೀನಿ, ಸೊ AWS_subnet ಈ ಸಬ್ನೆಟ್ ನೇಮ್ ಬಂದ್ಬಿಟ್ಟು ಮೈ ಸಬ್ನೆಟ್ ಅಂತ ಹಾಕೊಂತ ಇದ್ದೀನಿ. ಇಲ್ಲಿ ಈಗ ಒಂದು ಅರ್ಥ ಮಾಡ್ಕೊಳ್ಳಿ, ಸಪೋಸ್ ಇಫ್ ಐ ಆಮ್ ಗೋಯಿಂಗ್ ಫಾರ್ ಅ VPC, ಇದೇ ಆರೆಗನ್ ರೀಜನ್ ಅಲ್ಲಿ ವೆನ್ ಐ ಕ್ರಿಯೇಟ್ ಅ VPC ಅಲ್ಲ, ಹಿಂಗ್ ಕ್ರಿಯೇಟ್ ಮಾಡ್ಕೊಳ್ತೀನಿ, VPC ಕ್ರಿಯೇಟ್ ಆಗುತ್ತೆ. ಕ್ರಿಯೇಟ್ ಆದ್ಮೇಲೆ ಓಕೆ, ಸಬ್ನೆಟ್ ಅಲ್ಲಿ ವೆನ್ ಐ ಆಮ್ ಗೋಯಿಂಗ್ ಫಾರ್ ಕ್ರಿಯೇಟ್ ಸಬ್ನೆಟ್, ಇಲ್ಲಿ ನಾನು VPC ID ಚೂಸ್ ಮಾಡ್ಬೇಕಲ್ಲ. ಸಿಮಿಲರ್ಲಿ ಇಲ್ಲಿ ಕೂಡ ನಾನು VPC ID ನ ಚೂಸ್ ಮಾಡಬೇಕು. ಆಗ ನಾವು VPC ID ಏನಂತ ಕೊಡ್ಬೇಕು ಅಂದ್ರೆ, ಈ ರಿಸೋರ್ಸ್ ನೇಮ್ VPC ಡಾಟ್ ಈ ರಿಸೋರ್ಸ್ ನ ನೇಮ್ ಡಾಟ್ ID ಅಂತ ಕೊಡಬೇಕು. ಯಾವುದೇ ಏನೇ ಆಗಲಿ, ದಿಸ್ ಇಸ್ ಅ ವಿ ಕನ್ಸ್ಟ್ರಕ್ಟ್ ID. ಅದಾದ್ಮೇಲೆ ಇಲ್ಲಿ CID ಬ್ಲಾಕ್ ಬಂದ್ಬಿಟ್ಟು 1.0 ಅಂತ ಹಾಕಿದ್ನಿ. ಈಗ ಸೇವ್ ಇಟ್. ನಾನೀಗ ಇಲ್ಲಿ ಟ್ಯಾಗ್ ಹಾಕೋಣ, ಸೊ ದಾಟ್ ನಮಗೆ ಕ್ಲಾರಿಟಿ ಇರುತ್ತೆ. ಸೊ ಟ್ಯಾಗ್ಸ್ ಇಸ್ ಈಕ್ವಲ್ ಟು ನೇಮ್ ಈಕ್ವಲ್ ಟು, ನಾ ಹೇಳ್ತೀನಿ ಇಲ್ಲಿ ಟೆರಾಫಾರ್ಮ್ VPCs ಅಂತ. ಓಕೆ, ಟೆರಾಫಾರ್ಮ್ VPC ಅಂತ, ಸರಿನಾ. ಟೆರಾಫಾರ್ಮ್ VPC ಆದ್ಮೇಲೆ ಸೇಮ್ ಥಿಂಗ್, ಸೇಮ್ ಟ್ಯಾಗ್ ನ ಸಬ್ನೆಟ್ಗೂ ಹಾಕ್ತಾ ಇದ್ದೀನಿ. ಇದನ್ನ ಟೆರಾಫಾರ್ಮ್ ಸಬ್ ಅಂತ ಹಾಕ್ತೀವಿ. ನಾವು ಇವೆರಡು ಕ್ರಿಯೇಟ್ ಮಾಡ್ಕೊಂಡಿದ್ದೀನಲ್ಲ, ಸೇವ್ ಮಾಡಿ ಪುಷ್ ಮಾಡಿ. ಸೊ ಅಪ್ಡೇಟೆಡ್ ದಿ ಸಬ್ನೆಟ್ ಅಂತ. ಓಕೆ, ಸಬ್ನೆಟ್ ಕಮಿಟ್ ಅಂಡ್ ಸಿಂಕ್ ಚೇಂಜಸ್. ನಾವು ಸಿಂಕ್ ಮಾಡಿದ್ನಲ್ಲ, ಸಿಂಕ್ ಮಾಡಿದ ನಂತರ ಗೋ ಬ್ಯಾಕ್, ಇಲ್ಲಿಗೆ ಗಿಟ್ ಪುಲ್ ಮಾಡ್ಕೊತಾ ಇದ್ದೀನಿ ನಾನು. ನಾರ್ಮಲ್ ಆಗಿ ನಾವು ನೆಕ್ಸ್ಟ್ ಒಂದು ಪ್ರಾಜೆಕ್ಟ್ ಮಾಡ್ತೀವಿ, ಅವಾಗ ಈ ಸ್ಟೇಟ್ ಫೈಲ್ ನ ಹೇಗೆ ಬ್ಯಾಕಪ್ ತಗೊಳ್ಳೋದು ಅನ್ನೋದನ್ನ ನಾನು ತೋರಿಸ್ತೀನಿ ಅಲ್ಲಿ. ಯು ಡೋಂಟ್ ನೀಡ್ ಟು ವರಿ ನಾವು ಬ್ಯಾಕಪ್ ಪಾರ್ಟ್. ಇನ್ ಕೇಸ್ ಬ್ಯಾಕಪ್ ತಗೊಳ್ಳೋಕ್ಕಿಂತ ಮುಂಚೆ ಇವಾಗ ನಾನು ಗೆಟ್ ಏನಿದು ಟೆರಾಫಾರ್ಮ್ ಇನಿಟ್. ಸೊ ಟೆರಾಫಾರ್ಮ್ ಇನಿಟ್ ಅಂತ ಮಾಡ್ತಾ ಇದ್ದೀನಿ. ಇನಿಷಿಯಲೈಸ್ ಆಗಲಿ, ನಾನು ಫಸ್ಟ್ ರಿಸೋರ್ಸ್ ನ ಕ್ರಿಯೇಟ್ ಮಾಡ್ತೀನಿ. ಆಮೇಲೆ TF ಸ್ಟೇಟ್ ಫೈಲ್ ಇಲ್ಲ, ಕಳೆದೋಯ್ತು ಅಂದ್ರೆ ನಾನು ಏನ್ ಮಾಡಬೇಕು, ಸೊ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಸೊ ಫಸ್ಟ್ ಟೆರಾಫಾರ್ಮ್ ಇನಿಟ್, ಓಕೆ ಡನ್. ಆಮೇಲೆ ಟೆರಾಫಾರ್ಮ್ ಪ್ಲಾನ್, ಓಕೆ ಪ್ಲಾನ್ ಹಾಕ್ತಾ ಇದ್ದೀನಿ. ಸೊ ಟೆರಾಫಾರ್ಮ್ ಪ್ಲಾನ್ ಹಾಕಿದ್ಮೇಲೆ ನನಗೆ ಹೇಳ್ಬೇಕು ಏನ್ ಕ್ರಿಯೇಟ್ ಆಗ್ತಾ ಇದೆ ಅಂತ ಹೇಳ್ಬೇಕು ಅಲ್ವಾ. ಸೊ ಲೆಟ್ಸ್ ಸೇ ಓಕೆ, ಇದೆಲ್ಲ ಕ್ರಿಯೇಟ್ ಆಗುತ್ತೆ ಅಂದ್ರೆ 2 ಪ್ಲಾನ್ ಕ್ರಿಯೇಟ್ ಆಗುತ್ತೆ, 2 ಪ್ಲಾನ್ ಟು ಕ್ರಿಯೇಟ್ ಅಂಡ್ ಡನ್. ನಾವು ಈಗ ನಾನು ಏನ್ ಮಾಡ್ತೀನಿ, ಟೆರಾಫಾರ್ಮ್ ಅಪ್ಲೈ ಅಂತ ಮಾಡ್ತೀನಿ. ನಾವು ಡನ್. ನಾವು ಇಲ್ಲಿ ಎಸ್ ಅಂತ ಕೊಡಿ. ನಾವು ಕ್ರಿಯೇಷನ್ ಆಯ್ತಪ್ಪ ಈಗ. ಸೊ ಗೋ ಬ್ಯಾಕ್ ಇಲ್ಲಿಗೆ ಬ್ರೌಸರಿಗೆ, ಗೋ ಬ್ಯಾಕ್ ಟು ಸಬ್ನೆಟ್, ರಿಫ್ರೆಶ್ ಮಾಡಿ ಇಲ್ಲಿ. ಸೊ ನನಗೆ ಟೆರಾಫಾರ್ಮ್ ಸಬ್ ಅಂತ ಕ್ರಿಯೇಟ್ ಆಯಿತು ಆ್ಯಂಡ್ ಇಲ್ಲಿ ಟೆರಾಫಾರ್ಮ್ VPC ಅಂತ ಕೂಡ ಕ್ರಿಯೇಟ್ ಆಯಿತು. ಓಕೆ, ದಿಸ್ ಇಸ್ ವಾಟ್ ವಿ ಡಿಡ್. ಇಮ್ಯಾಜಿನ್ ನಾನೀಗ ಏನಾದರೂ ಮತ್ತೊಮ್ಮೆ ಟೆರಾಫಾರ್ಮ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಟೆರಾಫಾರ್ಮ್ ಅಪ್ಲೈ ಇದೇನು ಮಾಡುತ್ತೆ ಅಂದರೆ, ಇನ್ ಕೇಸ್ ಮೇನ್ ರಿಸೋರ್ಸ್ ಅಲ್ಲಿ ಏನಾದರೂ ಚೇಂಜ್ ಇದ್ದರೆ ದೆನ್ ಇಟ್ ವಿಲ್ ಶೋ ಅಪ್ಡೇಟ್ ಇನ್ ಪ್ಲೇಸ್ ಅಂತ. ಆ್ಯಂಡ್ ಏನು ಕ್ರಿಯೇಟ್ ಮಾಡಲ್ಲ. ಈಗ ಏನು ಹೇಳ್ತಾ ಇದೆ, ಟೆರಾಫಾರ್ಮ್ ಅಪ್ಲೈ subnet refreshing state, no changes, your infrastructure matches the configuration. ಅಂದ್ರೆ ಏನು, ಇಲ್ಲಿ ಏನ್ ಕಾನ್ಫಿಗರೇಷನ್ ಕ್ರಿಯೇಟ್ ಮಾಡಿದೀನೋ ಈ TF ಸ್ಟೇಟ್ ಅಲ್ಲಿ ಅದು ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಇದೆ, ಯು ನೋ ನೀಡ್ ಟು ವರಿ ಅಂತ ಹೇಳ್ತು. ಇಮ್ಯಾಜಿನ್ ನಾನು ಇಲ್ಲಿ ಏನಾದ್ರು ಚೇಂಜ್ ಮಾಡಿದೆ ಅಂತ. ಸೊ ಟೆರಾಫಾರ್ಮ್ VPC 1 ಅಂತ ಹಾಕ್ತೀನಿ. ಇವಾಗ ನೋಡಿ ಈ TF ಸ್ಟಿಲ್ ಮ್ಯಾಚ್ ಇಲ್ಲ ಅಲ್ವಾ.
ಓಕೆ, ಅಲ್ಲಿ ಚೇಂಜ್ ಆಯ್ತಲ್ವಾ. ಈಗ ಇದು ಮ್ಯಾಚ್ ಇಲ್ಲ. ಈಗ ಸಪೋಸ್ ನಾನು ಅಪ್ಲೈ ಅಂತ ಕೊಟ್ರೆ ಏನಾಗುತ್ತೆ? ಓಕೆ, ಈಗ ಅಪ್ಲೈ ಅಂತ ಕೊಟ್ರೆ ಲೆಟ್ಸ್ ಸೇ ರಿಫ್ರೆಶ್ ಆಯ್ತು, ಎಸ್ ಅಂತ ಕೊಡ್ತಾ ಇತ್ತು. ಸೊ ಎಸ್ ಅಂತ ಕೊಟ್ರೆ ನೋಡಿ ಇದೇನು ಹೇಳ್ತದೆ, ಅಪ್ಡೇಟ್ ಇನ್ ಪ್ಲೇಸ್. ಅಂದ್ರೆ ಟೆರಾಫಾರ್ಮ್ 1 ಅಂದ್ರೆ ಟೆರಾಫಾರ್ಮ್ 1 ಅಂತ ಯಾರೋ ಚೇಂಜ್ ಮಾಡಿದ್ದಾರೆ. ಅದನ್ನ ಅಕಾರ್ಡಿಂಗ್ ಟು ಮೈ ಕೋಡ್ ಟೆರಾಫಾರ್ಮ್ VPC ಇರೋದು VPC ಚೇಂಜ್ ಮಾಡ್ತೀನಿ ಅಂತ ಹೇಳ್ತು. ಎಸ್, ಚೇಂಜ್ ಮಾಡಿದ್ದೀನಿ, ಡನ್. ಈಗ ಚೇಂಜ್ ಮಾಡಿದ್ವಲ್ಲ, ಇಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಬ್ರೌಸರ್ ಅಲ್ಲಿ 1 ಇರೋದು VPC ಕನ್ವರ್ಟ್ ಮಾಡ್ತು, ರೈಟ್. ಈಗ ಮತ್ತೆ ನಾನೇನಾದ್ರೂ ಟೆರಾಫಾರ್ಮ್ ಅಪ್ಲೈ ಮಾಡಿದ್ರೆ ಏನ್ ಹೇಳುತ್ತೆ, ಎರಡೂ ಕೂಡ ಸಿಂಕ್ ಇದೆ, ಕರೆಕ್ಟ್ ಆಗಿದೆ. ಸೊ ನೋ ಚೇಂಜಸ್. ಇದು ಮತ್ತೊಮ್ಮೆ ರಿಸೋರ್ಸ್ ನ ಕ್ರಿಯೇಟ್ ಮಾಡಲ್ಲ, ರೈಟ್. ನಾವು ರಿಸೋರ್ಸ್ ಕ್ರಿಯೇಟ್ ಮಾಡ್ಬೋದು, ದಟ್ಸ್ ಆರ್ ಚಾಲೆಂಜ್. ಈಗ LS ನಾ ಏನ್ ಮಾಡ್ತೀನಿ, ಈ TF ಸ್ಟೇಟ್ ನ ಡಿಲೀಟ್ ಮಾಡ್ಬಿಡ್ತೀನಿ. ಸಿ, ದಿಸ್ ಇಸ್ ನಾಟ್ ರೆಕಮೆಂಡೆಡ್. ಇನ್ ಜನರಲ್ ಆಗಿ ಯಾವುದೇ ತರ ಡಿಲೀಷನ್ ಆಗಬಾರ್ದು, ಬಟ್ ಇನ್ ಕೇಸ್ ನಾನು ಡಿಲೀಟ್ ಮಾಡಿದೆ ಅಂತ ಇಟ್ಕೊಳ್ಳಿ. ಸೊ ಇವಾಗ RM ನಾನು ಪರ್ಮನೆಂಟ್ ಆಗಿ ಡಿಲೀಟ್ ಮಾಡ್ತೇನೆ, RM-RF. ಸೊ ಲೈನ್-X ಅಲ್ಲಿ ಡಿಲೀಟ್ ಒಂದ್ಸತಿ ಮಾಡಿದ್ರೆ ಡನ್, ಮತ್ತೆ ಅದು ರಿಟರ್ನ್ ಮಾಡೋಕ್ಕಾಗಲ್ಲ, ಆಯ್ತಾ. ಸ್ಟೇಟ್ ಫೈಲ್ ಡಿಲೀಟ್ ಮಾಡಿದ್ನ ಈಗ ಟೆರಾಫಾರ್ಮ್ ಅಪ್ಲೈ ಕೊಟ್ರೆ ಏನ್ ಹೇಳುತ್ತೆ ನೋಡೋಣವಾ. ಅಪ್ಲೈ ಕೊಟ್ರೆ ಅವಾಗಲೇ ಟೆರಾಫಾರ್ಮ್ ಅಪ್ಲೈ ಕೊಟ್ರೆ ನೋ ಚೇಂಜಸ್, ಅಪ್ಲೈ ಸಿಂಕ್ ಅಂತ ಕೊಡ್ತು. ಇವಾಗ ಟೆರಾಫಾರ್ಮ್ ಅಪ್ಲೈ ಕೊಟ್ರೆ ಏನ್ ಹೇಳುತ್ತೆ ಅಂದ್ರೆ ಮತ್ತೆ ಇನ್ನೊಮ್ಮೆ ರಿಸೋರ್ಸ್ ಕ್ರಿಯೇಟ್ ಮಾಡ್ತಾ ಇದೆ. ಅಂದ್ರೆ ಎಕ್ಸಿಸ್ಟಿಂಗ್ ಟೆರಾಫಾರ್ಮ್ ಫೈಲ್ ನ ಸಿಂಕ್ ಮಾಡ್ತಾ ಇಲ್ಲ, ಅದು ರೀಪ್ಲೇಸ್ ಮಾಡ್ತಾ ಇದೆ. ಅಂದ್ರೆ ಇನ್ನೊಮ್ಮೆ ರಿಸೋರ್ಸ್ ನ ಕ್ರಿಯೇಟ್ ಮಾಡಕ್ ಕೊಟ್ಟಿದೆ, ಕರೆಕ್ಟಾ. ಸಿ, ಈ TF ಸ್ಟೇಟ್ ಫೈಲ್ ಏನಕ್ಕೆ ಬೇಕು? ದಿಸ್ ಇಸ್ ಅ ರೀಸನ್. ಈ TF ಸ್ಟೇಟ್ ಫೈಲ್ ಅಲ್ಲಿ ಇನ್ ಕೇಸ್ ನಾನು ಏನಾದ್ರು ಡಿಲೀಟ್ ಮಾಡ್ಬಿಟ್ಟು ಟೆರಾಫಾರ್ಮ್ ಅಪ್ಲೈ ಅಂತ ಕೊಟ್ರೆ ಮತ್ತೆ ಹೊಸದಾಗಿ ರಿಸೋರ್ಸ್ ಕ್ರಿಯೇಟ್ ಆಗುತ್ತೆ. ನಮ್ಗೆ ಅದಾಗಬಾರ್ದು. ಯಾಕೆ ಅಂದ್ರೆ ಆಲ್ರೆಡಿ ಇದು ಮ್ಯಾನೇಜ್ಡ್. ನಾವು IAC ಮ್ಯಾನೇಜ್ಡ್ ಅಂತ ಹೇಳಿದಾಗ ಆ ಕೋಡ್ ನಾವು ಮ್ಯಾನೇಜ್ ಮಾಡ್ತೀವಿ ಬಯ ಟೆರಾಫಾರ್ಮ್. ಪದೇ ಪದೇ ಕ್ರಿಯೇಟ್ ಮಾಡಬಾರ್ದು. ಇವಾಗ ನಾನು ಇದು ಅಪ್ಲೈ ಅಂತ ಕೊಟ್ರೆ ಇಲ್ಲಿ ಮತ್ತೆ ಮೆಸ್ಅಪ್ ಆಗುತ್ತೆ. ಇನ್ಸ್ಟೆಡ್ ನಾನೇನ್ ಮಾಡಬೇಕು, ಕ್ಯಾನ್ಸಲ್ ಮಾಡಿ ಆ ಟೆರಾಫಾರ್ಮ್ ಫೈಲ್ ಇಲ್ಲಿ ತಗೊಂಡ್ಬರ್ಬೇಕು. ಹೆಂಗ್ ತಗೊಂಡ್ಬರ್ತೀರಾ? ಇವಾಗ ಎಲ್ಲ ಕಳೆದೋಗಿದೆ. ಈಗ ಫಾರ್ ಎಕ್ಸಾಂಪಲ್ ನಾನು ಈ ತರ ಆಗೋ ಸಿಚುವೇಶನ್ ಇದ್ದಾಗ ಅದೇ ಈ ಟೆರಾಫಾರ್ಮ್ ಸ್ಟೇಟ್ ಫೈಲ್ ನಾನು S3 ಮೂವ್ ಮಾಡಿದ್ರೆ ಇಟ್ ವುಡ್ ಬಿ ನೈಸ್ ಅಲ್ಲ. ಸೊ ಅವಾಗ ಡೈರೆಕ್ಟ್ ಆಗಿ S3 ಮೂವ್ ಆಗ್ತಿತ್ತು, ರೈಟ್. ಇವಾಗ ನಾನು ಏನ್ ಮಾಡ್ತೀನಿ, ಆ ಬ್ಯಾಕಪ್ ನನ್ನ ಹತ್ರ ಇಲ್ಲ. ಇವಾಗ ನಾನು ಐ ನೀಡ್ ಟು ಇಂಪೋರ್ಟ್ ಫ್ರಮ್ ಆಕ್ಚುಯಲ್ ರಿಸೋರ್ಸ್. ಹೆಂಗೆ ಇಂಪೋರ್ಟ್ ಮಾಡೋದು, ದಟ್ ಈಸ್ ಆರ್ ಕ್ವಶನ್. ಸೊ ಹೇಗೆ ಅಂತಂದ್ರೆ ವೆರಿ ಸಿಂಪಲ್ ನೋಡಿ. ಸೊ ಕಮಾಂಡ್ ಏನಂತ ಹೇಳಿದ್ರೆ ಇಲ್ಲಿ ಟೆರಾಫಾರ್ಮ್ ಇಂಪೋರ್ಟ್ ಅಂತ ಕಮಾಂಡು, ಇಂಪೋರ್ಟ್. ಈಗ ನನ್ನ ಕೋಡಲ್ಲಿ ನನ್ನ ನೇಮ್ ಏನ್ ಕೊಟ್ಟಿರೋದು, AWS_VPC. ಓಕೆ, AWS_VPC ಡಾಟ್, ಓಕೆ, ಡಾಟ್. ಇಲ್ಲಿ ಏನ್ ರಿಸೋರ್ಸ್ ನೇಮು, ಮೈ VPC. ಓಕೆ, ಇದಾದ್ಮೇಲೆ ಯಾವ್ದನ್ನ ನೀನು ತಗೊಬೇಕು ಅಂತ ಇದೆ ಅಂದ್ರೆ ಈ ಟೆರಾಫಾರ್ಮ್ VPC ಅಲ್ಲಿ ಈ VPC ID ಅಂತ ಜನರೇಟ್ ಆಗಿದೆಯಲ್ಲ, ಇದನ್ನ ಕಾಪಿ ಮಾಡಿಕೊಟ್ಟು ಇಲ್ಲಿ ಪೇಸ್ಟ್ ಮಾಡಬೇಕು. ಅವಾಗ ಎಂಟರ್. ಇವಾಗ ನೋಡಿ ಎವ್ರಿ ರಿಸೋರ್ಸ್ ನಾನು ಈಗ ಮಾಡ್ಲೇಬೇಕು, ಆಯ್ತಾ. ಲೆಟ್ಸ್ ಇವಾಗ ವರ್ಕ್ ಆಗತ್ತಾ ಇಲ್ವಾ ಅಂತ. ಸೊ ಇದೇನ್ ಮಾಡ್ತು, AWS VPC ಇಂಪೋರ್ಟ್ ಪ್ರಿಪೇರ್ಡ್ ಇಂಪೋರ್ಟ್ ಆಯ್ತು. ಇವಾಗ LS ಮಾಡಿದ್ರೆ TF ಸ್ಟೇಟ್ ಕ್ರಿಯೇಟ್ ಆಯ್ತು. ಸಿಮಿಲರ್ಲಿ ನಾನೇನ್ ಮಾಡಬೇಕು, ಐ ನೀಡ್ ಟು ಡೂ ಇಟ್ ಫಾರ್ ಮೈ ಸಬ್ನೆಟ್ ಆಸ್ ವೆಲ್. ಸೊ ಈಗ ಇಲ್ಲಿ ಹೋಗ್ಬಿಟ್ಟು ನಾನು, ಸೊ ಸಬ್ನೆಟ್ ನೇಮ್ ಏನಂತ ಇರೋದು, ಸೊ AWS_subnet ಡಾಟ್, ಓಕೆ, ಡಾಟ್ ಮೈ ಸಬ್ನೆಟ್. ಮತ್ತೆ ಸಬ್ನೆಟ್ ID ಬೇಕು ನನಗೆ. ಅದಕ್ಕೆ ನಾನು ಏನ್ ಮಾಡ್ತೀನಿ, ಗೋ ಟು ಸಬ್ನೆಟ್. ಓಕೆ, ಟೆರಾಫಾರ್ಮ್ ಸಬ್ನೆಟ್ ಇದು ಅದೇ ಅಲ್ವಾ, ಇದು ಸಬ್ನೆಟ್ ID. ಕಾಪಿ ಮಾಡ್ಕೊಳ್ಳಿ, ಗೋ ಬ್ಯಾಕ್, ಇಲ್ಲಿಗೆ ಸಬ್ನೆಟ್ ID ಹಾಕಿ ಎಂಟರ್. ಸೊ ಇವಾಗ ಈ ಸಬ್ನೆಟ್ ID ಕೂಡ ಈ terraform.tf ಸ್ಟೇಟ್ ಫೈಲ್ಗೆ ಹೋಗಿ ಆಡ್ ಆಗುತ್ತೆ. ದಿಸ್ ಇಸ್ ಒನ್ ವೇ, ಆಯ್ತಾ, ಒನ್ ವೇ, ಆಯ್ತಾ. ಸೊ LS ಈ ತರ ಆಯ್ತು. ನಾವು ಈ TF ಸ್ಟೇಟ್ ಅಲ್ಲಿ ಈಗಿದೆ. ಈಗ ಫಾರ್ ಎಕ್ಸಾಂಪಲ್ ನಾನೇನಾದ್ರೂ ಟೆರಾಫಾರ್ಮ್ ಅಪ್ಲೈ ಅಂತ ಮಾಡಿದ್ರೆ ಬಿಕಾಸ್ ಆಫ್ ಮೈ TF ಸ್ಟೇಟ್ ಫೈಲ್ ಇಟ್ ಶುಡ್ ನಾಟ್ ಕ್ರಿಯೇಟ್ ಅ ನ್ಯೂ ರಿಸೋರ್ಸ್. ಸಿಂಪಲ್. ಓಕೆ, ಸೊ ನಾವು ನೋಡಿ ರಿಫ್ರೆಶಿಂಗ್, ನೋ ಚೇಂಜಸ್ ಅಂತ ಬಂತು. ಸೊ ವಿ ಆರ್ ಗುಡ್ ವಿತ್ ಆರ್ TF ಫೈಲ್. ಅವಾಗಲೇ ನಾನು ಡಿಲೀಟ್ ಮಾಡಿ ನಾನು ಅಪ್ಲೈ ಮಾಡಕ್ ಹೋದಾಗ ಇಟ್ ವಾಸ್ ಕ್ರಿಯೇಟಿಂಗ್ ಅ ಒನ್ ಮೋರ್. ಇಲ್ಲ ಅಂತಂದ್ರೆ ಹಿಂಗಾದ್ರೂ ಮಾಡ್ಬೋದು. ದಿಸ್ ಇಸ್ ಒನ್ ವೇ ವಯಾ ಕಮಾಂಡ್ ಲೈನ್. ಈಗ ಇಮ್ಯಾಜಿನ್ ನನಗೆ
ಕಮಾಂಡ್ ಲೈನಲ್ಲಿ ಬೇಡ, ನಂಗೆ ಐ ಡೋಂಟ್ ನೋ ಹೌ ಮೆನಿ ರಿಸೋರ್ಸ್, ನಾನು ಪ್ರತಿಯೊಂದು ರಿಸೋರ್ಸ್ಗೂ ಹಂಗೆ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಇಂಪೋರ್ಟ್ ಬ್ಲಾಕ್ ಅಂತ ಒಂದು ಆಪ್ಷನ್ ಇದೆ ಟೆರಾಫಾರ್ಮ್ ಅಲ್ಲಿ, ಅದನ್ನ ನಾವು ಯೂಸ್ ಮಾಡಬೇಕಾಗಿ ಬರುತ್ತೆ. ಓಕೆನಾ? ಸೊ ಇಲ್ಲಿ ನೀವು ಹೋದ್ರೆ ಇದು 2 ಅಂತ ಹೇಳಿ ನಾನು ಯಾವ್ದನ್ನ ಕ್ರಿಯೇಟ್ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ ಅಂದ್ರೆ AWS VPC ಡಾಟ್ ಮೈ VPC ಆ್ಯಂಡ್ ID ಬಂದ್ಬಿಟ್ಟು, ಓಕೆ, ID ಬಂದ್ಬಿಟ್ಟು ಇದು VPC ID ಬೇಕು ನನಗೆ, ಆಯ್ತಾ? ಈ ಐಡಿನ ಕಾಪಿ ಮಾಡ್ಕೊಳ್ಳಿ. ಸೊ ಕಾಪಿ ದಿಸ್ ಒನ್. ನಾವು ಅದಾದ್ಮೇಲೆ ಸಿಮಿಲರ್ಲಿ, ಓಕೆ, ಹಿಂಗೆ ಇಂಪೋರ್ಟ್ ಇಲ್ಲಿ 2, ಈ ಥರ ಪ್ರತಿಯೊಂದು ರಿಸೋರ್ಸ್ಗೂ ನೀವು ಮಾಡ್ಕೊಳ್ಳೇಬೇಕಾಯ್ತಾ? ಇದು ವಿ ಡೋಂಟ್ ಹ್ಯಾವ್ ಎನಿ ಆಪ್ಷನ್ಸ್ ಆ್ಯಕ್ಚುಲಿ. ಡಿಲೀಟ್ ಆದರೆ ಇದೊಂದು ಪೇನ್ ಪಾಯಿಂಟ್. ಓಕೆ, ಸೊ ಅದಕ್ಕೋಸ್ಕರ ಈ ಥರನೂ ಕೂಡ ನಾವು ಮಾಡ್ಕೊಳ್ಬಹುದು ಅಂತ ನಾನು ನಿಮಗೆ ಮಲ್ಟಿಪಲ್ ವೇಸ್ಗಳು ಕೂಡ ತೋರಿಸ್ತಿದ್ದೆ ನಿಮಗೆ. ಸೊ ಟೆರಾಫಾರ್ಮ್ ಸಬ್ನೆಟ್, ಗೋ ಬ್ಯಾಕ್, ಇದು ಟೆರಾಫಾರ್ಮ್ ಸಬ್ನೆಟ್ ID ಅಂತ ಹಾಕ್ತಾ ಇದೆ. ಸೊ ಇದನ್ನ ಕೋಟಲ್ ಕೊಡಿ. ಓಕೆ, ಸೊ ಹಿಂಗೂ ಕೂಡ ನಾವು ಇದು ಮಾಡ್ಬೋದು. ಈಗ ಇದನ್ನ ಅಪ್ಲೈ ಮಾಡಿದಾಗ ಇದು ಇಂಪೋರ್ಟ್ ಮಾಡ್ಕೊಳ್ಳುತ್ತೆ. ಓಕೆ, ದಿಸ್ ಈಸ್ ಆಲ್ಸೋ ಎ ಒನ್ ಮೆಥಡ್. ನಾವು ಇದನ್ನ ಸೊ ಜಸ್ಟ್ ಅಪ್ಡೇಟೆಡ್ ದಿ ಇಂಪೋರ್ಟ್ ಬ್ಲಾಕ್ಸ್, ಇಂಪೋರ್ಟ್ ಬ್ಲಾಕ್ ವೆನ್ ಸ್ಟೇಟ್ ಫೈಲ್ ಲಾಸ್ ಅಂತ. ಸೊ ಇದನ್ನು ಕೂಡ ನೀವು ಈಗ ಇದನ್ನ ಅಪ್ಲೈ ಮಾಡಿದಾಗ ಇದು ನಾರ್ಮಲ್ ಆಗಿ ಸ್ಟೇಟ್ ಫೈಲ್ ಆ್ಯಡ್ ಮಾಡ್ಕೊಳ್ಳುತ್ತೆ. ಸೊ ಈಗ ಮತ್ತೆ ಫುಲ್ ಮಾಡ್ಕೊಂಡು ಚೇಂಜ್ ಮಾಡಿ ನೋಡೋಣ. ಓಕೆ, ಹೀಗೆ ಇನ್ ಜನರಲ್ ಆಗಿ ನೀವು ರಿಸೋರ್ಸಸ್ಗಳನ್ನ ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೋದು, ಅಂದರೆ ಬ್ಲಾಕ್ನ ಇದು ಮಾಡ್ಕೊಳ್ಳೋಕ್ಕೆ. ಸೊ ಟೆರಾಫಾರ್ಮ್ ಬ್ಲಾಕ್ ಏನು ಮಾಡುತ್ತೆ, ಈಗ ಇಂಪೋರ್ಟ್ ಅಂತ ಆ್ಯಡ್ ಮಾಡಿದ್ದೀನಲ್ಲ, ವೆದರ್ ಇಟ್ ವಿಲ್ ಕ್ರಿಯೇಟ್ ಅ ನ್ಯೂ ಆರ್ ಅಂದರೆ ಇನ್ನೊಂದು ಹೊಸದು ಕ್ರಿಯೇಟ್ ಮಾಡುತ್ತಾ ಇಲ್ವಾ ಚೆಕ್ ಮಾಡೋಣ. ಸೊ ರಿಫ್ರೆಶಿಂಗ್, ನೋ ಚೇಂಜಸ್ ಕಂಪ್ಲೀಟೆಡ್. ಸೊ ಅವಾಗ ಏನು ಮಾಡುತ್ತೆ, ಈ TF ಸ್ಟೇಟ್ ಫೈಲ್ ಅನ್ನೋದು ಮತ್ತೆ ರೀಜನರೇಟ್ ಮಾಡ್ಕೊಳ್ಳುತ್ತೆ. ಸಿಂಪಲ್. ಓಕೆ, ಹೀಗೆ ನಾವು ಈ TF ಸ್ಟೇಟ್ ಫೈಲ್ ಏನಾದರೂ ಕಳೆದು ಹೋದರೆ ಅಥವಾ ನಾವು ಪರ್ಮನೆಂಟ್ ಆಗಿ ಡಿಲೀಟ್ ಆಯಿತು ಅಂದರೆ ಹೇಗೆ ರಿಕವರ್ ಮಾಡೋದು, ಇಂಟರ್ವ್ಯೂ ಅಲ್ಲಿ ಈ ಕ್ವಶನ್ 100% ಪಕ್ಕ. ಸೊ ಹಾಗಾಗಿ ನಾವು ಇದನ್ನ ಫೋಕಸ್ ಮಾಡಲೇಬೇಕು, ಈ ಥರ ಫೈಲ್. ಈಗ ನೆಕ್ಸ್ಟು ನಾವೇನು ಮಾಡ್ತೀವಿ, ಇವಾಗ ನಾನು ಪ್ರತಿಯೊಂದನ್ನು ಕೂಡ ಮ್ಯಾನ್ಯುಯಲ್ ಆಗಿ ಮಾಡ್ತೀವಿ, ಕರೆಕ್ಟಾ? ಓಕೆ, ಸೊ ಈಗ ಪ್ರತಿಯೊಂದನ್ನು ಕೂಡ ನಾನು ಮ್ಯಾನ್ಯುಯಲ್ ಆಗಿ ಮಾಡ್ತೀನಿ. ನೆಕ್ಸ್ಟ್ ನಾವೇನು ಮಾಡಬೇಕು, ಇದನ್ನ ಯಾವುದನ್ನು ಕೂಡ ಮ್ಯಾನ್ಯುಯಲ್ ಆಗಿ ಮಾಡಬಾರ್ದು. ನನ್ನ ಕೋಡ್ ಗಿಟ್ಹಬ್ಗೆ ಪುಷ್ ಮಾಡೋದಷ್ಟೇ ನನ್ನ ಕೆಲಸ. ಟೆರಾಫಾರ್ಮ್ ಏನು ಮಾಡಬೇಕು ಅಂದರೆ, ಜೆಂಕಿನ್ಸ್ ಏನು ಮಾಡಬೇಕು, ಆ ರಿಸೋರ್ಸಸ್ನ ಕ್ರಿಯೇಟ್ ಮಾಡಬೇಕು. ಕ್ರಿಯೇಟ್ ಮಾಡಿ ಬ್ಯಾಕಪ್ ಮಾಡಬೇಕು ನನ್ನ TF ಫೈಲ್ನ. ಅದು ಹೇಗೆ ಕ್ರಿಯೇಟ್ ಮಾಡಿಸ್ತೀನಿ, ಹೇಗೆ ವರ್ಕ್ ಆಗುತ್ತೆ, ಅದನ್ನೆಲ್ಲ ನೆಕ್ಸ್ಟ್ ಸೆಷನಲ್ಲಿ ನಾವು ನೋಡೋಣ. ಸೊ ಈ ಸೆಷನಲ್ಲಿ ಮೋರ್ ಆಫ್ ಕಮಾಂಡ್ ಲೈನ್, ಮೋರ್ ಆಫ್ ಮ್ಯಾನ್ಯುಯಲ್ ಎಕ್ಸಿಕ್ಯೂಷನ್. ನನ್ನ ಹತ್ರ ಕೋಡ್ ಹೆಂಗೆ ಬರದೆ, ಆ ಮ್ಯಾನ್ಯುಯಲ್ ಎಕ್ಸಿಕ್ಯೂಷನ್ ಹೇಗೆ ಮಾಡಿದೆ, ಅದನ್ನ ಮಾತ್ರ ನಾವು ಇಲ್ಲಿ ನೋಡಿದ್ದು. ಸೊ ಈಗ ನೆಕ್ಸ್ಟ್ ಸೆಷನಲ್ಲಿ ನಾವೇನು ಮಾಡ್ತೀವಿ, ವಿ ಆರ್ ಗೋಯಿಂಗ್ ಫಾರ್ ಪ್ರಾಜೆಕ್ಟ್ಸ್. ಒಂದು ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಿದೆ, ಲೆಟ್ಸ್ ಸೇ ನಾನೊಂದು EKS ಕ್ಲಸ್ಟರ್ ಕ್ರಿಯೇಟ್ ಮಾಡಬೇಕು ಅಥವಾ ಒಂದು ಫುಲ್ ಲೆಂತ್ VPCನ ಕ್ರಿಯೇಟ್ ಮಾಡಬೇಕು. ಅವಾಗ ನಾನು ಏನು ಮಾಡ್ತೀನಿ, ಫುಲ್ ಲೆಂತ್ VPC ಕ್ರಿಯೇಟ್ ಮಾಡಿದಾಗ ಅದರ ಸ್ಟೇಟ್ ಫೈಲ್ನ ಕೂಡ ನಾನು S3 ಬ್ಯಾಕಪ್ ಮಾಡಬೇಕು. ಅದು ಹೆಂಗೆ ಮಾಡ್ತೀನಿ, ಅದು ಕೂಡ ನಾವು ಹೋಗ್ತಾ ನೋಡೋಣ. ಸೊ ಇಷ್ಟು ಲೈಕ್ ಜಸ್ಟ್ ಬೇಸಿಕ್ ಟೆರಾಫಾರ್ಮ್ ಮ್ಯಾನ್ಯುಯಲ್ ಆಗಿ ಮಾಡುವಂಥದ್ದು. ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಆಟೋಮೇಷನ್ ಹೇಗೆ ಮಾಡೋದು, ಸೊ ಅದನ್ನ ನೋಡೋಣ. ಸೊ ಥ್ಯಾಂಕ್ ಯು ಎಲ್ರಿಗೂ.